ಕನಸು. ಅರಿವಿಲ್ಲದಂತೆ ಹೃದಯವ ಕದ್ದು ಯಾಕಿಷ್ಟು ಪ್ರೀತಿ ನೀ ನೀಡಿದೆ. ತಂಗಾಳಿಯಂತೆ ಬಾಳಲ್ಲಿ ಬಂದು ಯಾಕಿಷ್ಟು ಸುಡುವೆ ಬೆಂಗಾಳಿಯಂತೆ. ಬೆಳದಿಂಗಳ್ಯಾಕೋ ಗುರಿ ಬಿಸಿಲಾಯ್ತು ಗೆಳತಿ. ಕ್ಷಣ ಕ್ಷಣ ನಿಮ್ಮೊಂದಿಗೆ ಕಳೆದ ಆ ದಿನಗಳು ಕನಸು ವಾಸ್ತವನ ಒಂದು ತಿಳಿತಾ ಇಲ್ಲ. ನೀನ್ ಭ್ರಮೆಯೋ ಅಥವಾ ನಾನು ಭ್ರಮಾದಿನೋ ಅದು ಅರ್ಥ ಆಗ್ತಿಲ್ಲ. ಕತ್ತಲಾವರಿಸಿದ ಬದುಕಿಗೆ ಬೆಳ್ಳಿಯಂತೆ ಬಂದು ಬೆಳಕು ಮೂಡುವ ಮೊದಲೇ ಕತ್ತಲ ತೆರೆ ಎಳೆದು ನಡೆದೆ. ನೋಡ್ದೆ ಸಂಜನಾ, ವೇಸ್ಟ್ ಬಾಡಿ ನನ್ನ ಮಕ್ಕಳು. ರಾತ್ರಿ ಎಲ್ಲ ಕಂಠೆ ಪೂರ್ತಿ ಕುಡಿದ್ಬಿಟ್ಟು ಬೆಳಗಾದ್ರೂ ಎಲ್ಲೋ ಬಿದ್ದಿರ್ತಾರೆ, ಇನ್ನೂ ಬಂದಿಲ್ಲ. ನಾವು ಅಷ್ಟೊತ್ತಿಂದ ಇಲ್ಲೇ ವೇಟ್ ಮಾಡ್ತಾ ಇದೀವಿ. ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡ ಇವರಿಗೆ. ಬರ್ಲಿಯಾ ನನ್ನ ಮಕ್ಕಳು? ಇವತ್ತು ನಾವು ಅವ್ರಿಗೆ ಸ್ವಲ್ಪ ಆಟ ಆಡ್ಸೋಣ. ನೀನ್ ಹೋಗಿ ಹಿಂದಕ್ಕೆ ಬಚ್ಚಿಟ್ಕೋ, ಅವ್ರು ಬರ್ಲಿ, ನಾನು ಇಲ್ಲೇ ಕಾಯ್ತಿರ್ತೀನಿ. ಓಕೆ? ಛೇ, ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ. ವೇಸ್ಟ್ ಬಾಡೀಸ್. ಆಟೋ ಇಲ್ಲೇ ನಿಲ್ಸು. ಆಟೋ ಸಿಗ್ಲಿಲ್ಲ ಅಂತ ಸುಳ್ಳು ಹೇಳ್ಬೋದು ಅವ್ನಿಗೆ. ನಿಲ್ಸು ನಿಲ್ಸು ನಿಲ್ಸು. ಅರ್ಧ ಗಂಟೆ ಮುಂಚೆ ಬರೋದು ಅವ್ರಿಗೆ ಹಣೆ ಬರ. ಮುಕ್ಕಾಲು ಅವರ್ ಆಯ್ತು, ಈಗ ಬರ್ತಿದ್ದಾರೆ. ಬನ್ನಿ ನನ್ನ ಮಗ. ಕಾಯ್ತಾ ಕೂತಿದ್ದಾನಲ್ಲೋ. ಅವನೆಲ್ಲಿ ಕೂತಿದ್ದಾನೋ, ನಿಂತಿದ್ದಾನೆ ನೋಡಲ್ಲಿ. ಬಾ, ಏನೇನು ಕಾಚಾರ ಇದೆಯಾ ಅವತ್ತು? ಹುಟ್ಸುಳಿ ಸೂಪ್ರು ಹೋಗಲ್ಲ. ಮಾರ್ನಿಂಗ್ ಕಾರ್ತಿ. ಏಯ್, ನಿಮ್ಮಿಬ್ರನ್ನ ಕಾದು ಕಾದು ಗುಡ್ ಮಾರ್ನಿಂಗ್ ಅಲ್ಲ ಬ್ಯಾಡ್ ಮಾರ್ನಿಂಗ್ ಆಗೋಯ್ತು. ಹೊಟ್ಟೆಗೆ ಅನ್ನ ತಿಂತೀರಾ ಏನ್ ತಿಂತೀರಾ? ಮೊದ್ಲು ಜೀವನದಲ್ಲಿ ಉದ್ದಾರ ಆಗೋದು ಕಲೀರಿ. ಜೀವನದಲ್ಲಿ ಉದ್ದಾರ ಆಗ್ಬೇಕು ಅನ್ನೋರು ಟೈಮಿಗೆ ಸರಿಯಾಗಿ ಬೆಲೆ ಕೊಡ್ತಾರೆ, ತಿಳ್ಕೊಳ್ಳಿ. ನಾಚಿಕೆ ಮಾನ ಮರ್ಯಾದೆ ಇರೋರು ಇನ್ನೊಬ್ರು ಟೈಮ್ ಅನ್ನ ಹಾಳು ಮಾಡಕ್ ಇಷ್ಟ ಪಡಲ್ಲ. ತೆಗಿಯ ಕೈ. ಅನ್ನನೇ ದೇವರು ಅಂತ ಪೂಜೆ ಮಾಡೋರು ಮಾಡೋ ಕೆಲಸ ಗೌರವ ಕೊಡ್ತಾರೆ, ತಿಳ್ಕೊಳ್ಳಿ. ಟೈಮ್ ಸೆನ್ಸ್ ಇಲ್ಲ ನಿಮ್ಮಂತ ವ್ಯಕ್ತಿಗಳು ಲೈಫಲ್ಲಿ ಯಾವತ್ತೂ ಉದ್ದಾರ ಆಗಲ್ಲ, ತಿಳ್ಕೊಳ್ಳಿ. ನೀವಷ್ಟೇ ಯಾಕೆ, ನಿಮ್ಮನ್ನ ಮೀರೋ ನಾವು ಉದ್ದಾರ ಆಗಲ್ಲ. ರಾತ್ರಿನೇ ಹೇಳ್ದೆ ಸಾಕು ಸಾಕು ಅಂತ. ಇನ್ನೊಂದ್ ಪೆಗ್ಗು ಅಂತ ಪೆರಿಸ್ತಾನೇ ಇದ್ದೆ. ಅನ್ಭವಿಸ್ತಿ ಇವಾಗ. ಕಾರ್ತಿಕ್, ಸಾಕು ಬೈಬೇಡ. ಜೀಪ್ ಎಲ್ಲಿದ್ಯೋ? ಓಹೋ, ಜೀಪ್ನ ನೀವು ಬರೋದರಲ್ಲಿ ನಿಲ್ಸ್ಕೊಂಡು ಡೋರ್ ಓಪನ್ ಮಾಡ್ಕೊಂಡು ಕಾಯ್ತಿರ್ಬೇಕಿತ್ತೇನೋ. ನೀವಿಬ್ರು ಬರೋ ತನಕ ಕಾಯ್ಕೊಂಡು ನಿಲ್ಲೋಕೆ ಟ್ರಾಫಿಕ್ ಪೊಲೀಸ್ನವ್ರೇನು ನನ್ ಮಾವ ಅಲ್ಲ. ಜೀಪ್ನ ಇಲ್ಲೇ ಸೈಡಲ್ಲಿ ಪಾರ್ಕ್ ಮಾಡಿ ಬಂದಿದ್ದೀನಿ, ಬನ್ನಿ. ಯಾಕಿಬ್ರು ಅಲ್ಲಾಡ್ತಾನೆ ಇಲ್ಲ? ಓಹ್ ಸಾರಿ ಸಾಹೇಬ್ರ, ಜೀಪ್ ನಿಲ್ಲೇ ತರ್ತೀನಿ ಆಯ್ತಾ? ನಿಮ್ ಮುಖಕ್ಕೆ ಎಷ್ಟು ಬೆಂಕಿ ಅಕ್ಕ, ಬನ್ನಿ. ನನ್ನ ಮಗನ ಎಲ್ಲ ನಿನ್ನಿಂದಾನೆ. ನನ್ ಮಗನ ಏನೋ ಎಲ್ಲ ಉಲ್ಟಾ ಮಾತಾಡ್ತಾ ಇದ್ಯಾ? ರಾತ್ರಿ ದಿನ ಇಳ್ದಿಲ್ವಾ? ಹುಚ್ಚ ಬಾಯ್ನ, ಗಳಿಗೆ ಒಂದ್ ಕತೆ ಕಟ್ತೀರಾ. ನೀನ್ ಕಿತ್ತಾಗಿರೋದಲ್ದೆ ಆ ಕೋತಿನ ಕುಲ್ಗಿಸ್ತಾ ಇದಿಲ್ಲೋ. ಈ ತರ ಟೈಮ್ ವೇಸ್ಟ್ ಮಾಡ್ಕೊಂಡು ಇನ್ನೊಬ್ರು ಪ್ರಾಣ ತಿನ್ನೋದ್ಕಿಂತ ಆ ಕೆಂಗೇರಿ ಮೋರಲ್ಲಿ ಬಿದ್ದು ಸಾಯ್ರಿ ಹೋಗ್ರ. ಮೋರಿ ದಾಟಿದೆ ವೀರ. ಬೇಡ ಗುರು, ಅಲ್ಲಿ ಮಾತ್ರ ಬೇಡ, ಬೇರೆ ಎಲ್ಲಿ ಬೇಕಾದ್ರೂ ಬೀಳ್ತೀನಿ. ಮಚ್ಚಾ, ಡೆಡ್ ಬಾಡಿ ಸಿಗ್ಲಿಲ್ಲ ಅಂದ್ರೆ ಆರ್ಮಿ ಕಷ್ಟ ಆಯ್ತು ಬಿಡು. ಲವ್, ಸ್ವಲ್ಪ ಹಿತ್ತಲ್ ಬಾಗಿಲು ಹಾಕೋತಿಯಾ? ಆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಹೇಗಿದ್ರು ಗೊತ್ತಾ? ಟೈಮ್ ಸೆನ್ಸ್ ಅಂದ್ರೆ ಅವ್ರದ್ದು. ಒಂದ್ ನಿಮಿಷನೂ ವೇಸ್ಟ್ ಮಾಡ್ತಿರ್ಲಿಲ್ಲ. ನೀವುಗಳಿದ್ದೀರಾ ದಂಡ ಪಿಂಡಗಳು. ಓಹೋ, ದಂಡ ಪಿಂಡಗಳು. ಏಯ್, ಯಾಕೋ ನಿಲ್ಸ್ದೆ? ಯಾಕೋ ಗಾಡಿ ನಿಲ್ಸ್ದೆ? ಏಯ್, ನಿನ್ನೆ ಕೇಳ್ತಾ ಇರೋದು, ಯಾಕೆ ಗಾಡಿ ನಿಲ್ಸ್ದೆ? ಇದಕ್ಕೇನು ಕಮ್ಮಿ ಇಲ್ಲ. ನಿದ್ದೆ ಹಾಳು ಮಾಡ್ಬಿಟ್ಟ ಅಂತ ನಿದ್ದೆ. ಇಳಿದ್ ಬಾರ ಕೆಳಗಡೆ. ಸೀಕ್ರೆಟ್ ಒದ್ದೆ ಮಾಡ್ಬಿಟ್ಟಿಯಾ? ಈ ಟೈಮಲ್ಲಿ ಸಾಂಗ್ ಬೇರೆ ಇವು. ಏಯ್, ಗೂಬನವ್ರ ಮಕ್ಕಳ್ರ, ಸಂಜೆ ನನ್ ಕರ್ಕೊಂಡ್ ಮಾಡಿದೆ ಮರ್ತ್ಬಿಟ್ಟಲ್ರೋ. ನಿನ್ನೆ ರಾತ್ರಿನೇ ಎಲ್ಲ ಎತ್ತಾಕಿದೀನಿ ಅಂದ್ಯಲ್ಲೋ, ಒಳ್ಳೆ ಎತ್ತಾಕಿಲ್ವೇನೋ? ಏನೋ ಮಾಡೋದೀಗ? ಏನ್ರ ಮಾಡೋದು? ಯಾರನ್ನ ಅಂತ ಹುಡ್ಕೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಅಲ್ಲೇ ಹುಡುಗಿನ ಹಂಗೆ ಅಡ್ಜಸ್ಟ್ ಮಾಡಿದ್ರೆ ಆಯ್ತಪ್ಪ. ಮೋಹಿನಿ ರಾತ್ರಿ ಹೊತ್ತೆ ಓಡಾಡುತ್ತೆ, ಮಾತಾಡುತ್ತೆ ಅಂತ ಕೇಳಿದ್ದೆ.
ಮೊದ್ಲಿನಿಂದ ಎಸ್ಕೇಪ್ ಆಗೋಣೇನೋ. ಹೌದು ಮಗ, ಎಸ್ಕೇಪ್. ಒಳ್ಳೆ ದೆವ್ವ ತರ ಪ್ರತ್ಯಕ್ಷ ಆಗ್ತಿದ್ದಲ್ಲ. ಈ ತನಕ ಎಲ್ಲ ಇದ್ದೆ ಗಾಳಿ ತರ ನಮ್ ಜೊತೆ ಟ್ರಾವೆಲ್ ಮಾಡ್ತಿದ್ಲು. ಇಬ್ರು ಸೇರ್ಕೊಂಡು ಸರಿಯಾಗಿ ಡೋಸ್ ಕೊಟ್ರಿ. ನನ್ ಹಾರ್ಟ್ ಫಾಸ್ಟ್ ಆಗೋಯ್ತು. ನನ್ಗಂತೂ ಇತ್ಲು ಬಾಗ್ಲಿ ಕಿತ್ತೋಗತ್ತೈತಿಪ್ಪ. ಅದಕ್ಕೆ ಇಷ್ಟೊಂದು ಗಬ್ ಮಾತ ಜನ್ಮಕ್ಕಿಷ್ಟು. ಹಿತವಾಗಿದೆ ನಾವೆಂದಿಗೂ ಜೊತೆ ಸಾಗುತ್ತ ಈ ಸಂತಸ ಹಿತವಾಗಿದೆ ನಾವೆಂದಿಗೂ ಜೊತೆ ಸಾಗುತ್ತ. ಗಾಡಿ ಎಲ್ಲರೂ ಸೈಡಿಂಗ್ ಇತ್ತು, ಮಾರ್ಕೆ ಆಗ್ತದೆ. ನಾನು ಕೂಲ್ ಡ್ರಿಂಕ್ಸ್ ಕುಡಿಬೇಕು. ಕೂಲ್ ಡ್ರಿಂಕ್ಸ್ ಅಂತೆ, ಕೂಲ್ ಡ್ರಿಂಕ್ಸು ನನ್ನ ಮಗನೇ. ಪರವಾಗಿಲ್ಲಪ್ಪ, ನಿಲ್ಸ್ತಾ ಇದ್ದಾನೆ. ಗಲಾಟ ಮಾಡೋದನ್ನ ಬಿಟ್ಟು ಹೇಳಿ. ಬೇಗ ಇಳಿ ಮೋಹಿನಿ. ಯಾಕೋ ಸುಮ್ಮನಿರಕ್ಕಾಗಲ್ವಾ? ಸಂಜು ಅವ್ರು ಆಡ್ತಾರಂತ ನೀನು ಹಂಗೆ ಆಡ್ತಿದ್ಯಲ್ಲ. ಆಟ್ ಕೊಡಿಸ್ತೀನಿ ಬಾರೋ. ಹಾಟ್ ಅಂತ ಒಬ್ಬರು ಕೋಲ್ಡ್ ಅಂತ ಅದೇನ್ ಕುಡಿತಿರೋ ನಾನು ನೋಡ್ತೀನಿ. ಬೇಟ ಬಂದೆ ಸರ್. ಹೇಳಿ ಸರ್. ಒಂದು ಪ್ಯಾಂಟಾ? ನಂಗೊಂದು ಸ್ಪ್ರೈಟ್. ಸರಿ ಮೇಡಮ್. ಥಮ್ಸ್ ಅಪ್, ಒಂದು ಆಪಲ್. ಓಕೆ ತರ್ತೀನಿ ರೀ ಸರ್. ತಗೊಳ್ರಪ್ಪ ಕುಡೀರಿ. ಥ್ಯಾಂಕ್ ಯು. ತಗೊಳ್ಳಿ ಸರ್. ಥ್ಯಾಂಕ್ ಯು. ಕೋಲ್ಡ್ ಆಗಿದೆಯಲ್ವಾ? ಸರ್ ಕಾರ್ತಿಕ್, ನಾಳೆ ನಾವು ಶೂಟಿಂಗ್ ಮಾಡ್ತಾ ಇರೋದು ಯಾವ ವಿಷಯದ ಬಗ್ಗೆ? ಹೀಗೂ ಉಂಟೆ ಗೊತ್ತಾ? ಆ ವಿಷಯದ ಬಗ್ಗೆ. ಹಲೋ, ನಾನ್ ತಮ್ಮನೆಲ್ಲ ಕೇಳಿದ್ದು. ತಾವು ಸೀರಿಯಸ್ ಆಗಿ ತಗೊಂತಾ ಇರ್ಬೋದು. ಲೋ, ನಾವೀಗ ಹೋಗ್ತಿರೋ ಜಾಗದಲ್ಲಿ ಒಂದು ವಿಲಕ್ಷಣವಾದ ನಿಗೂಢತೆ ಇದೆ. ಏನೇನು ಹೇಳಿ ಭಯ ಬೀಳಿಸ್ಬೇಡ. ವಾವ್, ವೆರಿ ಇಂಟ್ರೆಸ್ಟಿಂಗ್. ಥ್ಯಾಂಕ್ ಯು. ಕೊಡಿ ಸರ್. ಯಾಕೋ ಏನಾಯ್ತು? ಸ್ವಲ್ಪ ಜೋಶ್ ಆಗಿರಮ್ಮ. ಇನ್ನ ನೋಡಿದ್ರೇನೆ ಬಂದಿರೋ ಕಸ್ಟಮರ್ಸ್ ಖುಷಿ ಖುಷಿಯಿಂದ ಹೋಗ್ಬೇಕು. ಯಾಕೋ ಹೆಂಗ್ ಡಲ್ ಆಗಿದ್ಯಾ? ನಂತರ ಜಿಂಗ್ ಚಾಕ್ ಆಗಿರೋ. ಏನು ಅಂತ ಹೇಳಿ ಸರ್, ನಿನ್ನೆ ರಾತ್ರಿ ನನ್ ಜೀವದ ಗೆಳೆಯ ಬಾಸ್ ಸತ್ತೋಗ್ಬಿಟ್ಟ. ಹಾಗೆ ಸರ್, ಅದ್ಯಾಕ್ ಸತ್ತ ಅಂತ ಹೇಳ್ಬಿಟ್ಟಲ್ಲಮ್ಮ. ನಿನ್ ಜೊತೆ ನಾವು ಅಳ್ತೀವಿ. ಸರ್, ದಿನ ರಾತ್ರಿ ಅವನು ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದ ಸರ್. ಹೊಟ್ಟೆಯಲ್ಲಿ ಇಲಿ ಓಡಾಡುವಂಗಾಗುತ್ತೆ ಅಂತ ಹೇಳ್ತಿದ್ದ ಸರ್. ಅವನ್ಗಳು ನನ್ ಕೈ ನೋಡಕ್ ಆಗ್ಲಿಲ್ಲ ಸರ್. ಅದಕ್ಕೆ ನಿನ್ನೆ ರಾತ್ರಿ ಇಲಿ ಪಾಷಾಣ ಕೊಟ್ಬಿಟ್ಟೆ. ಅದನ್ನ ಕುಡಿದು ಮಲಗಿದವನ ಬೆಳಿಗ್ಗೆ ಎದ್ದೇಳಲೇ ಇಲ್ಲ ಸರ್. ಇದ್ರಲ್ಲಿ ಏನಾದ್ರೂ ಇದೆಯಾ? ಅದ್ರಲ್ಲಿ ಹಾಕೊಟ್ಟಿದ್ದು ಮೇಡಮ್. ಗೊತ್ತಿಲ್ಲ ಸರ್, ಇದ್ರು ಇರ್ಬೋದು. ಬಂತಲ್ಲ, ವಾ ಟ್ರಾವೆಲ್ ಮಾಡಿ ಎಲ್ಲ ನೋವು. ಆದ್ರೂ ಮಸಾಜ್ ಮಾಡಕ್ ಸಿಕ್ಕಿದ್ರೆ ಕಾರ್ತಿಕೇಣ ಅಂತೂ ಕತ್ಲಾಗ ಬಂದ್ಬಿಟ್ಟಲ್ಲಪ್ಪ. ಬಜರಂಗ ಬಲಿ ಗ್ರೇಟ್ ಕಣಪ್ಪ, ಗ್ರೇಟ್. ಯಾಕೋ ಪುಟ್ಟ, ಏನಾಯ್ತು? ಅಯ್ಯೋ, ಇದುವರೆಗೂ ಏನೂ ಆಗಿರ್ಲಿಲ್ಲ. ಆದ್ರೆ ಕತ್ಲಾದ್ಮೇಲೆ ಏನಾದ್ರೂ ಆಗ್ಬಿಡ್ತೀನೋ ಅನ್ನೋ ಭಯ ಅಷ್ಟೇ. ಯಾಕೋ ಪುಟ್ಟ ಅಷ್ಟೊಂದು ಹೆದರ್ಕೋತ್ಯಾ? ನೀನ್ ಹುಡುಗಿನ? ಅಯ್ಯೋ, ನಿಂತರ ಹುಡುಗಿ ಆಗಿದ್ರೆ ಒಪ್ಪನೆ ಎದ್ದು ಬಿಡ್ತಾ ಇದ್ದೆ. ಯಾಕೆ ಗೊತ್ತಾ? ಯಾಕೆ? ನಿನ್ನಂತ ಸುಂದರವಾದ ಹುಡುಗಿಯಿಂದ ಕನಿಷ್ಠ ಪಕ್ಷ 5 ಹುಡುಗರು ಇರ್ತಾರೆ. ಆದ್ರೆ ನನ್ನಂತ ಒಣಕಲ್ ಕಡ್ಡಿಯಿಂದ ಯಾರು ಇರ್ತಾರೆ ಹೇಳು? ತಲಾಟ ಎಲ್ಲ ರೆಡಿ ಆಯ್ತಾನೋ? ರೆಡಿ ಆಗಿದೆ ನೋಡಿ. ಕಂಡ್ಬಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ನೀವು ಹೋಗಿ ನನ್ಗೆ ಹೇಳ್ಬಿಟ್ಟು ಈಗ ಊಟಕ್ಕೆ ಬನ್ನಿ ದಯವಿಟ್ಟು. ವಾವ್ ಪುಟ್ಟ, ನೀನು ಕವಿಯಾಗಿರ್ಬೇಕಾಗಿತ್ತು. ಕವಿ ಆಗ್ಬೇಕಿತ್ತು, ಆದ್ರೆ ನೆವೆ ಜಾಸ್ತಿ ಆಗ್ಬಿಡ್ತು.
ಕೆರ್ಕಳಕ್ಕೆ ಪುರ್ಸತಿರಲ್ಲ ಇನ್ನು ಬರ್ಕೊಳಕ್ಕೆ ಇಲ್ಲಿ ಪುರ್ಸತಿರುತ್ತೆ ಅಂತ ಹಿಂಗೆ ಆಗ್ಬಿಟ್ಟಿದೆ. ಬ್ಯಾಗ್ ಕೊಡಿ ಬ್ರದರ್, ಲಗೇಜ್ ಅಲ್ಲಿ ಒಳಗಿಡ್ತೀನಿ ಕೊಡಿ. ಲಗೇಜ್ ಏನು ಬೇಡ, ನೀನ್ ಹೋಗಿ ಗಾಡಿಲಿರೋ ಎಕ್ವಿಪ್ಮೆಂಟ್ ಇಳಿಸ್ಕೊಂಬ, ನಾವ್ ಒಳಗ್ ಹೋಗಿರ್ತೀವಿ. ಎಲ್ಲಿ ಜೀಪಲ್ಲಿ ಇದೆಯಾ? ಹಾ ಪುಟ ರೂಮ್ ಇದೆಯೇನೋ? ಇದೆ ಬ್ರದರ್, ಹೋಗಿ ತೆರೆದಿದೆ ಬಾಗಿಲು ನಿಮಗಾಗಿ. ನಾಳೆ ಬೆಳಿಗ್ಗೆ ಬೇಗ ಎದ್ದು 6 ಗಂಟೆಗೆ ಬೆಟ್ಟದ ಹತ್ರ ಹೋಗ್ಬೇಕು. ಅರ್ಲಿ ಮಾರ್ನಿಂಗ್ ಶಾರ್ಟ್ಸ್ ತೆಗಿಬೇಕು. ಓಕೆ ಅಶ್ವಿನ್? ಓಕೆ ಕಾರ್ತಿಕ್, ನೀನ್ ಪ್ಲಾನ್ ಮಾಡ್ಕೋ, ಪ್ಲಾನ್ ಪ್ರಕಾರನೇ ಶಾರ್ಟ್ ತೆಗಿಯೋಣ. ಸಂಜನಾ, ನೀನ್ ಹೋಗಿ ಈಗ ರೆಸ್ಟ್ ತಗೋ. ನಾಳೆ ಬೆಳಿಗ್ಗೆ ನಾನು ನಿನ್ ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ, ಅದ್ರ ಮೇಲೆ ಆಂಕರಿಂಗ್ ಬಿಟ್ಸ್ ತಗೋಬೇಕು. ಸರಿ. ಓಕೆನಾ? ಓಕೆ ಕಾರ್ತಿಕ್. ಓಕೆ ಕಾರ್ತಿಕ್. ಓಕೆ ಬಾಯ್ ಕಾರ್ತಿಕ್. ಬಾಯ್ ಬಾಯ್ ಸಂಜು. ಕಾರ್ತಿಕ್, ನಾನಿನ್ ಬರ್ಲಾ? ನಿನಗೆ ಒಂದ್ಸರ್ತಿ ಹೇಳಿದ್ರೆ ಕೇಳ್ಸಲ್ವಾ? ಹೀಗೆ ಭೂತ ತರ ಹಿಂದೆನೆ ಬರ್ತಿದ್ಯಲ್ಲ? ಭೂತದ ಹೆಸರೆತ್ತ ಬೇಡ ಸಂಜನ, ಕೈ ಕಾಲೆಲ್ಲ ನಡ್ಕ ಬರುತ್ತೆ. ಏ ಸಂಜನ, ನಿನ್ನ ಹತ್ರ ನಂದೊಂದು ರಿಕ್ವೆಸ್ಟ್. ಏನದು? ದಯವಿಟ್ಟು ಯಾರಿಗೂ ಹೇಳ್ಬಾರ್ದು. ಇವತ್ ರಾತ್ರಿ ಒಂದಿನ ನಿಮ್ ಪಕ್ಕದಲ್ಲಿ ಬೆಳಕಲ್ಲ. ಸಂಜನ, ಅರ್ಥ ಮಾಡ್ಕೊಳ್ಳಿ, ಅಪಾರ್ಥ ಮಾಡ್ಕೋಬೇಡಿ. ಇಲ್ಲಿ ಭೂತ ಪ್ರೇತಗಳು ರಾತ್ರಿ ಹೊತ್ತು ಜಾಸ್ತಿ ಓಡಾಡುತ್ತಂತೆ. ಮತ್ತೆ ರಾತ್ರಿ ಭಯವಾದ್ರೆ ನಂಗೇನು ಭಯ ಆಗಲ್ಲ. ನಾನು ಹೇಳಿದ್ವು ನಿಮಗ್ ಭಯ ಆಗತ್ತಂತಲ್ಲ, ನನಗ್ ಭಯ ಆಗುತ್ತೆ, ನನಗ್ ಭಯ ಆಗುತ್ತೆ. ಅದಕ್ಕೆ ಇವತ್ ರಾತ್ರಿ ನಿಮ್ ಜೊತೆ ಪಾಚಿಕಳ್ಳ ಆಡದೆ ಬಿದ್ಕೋ. ನಿನಗ್ ನಿದ್ದೆ ಬರ್ಲಿಲ್ಲ, ನನಗ್ ರಾತ್ರಿ ಸಂಜೆ ಕನ್ಸಲ್ಲೇ ನೀನ್ ಕನ್ಸಲ್ ಬರೋದಕ್ಕೆ ನಾನೇನ್ ಡ್ರೀಮ್ ಗರ್ಲ. ಸಾಯಂಕಾಲದವರೆಗೂ ಬರೀ ತಿನ್ಬೇಕು 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 ಅಂತಾನೆ ಇರ್ತಾನೆ. ಗಣೇಶ, ಅಲ್ಲಿ ಮುಂದೆ 5 ಸ್ಟಾರ್ ಹೋಟ್ಲ್ ಇದೆ, ನಿಲ್ಸ್ಬಿಡು. ಸಾಕಾಗ ಹೊಡ್ದು ತಿನ್ಲಿ. ಯಾವ್ದು 5 ಸ್ಟಾರ್ ಹೋಟ್ಲ್ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಸುಮ್ಮನೆ ಬರಪ್ಪ ನೀನು. ಸಿಟಿಯಲ್ಲಿರೋ ಡಬ್ಬಾ ಹೋಟ್ಲಿಗಿಂತ ಇಲ್ಲಿರೋ ನಮ್ ದೇಸಿ ಹೋಟ್ಲು 1000 ಪಟ್ಟು ಉತ್ತಮ. ಹೌದು, ಇಲ್ಲಿ ಸಿಗೋ ಟೀ, ಕಾಫಿ, ಟಿಫನ್ ಎಲ್ಲ ಫ್ರೆಶ್ ಫ್ರೆಶ್ ಫ್ರೆಶ್. ಸಳ್ಳೆ ನೊಣ ಜಿರ್ಲೆಗಳು ಸಹ ಫ್ರೆಶ್ ಫ್ರೆಶ್ ಫ್ರೆಶ್. ಹೌದಾ? ಹೌದೌದೌದೌದು. ಏ ಗಜ್ಜಿ, ನಿಂಗ್ ಸ್ವಲ್ಪನೂ ಸೆನ್ಸೇ ಇಲ್ವೋ? ಸಂಜನಾ, ಅವನ್ಗೆ ಯಾವ ಸೆನ್ಸು ಇಲ್ಲ, ನಿಂದೆ ಸೂಪರ್ ಸೆನ್ಸು. ಹೌದು ಸಂಜನಾ, ನನ್ಗೆ ಯಾವ ಸೆನ್ಸು ಇಲ್ಲ, ಆದ್ರೆ ಇವನ್ಗೆ ಕಾಮನ್ ಸೆನ್ಸೇ ಇಲ್ಲ, ಗೊತ್ತಾ? ನನಗೆ ಕಾಮನ್ ಸೆನ್ಸ್ ಇಲ್ಲ, ನಿನಗೆ ನಾರ್ಮಲ್ ಸೆನ್ಸೇ ಇಲ್ಲ. ಹೌದಲ್ಲೇ, ನಿನ್ನ ಅಸಿಸ್ಟೆಂಟ್ ಕರ್ಕೊಂಡ್ ಬಂದಲ್ಲ, ಅದಕ್ಕೆ ನನಗೆ ಕಾಮನ್ ಸೆನ್ಸ್ ಇಲ್ಲ. ಹಿಂಗೆ ಅಸ್ಟೆಂಟ್ ಏನೇ ಇದ್ರು ವರ್ಕ್ ಅಲ್ಲಿ ದವ್ವಲಲ್ಲ. ಸಂಜನಾನ ನಾನು ಇಷ್ಟ ಪಡ್ತಾ ಇದೀನಿ. ಸಂಜನಾನ ನೀನ್ ಇಷ್ಟ ಪಡ್ತಾ ಇದೀಯ ಅಷ್ಟೇ, ಆದ್ರೆ ಸಂಜನಾ ಈ ಗಜಿನಿ ಇಷ್ಟ ಪಡ್ತಾ ಇದ್ದಾಳೆ, ಗೊತ್ತಾ? ಈ ಗಜಿನಿ ಗೊತ್ತೇನಲ್ಲೇ? ಅವಳಿಗೆ ಗೊತ್ತಾ? ಗೊತ್ತಿಲ್ಲ ಏನೋ. ಹಲೋ ಅಣ್ಣಗಳಿರ, ಸಂಜನಾ ನಿಮ್ಮಿಬ್ಬರನ್ನ ಇಷ್ಟಪಡಲ್ಲ ಬರ್ರಪ್ಪ. ಅವಳೇನಿದ್ರು ನನ್ನನ್ನು, ಐ ಮೀನ್ ನನ್ನಂತ ಇಷ್ಟಪಡ್ತಾಳೆ. ತಿಂದು ಟೀ ಕುಡಿಯೋಣ, ಆಮೇಲೆ ಮತ್ತೆ ಸುರಚ್ಕೊಳ್ಳೋಣ. ಬನ್ನಿ ಬನ್ನಿ ಬನ್ನಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಪಾಲ್ಕ್ ಬಂಗಿ, ಅಲ್ಲೊಂದ್ ಸ್ವಲ್ಪ ನಿಲ್ಲಿಸ್ರಪ್ಪ. ಹಂಗೆ ಹೋಗ್ಬೇಡ. ಗಣೇಶ್, ಕ್ಯಾಮ್ರಾ ಇಲ್ಲ ಕೆಳಗಡೆ ಇಲ್ಲ. ಸಂಜನಾ, ಓಕೆ. ಕ್ಯಾಮ್ರಾ ಮೌಂಟ್ ಮಾಡ ಇಲ್ಲ. ಕಜ್ಜಿ, ನಿಮ್ಮಿಬ್ಬರಿಗೂ ನಂಗೆ ನಿಮ್ಗೇನು ಗೊತ್ತಿಲ್ವೇ? ಏನಾದ್ರೂ ಮಾತಾಡಿದ್ರೆ ಬಾಯ್ಸ್ ರೆಡಿನಾ? ಪುಟ್ಟ ಹೇಳಿ ಬಾಸ್. ಮೈಕ್ ತೈಲಿ. ಬಂದೆ 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 ಗಣೇಶ್, ಬಂದೆ ready? ಅಶ್ವಿನ್, ಬಾಸು, okay, ready ನಾ? ಅಲ್ಲೇ ಇರಿ, ಬರ್ತೀನಿ. ನೀವು ಕೆಳಗೆ ಹೋಗ್ಬೇಡಿ. ಆದಷ್ಟು ಮಿಡ್ ಶಾಟ್ ಅಲ್ಲೇ ಇರ್ಲಿ, ಪ್ರೊಫೈಲ್ ಬೇಡ ನನ್ಗೆ. ಗೊತ್ತಾಯ್ತಾ? ಎಕ್ಸಲೆಂಟ್. ಪುಟ್ಟ, ಹೇಳಿ ಗುರು. ಇವಳಿಗೆ ಇದನ್ನ ಹೇಳ್ಕೊಡು. ಆಯ್ತಾಯ್ತು, ಹಾ. ಹಿಡ್ಕೋ ಸಂಜನಾ. ಹ್ಮ್. ಈಗ ಕೇಳಿಸ್ಕೋ, ಹೇಳ್ತೀನಿ. ಹ್ಮ್. ಪ್ರಿಯ ವೀಕ್ಷಕರೇ, ನೀವು ನೋಡುತ್ತಿರುವ ಈ ಪಾಳು ಕಟ್ಟಡ ಕೇವಲ ಕಟ್ಟಡವಲ್ಲ, ಇದೊಂದು ವಿಚಿತ್ರವಾದ ಕಟ್ಟಡ. ಸ್ವತಂತ್ರ ಪೂರ್ವದಿಂದಲೂ ಇದು ಅಗಾಧವಾದ ಶಕ್ತಿ ಹೊಂದಿದ್ದ ಕಟ್ಟಡ. ಇದರೊಳಗೆ ಒಂದು ಭಯಾನಕ ಗುಹೆ ಇದೆ. ಹಿಂದೆ ರಾಜರುಗಳೆಲ್ಲ ತಪ್ಪು ಮಾಡಿದವರು ಎಳ್ಕೊಂಡ್ಬಂದು ಇದರೊಳಗೆ ಕೂಡಿ ಹಾಕ್ತಿದ್ರು. ಒಳಗಡೆ ಹೋದವರು ಹೊರಗಡೆ ಬರೋದಕ್ಕೆ ದಾರಿ ಗೊತ್ತಾಗದೆ ವಿಲವಿಲ ಅಂತ ಒಳಗಡೆ ಒದಾಡ್ತಾ ಇದ್ರು. ಕೊನೆಗೆ ಸೈನಿಕರೇ ಹೋಗಿ ಅವ್ರನ್ನ ವಾಪಸ್ ಕರ್ಕೊಂಡು ಬರ್ತಾ ಇದ್ರು. ವಾಪಸ್ ಬಂದವರು ಜೀವನದಲ್ಲಿ ಇನ್ಯಾವುದು ತಪ್ಪೇ ಮಾಡ್ತಾ ಇರ್ಲಿಲ್ಲ ಅಂತ ಗುಹೆ. ಸ್ವಾಮಿ ನಿಲ್ಲಿಸ್ರಿ, ಏನನ್ನ ಹೇಳಿ ಜನರ ಕಿವಿಗೆ ಹೂ ಕೂರ್ಸ್ಬೇಡಿ. 10 ವರ್ಷದಿಂದ ಪಂಚಾಯತ್ ಇದು ಹಂದಿ ದೊಡ್ಡಿ ಆಗಿತ್ತು.
ಪುರಾತನ ಬಿಲ್ಡಿಂಗ್ ಅಂತೆ, ಪುರಾತನ ಬಿಲ್ಡಿಂಗ್. ನಮ್ ಕಿವಿಗೆ ಏನಪ್ಪ ಮಾಡೋದು ಇವಾಗ? ಅಯ್ಯಯ್ಯಪ್ಪ. ಅಯ್ಯೋ, ಪಾಪ. ಏನೋ ಮಾಡಕ್ ಹೋಗಿ ಏನೋ ಆಯ್ತಲ್ಲಪ್ಪ ಕತೆ. ಅಯ್ಯೋ. ಹಲೋ ಬ್ರದರ್, ಇದನ್ನೇ ಅಡ್ವಾಂಟೇಜ್ ತಗೊಂಬೇಡ. ಎತ್ಕೊಳ್ತೀನಿ ಇರಪ್ಪ, ಎತ್ಕೊಂಡು ಬರ್ತೀನಿ, ನಡಿ ಹೋಗೋಣ. ಸುಮ್ನೆ ಟೈಮ್ ವೇಸ್ಟ್ ಮಾಡಿಸ್ತಾನೆ ಇವನು. ಏ ನಿಧಾನ ನಿಧಾನ ನಿಧಾನ. ಅಯ್ಯಪ್ಪ, ಹೋಗೋಣ. ಯಾವಾಗ ನೋಡಿದ್ರು ಬ್ರೇಕ್ ಹಾಕೋದು ಬ್ರೇಕ್ ಹಾಕೋದು ಬ್ರೇಕ್ ಹಾಕೋದು. ಗಾಡಿ ಬ್ರೇಕ್ ಹಾಕಿ ಹಾಕಿನೇ ನಮ್ಮ ಸಣ್ಣ ಮಾಡ. ನೆಕ್ಸ್ಟ್ ನನ್ನ ಮಗನೇ ಗಾಡಿ ಓಡಿಸೋದು ನಿಮಗೆ ಬ್ರೇಕ್ ಹಾಕ್ತಿಲ್ಲ. ಅದಕ್ಕೆ ಈ ಪಾರ್ಟಿ ಬ್ರೇಕ್. ಮಗನೇ ಬಾ. ಯಾಕೆ ಕಾರ್ತಿಕ್ ಮತ್ತೆ ವಾಪಸ್ ಕರ್ಕೊಂಡ್ ಬಂದೆ? ಎಲ್ಲರೂ ಸೇರಿ ಭಜನೆ ಶುರು ಮಾಡ್ಕೊತಾರ ನೋಡಪ್ಪ. ಅಯ್ಯಯ್ಯಪ್ಪ. ಏ ಗಜಿ, ಏನು ಹೊಡೆಯೋದಾಯ್ತಲ್ಲ ನಿನ್ ಯಾವಾಗ್ಲೂ ಕತೆ ಮಾಡ್ತೀನಿ. ಬೆಳಿಗ್ಗೆನೆ ಮೂಡ್ ಔಟ್. ಏನು ಒಂಚೂರು ಕನ್ಫ್ಯೂಷನ್. ಅಡ್ಜಸ್ಟ್ ಮಾಡ್ಕೊಳ್ಳಿ ಬ್ರದರ್. ಅದೇ ಕತೆ, ಲೊಕೇಶನ್ ಮಿಸ್ ಆಗೋಯ್ತು. ನಮ್ ಕಿವಿ ಮೇಲೆ ಹೂ ಇಡ್ಬೇಡ. ನನಗೂ ಯಾರೋ ಚೆಂಡು ಇಟ್ರು. ಸ್ವಲ್ಪ ಬಾಯ್ ಮುಸ್ತಿಯಾ? ನಿನ್ನಂತವ್ರನ್ನ ನಂಬ್ಕೊಂಡಿದ್ರೆ ನಮ್ ಕತೆ ಅಷ್ಟೇ. ಕಾರ್ತಿಕ್, ಈ ಎಡ್ಬ್ರಂಗಿಗೆ ಇನ್ನೊಂದ್ ಚಾನ್ಸ್ ಕೊಟ್ಟು ನೋಡೋಣ. ನಾಳೆ ನೀವೆಲ್ಲ ನನ್ ಜೊತೆ ಬನ್ನಿ, ತೋರಿಸ್ತೀನಿ ನಾನು ಏನು ಅಂತ. ಮತ್ತಿವಾಗ ಏನ್ ಮಾಡೋದು? ಮಾದೇಶ್ವರ ಜಯ ಬಾರದೆ ಅಂತ ಎಲ್ರು ಸೇರಿ ಭಜನೆ ಮಾಡೋಣ. ನನ್ ಮಗ್ನೆ, ಅಲ್ಲಿವರೆಗೂ ನಾವೆಲ್ಲ ಕುತ್ಕೊಂಡೇನ್ ಭಜನೆ ಮಾಡೋಣ. ಸ್ವಲ್ಪ ಸುಮ್ನೆ ಇರ್ತೀರಾ? ಇವತ್ತು ಏನು ಮಾಡಕ್ಕಾಗಲ್ಲ. ಎಲ್ಲ ಈ ನನ್ ಮಗನಿಂದಾನೆ. ತರಲೆ ಮಾತ್ ಬಿಟ್ಟು ನಾಳೆ ಪ್ಲಾನ್ ಮಾಡ್ಕೊಳ್ಳಿ. ಬೆಟ್ಟಕ್ಕೆ ಹೋಗಿ ಬರ್ತೀನಿ. ಮೂಡೆಲ್ಲ ಆಫ್ ಮಾಡಿ. ಸಂಜನಾ, ಸಾಯಂಕಾಲದ ತನಕ ನೀನಿಲ್ಲೇನ್ ಮಾಡ್ತೀಯಾ? ಬಾ, ನಾವಿಬ್ರು ಹೋಗಿ ಕಾರ್ ಸುತ್ತಾಕೊಂಡ್ ಬರೋಣ. ಏ ಗಜಿ, ಮೊದ್ಲೋಗಿ ಕ್ಯಾಮ್ರಾ ಪ್ಯಾಕ್ ಮಾಡಲಿ. ನಾನು ಸಂಜನಾ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡ್ ಬರ್ತೀವಿ. ಏನಂತೀಯ ಸಂಜನಾ? ನಾನು ನಿಮ್ಮಿಬ್ರು ಜೊತೆಲೂ ಬರಲ್ಲ. ನೀ ಕರೆಕ್ಟ್ ಹೇಳಿಸಿದ. ನಾನ್ ಇರ್ಬೇಕಾದ್ರೆ ಈ ವೇಸ್ಟ್ ಬಾಡಿಗಳಾಕಿ ನಿನ್ ಜೊತೆ ನಾನ್ ಬರ್ತೀನಿ. ನಿಮ್ ಯಾರ್ ಜೊತೆಲೂ ನಾನ್ ಬರೋದಿಲ್ಲ. ಇವರಿಬ್ರು ವೇಸ್ಟ್ ಬಾಡಿ. ನಾನು ಕಾರ್ತಿಕ್ ಜೊತೆ ಹೋಗ್ತೀನಿ. ಬಾಯ್. ಮೂರನೇ ಲಾಭ. ಅಲ್ಲ, ಮೂವರ್ ಜಗಳ, 4ನೇ ಲಾಭ. ಮಾತಾಡಿದ್ ಸಾಕು, ಕ್ಯಾಮ್ರಾ ಎಲ್ಲ ರೂಮ್ ಶಿಫ್ಟ್ ಮಾಡೋಣ ಬಾ. ನಡೀರಿ. ನನಗೆ ಬೂಸ್ಟ್ ಮಾಡಿ ಅಂತ ನನ್ನ ಮಕ್ಕಳ ನಿಮ್ಮ ವೇಸ್ಟ್ ಬಾಡಿನ ರೋಸ್ಟ್ ಮಾಡಿಬಿಟ್ಟು ಗೋಸ್ಟ್ ಮಾಡಿಬಿಡ್ತೀನಿ. ಈ ಕಂಗಳ
ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ ಮೇಡಮ್, ನೀವ್ಯಾರು? ಅಲ್ಲ, ಇಷ್ಟೊಂದು ನಿರ್ಜನವಾದ ಪ್ರದೇಶದಲ್ಲಿ ನೀವೇನ್ ಮಾಡ್ತಿದ್ದೀರಾ? ಅದು ಒಬ್ರೆ? ನಿಮ್ ಜೊತೆ ಯಾರಾದ್ರೂ ಬಂದಿದ್ದಾರಾ? ಯಾರಾದ್ರೂ ಜೊತೆ ಇದ್ದಾರಾ ಅಥವಾ ನೀವೊಬ್ರೇನಾ? ನಾನ್ ನಿಮ್ಗೆ ಕಾಣಿಸ್ತಾ ಇದ್ದೀನಾ? ಯಾಕೆ ನಗ್ತಾ ಇದ್ದೀರಿ? ನೀವು ಕಾಣಿಸಿದಕ್ಕೆ ಅಲ್ವಾ ನಿಮ್ ಜೊತೆ ಮಾತಾಡ್ತಿರೋದು. ಓಹ್, ನಾನ್ ಮಾತಾಡ್ತಾ ಇರೋದು ನಿಮಗೆ ಕೇಳಿಸ್ತಾ ಇದೆಯಾ? ಏನ್ ಈಗ ಆಶ್ಚರ್ಯಕರವಾಗಿ ಮಾತಾಡ್ತಿದ್ದೀರಾ? ಹೇಳಿ ಅಂತ ತಾನೇ ನೀವು ಮಾತಾಡ್ತಿರೋದು. ನನ್ ಕೈ ಮುಟ್ಟಿ ಪರಿಚಯ ಆಗಿ ಒಂದ್ ಕ್ಷಣನೂ ಆಗಿಲ್ಲ, ಆಗ್ಲೇ ಕೈ ಹಿಡ್ಕೊಂತಿದ್ರಲ್ಲ. ನನ್ ಸ್ಪರ್ಶ ನಿಮ್ಗಾಗ್ತಿದ್ಯಾ? ಹೌದು. ಅದ್ ಸರಿ, ನೀವ್ಯಾಕೆ ಈ ರೀತಿ ಅಸಂಬದ್ಧವಾದ ಪ್ರಶ್ನೆ ಕೇಳ್ತಾ ಇದ್ದೀರಾ? ನನ್ನ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ನಾನ್ ನಿಮಗ್ ಕಾಣಿಸ್ತಾ ಇದ್ದೀನಿ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನಿಮ್ಮನ್ನ ಮುಟ್ತಾ ಇದ್ದೀನಿ ಅಂದ್ರೆ ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಇಟ್ಸ್ ಸೋ ಅನ್ಬಿಲೀವಬಲ್. ಐ ಆಮ್ ಸೋ ಲಕ್ಕಿ. ಓ, ವಿಲ್ ಯು ಪ್ಲೀಸ್ ಶಟ್ ಅಪ್? ಇಂಥ ನಿರ್ಜನವಾದ ಪ್ರದೇಶದಲ್ಲಿ ಸುಂದರವಾದ ಒಂದು ಹುಡುಗಿ ನಿಂತಿದ್ದಾಳಂತ ಮಾತಾಡ್ಸಿದ್ರೆ ಈ ರೀತಿ ಇಂಡಿಸೆಂಟ್ ಆಗಿ ಬಿಹೇವ್ ಮಾಡ್ತಿದ್ರಲ್ಲ, ನಾಚಿಕೆ ಆಗೋಲ್ಲ ನಿಮ್ಗೆ? ವಾಟ್ಸ್ ದಿಸ್? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಐ ಆಮ್ ರಿಯಲಿ ಸಾರಿ. ನೀವು ನನ್ನ ನೋಡಿ ಮಾತಾಡ್ಸಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ಸಾರಿ ಸಾರಿ ಮಿಸ್ಟರ್. ನನ್ನ ಹೆಸರು ಕಾರ್ತಿಕ್. ನನ್ನ ಹೆಸರು ಅಂಬರ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಕಾರ್ತಿಕ್. ಇಲ್ಲಿ ನಾನು ಒಬ್ಬಳೇ ಇರೋದು. ಈ ಕಾಡಿನ ಗಿಡ ಮರಗಳ ಮಧ್ಯೆ ನನ್ನ ಜೀವನ. ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಬಂದ್ರೆ ಏನ್ರಿ ನಿಮ್ದು? ಕಾರ್ತಿಕ್, ನೀವು ತಿಳ್ಕೊಂಡಿರೋ ಹಾಗೆ ನಾನ್ ನಾರ್ಮಲ್ ಹುಡುಗಿ ಅಲ್ಲ. ಈಗ ನಿಮ್ಮ ಎದುರಿಗಿರೋದು ದೇಹವಿಲ್ಲದ ಹುಡುಗಿ, ಅಂದ್ರೆ ಆತ್ಮ. ಆತ್ಮನಾ? ಓಕೆ, ನೀನು ಒಂದು ಆತ್ಮ, ನಾನೀಗ ಒಂದು ಆತ್ಮ ಜೊತೆ ಮಾತಾಡ್ತಿದ್ದೀನಿ. ಇದೇನು ಇಂಗ್ಲಿಷ್ ಪಿಕ್ಚರ್ ಅನ್ಕೊಂಡ್ಬಿಟ್ಯಾ? ಇದನ್ನ ನಾನ್ ನಂಬೇಕಾ? ಸರಿ, ನಾಳೆಗೆ ನಿನ್ ಫ್ರೆಂಡ್ಸ್ ಆತ್ಮಗಳನ್ನೆಲ್ಲ ಕರ್ಕೊಂಬಾ. ಫ್ರೆಂಡ್ಸ್ ಗಳಿದ್ದಾರ್ತಾನೆ, ಅವ್ರ ಜೊತೆನೂ ಮಾತಾಡ್ತೀನಿ. ಅಯ್ಯೋ, ಪ್ಲೀಸ್ ನನ್ ಮಾತ್ ನಂಬಿ. ನನಗೀಗ ಅರ್ಥ ಆಗ್ತಿದೆ. ನನ್ ಜೊತೆ ಬಂದಿದಾರಲ್ಲ ಆ 3 ಕೋತಿಗಳು, ನನ್ನನ್ನು ಫೂಲ್ ಮಾಡೋಕೆ ಅವ್ರ ಜೊತೆ ಸೇರಿ ನೀನ್ ಈ ರೀತಿ ನಾಟಕ ಆಡ್ತಿದ್ಯಾ ಅಂತ. ಯಾರದು 3 ಜನ? ನಾನ್ ಹೇಳ್ದಂಗ್ ನೀನ್ ಕೇಳ್ಬೇಕು. ನೀನ್ ನನ್ಗ ಅಸಿಸ್ಟೆಂಟು. ನಾನು ಅವಳನ್ನ ಡೀಪ್ ಆಗಿ ಲವ್ ಮಾಡ್ತಾ ಇದ್ದೀನಿ. ಅವಳ ವಿಷಯಕ್ಕೆ ಏನಾದ್ರು ಬಂದ್ರೆ ಅಸಿಸ್ಟೆಂಟ್ ಏನೇ ಇದ್ರು ಕ್ಯಾಮ್ರಾಗೆ ಸಂಜನನ್ ವಿಷಯಕ್ ಬಂದು ನಾನೇ ಬೇರೆ, ನನ್ ಸ್ಟೈಲೇ ಬೇರೆ. ರಜಿನಿ ಗೊತ್ತಾ ನಿನ್ಗೆ? ರಜಿನಿ ಜಗಳ ಮಾಡ್ಬೇಡ ಕಣಯ್ಯ, ಜಗಳ ಮಾಡು, ಸುಮ್ಮನಿರಪ್ಪ. ಯಾರು ಅಂತ ಈಗ ಗೊತ್ತಾಗತ್ತೆ. ಹಲೋ ಹಲೋ, ಕಾರ್ತಿಕ್ ಎಲ್ಲಿದ್ಯಾ? ನಿನ್ ಫ್ರೆಂಡು ಆತ್ಮ ಜೊತೆ ಇದ್ದೀನಿ. ಏನು ನನ್ ಫ್ರೆಂಡಾ? ನನ್ ಫ್ರೆಂಡ್ ಹಾಗಿರ್ಲಿ. ಇಲ್ಲಿ ಕೋತಿಗಳು ಕಿತ್ತಾಡ್ತಾ ಇದಾವೆ. ನನ್ ಕೈಲಿ ಆಗ್ತಿಲ್ಲ ಕಾರ್ತಿಕ್. ಬೇಗ ಬಾ ನೀನು. ಸಂಜನಾ, ನನ್ನ ಬಕ್ರ ಅನ್ಕೊಂಡ್ಬಿಟ್ಯಾ? ನೀವು ಆತ್ಮ ಅಂತ ನನ್ನ ಹತ್ರ ಕಳ್ಸಿದ್ರಲ್ಲ, ಅವಳೀಗ ನನ್ ಮುಂದೆನೇ ಇದ್ದಾಳೆ. ತಗೋ ಮಾತಾಡು. ಸಾರಿ ಕಾರ್ತಿಕ್, ನಾನ್ ಯಾವ ವಸ್ತುನು ಮುಟ್ಟಕ್ಕಾಗಲ್ಲ. ಹಲೋ ಹಲೋ. ಓಕೆ ಸಂಜನಾ. ಪ್ಲೀಸ್ ಕಾರ್ತಿಕ್, ನಾನು ಹೇಳಿದ್ದನ್ನ ನೀವು ನಂಬಿ, ನೀವು ನನಗೆ ಸಹಾಯ ಮಾಡಿ. ಹೇಗಾದ್ರೂ ಮಾಡಿ ನನ್ನ ದೇಹಕ್ಕೆ ಸೇರಿಸ್ಬಿಡಿ. ಓ, ನನ್ ಫ್ರೆಂಡ್ ಒಬ್ಳು ಬರ್ತಿದ್ದಾಳೆ ಅಂತ ಸಂಜನಾ ಹೇಳ್ತಿದ್ಲು. ಬಹುಶಃ ಅವಳು ನೀನೇ ಇರ್ಬೇಕು. ಎಲ್ಲ ಗೊತ್ತಾಗತ್ತೆ, ಬಾ ನನ್ ಜೊತೆ. ಓ, ಮೋಹಿನಿ ತರ ನಗೋದ್ ನೋಡು. ನಾನೇನ್ ಫೂಲ್ ಆಗಲ್ಲ, ಸುಮ್ನೆ ಗಾಡಿ ಕುತ್ಕೋ. ನಗೋದ್ ನಿಲ್ಸ್ತೀಯಾ? ಕಮ್. ಏ ಸಂಜನಾ, ಕಾರ್ತಿಕ ಬನ್ರೋ, ಬನ್ನಿ ಕಾರ್ತಿಕ್, ಬನ್ನಿ. ಏನ್ ಕಾರ್ತಿಕ, ಏನ್ ಸಮಾಚಾರ? ಹೋಗ್ವಾಗ ಗಂಡನ್ ಮನೆಗೆ ಗೊತ್ತಂಗೋದೆ, ಬರುವಾಗ ತವ್ರ ಮನೆಗೆ ಬಂದಂಗ್ ಬರ್ತಾ ಇದೀಯಾ ನೋಡ್ರಲೆ. ಏ ಕಾರ್ತಿಕ್, ಈ ಕೋತಿಗಳಿಗೆ ಸ್ವಲ್ಪ ಬುದ್ಧಿ ಹೇಳು. ಓಯ್, ಇನ್ನೊಂದ್ಸಲ ನೀವಿಬ್ರು ಏನಾದ್ರು ಜಗಳ ಆಡಿದ್ರೆ
ನಿಮ್ಮನ್ನ ಟೀಮಿಂದ ಹೊರಗಾಕ್ಬೇಕಾಗತ್ತೆ. ಸಾರಿ ಮಾ. ಸಾರಿ ಕಾರ್ತಿಕ್. ಬೆಳಿಗ್ಗೆ ಕೆಲಸ ಹಾಳು ಮಾಡಿದಲ್ದೆ ಮೂಡ್ನು ಹಾಳು ಮಾಡಿದೆ. ಯಾರಿಗೂ ಮಾಡಕ್ ಕೆಲಸ ಇಲ್ಲ. ಈ ತರ ಜಗಳ ಹೋಗಕ್ ನೀನೇ ಕಾರಣ. ಇಟ್ಸ್ ಓಕೆ. ಬೈ ದಿ ವೈ, ಮೀಟ್ ಮೈ ಫ್ರೆಂಡ್ ಅಂಬರ. ಯಾರು? ಏಯ್ ಬಿಡ. ಲೋ ಕಾರ್ತಿಕ್, ಯಾರು ಕಾಣ್ತಾ ಇಲ್ವೋ? ನಮ್ಮನ್ನೆಲ್ಲ ಏನ್ ಬಕ್ರಗಳು ಅನ್ಕೊಂಡು ಇದು ಹೊಸ ಕಾನ್ಸೆಪ್ಟಾ? ಏನ್ ಮಾತಾಡ್ತಿದ್ದೀರಾ? ನಾನ್ ಬಕ್ರ ಮಾಡ್ತಿದ್ದೀನ? ಸರಿಯಾಗಿ ಕಂಡ್ಬಿಟ್ ನೋಡ್ರೋ. ಅಪ್ಪ ತಂದೆ, ಬೇಕಾದ್ರೆ ಇನ್ನೊಂದ್ಸಲ ಹೊಡೆದ್ಬಿಡು. ಆದ್ರೆ ಕಾಡಿಗೆ ಹೋಗಿ ಬಂದಾಗಿಂದ ಯಾವ್ದೋ ಗಾಳಿ ಮಿಟ್ಕೊಂಡಂಗ್ ಆಡ್ತಾ ಇದೆಯಲ್ಲ ಮರಾಯ. ಈಗ ನನ್ ಕನ್ಫರ್ಮ್ ಆಯ್ತು. ಏಯ್ ಸಂಜನಾ, ಇವಳು ನಿನ್ ಫ್ರೆಂಡ್ ಅಲ್ವೇನೆ? ಇವಳನ್ ಬಿಟ್ಟು ನನ್ನನ್ ಬಕ್ರ ಮಾಡ್ತಿದ್ದೀರಾ? ಸ್ಕ್ರಿಪ್ಟ್ ನ ಇಲ್ಲೇ ಹೇಳ್ಬಿಡ್ಬೇಡ, ನಾಳೆ ಹೇಳ್ವಿ ಅಂತೆ. ಬಾ. ಲೋ ಕಾರ್ತಿಕ್, ನಾವ್ ನಿನ್ನ ಬಕ್ರ ಮಾಡ್ತಾ ಇಲ್ಲ, ನೀನೇ ನಮ್ಮನ್ ಬಕ್ರ ಮಾಡ್ತಾ ಇದೀಯ. ಕಾರ್ತಿಕ್, ನನ್ನ ನಂಬು, ನಾನು ಯಾರಿಗೂ ಕಾಣಿಸ್ತಿಲ್ಲ. ಬಂದ್ರೆ ಹೋಗೋಣ. ಯಾವ್ದಕ್ಕೂ ಒಂದ್ಸಲ ಮಂತ್ರ ಸಾಕ್ಬೇಡ. ಸಿಕ್ತು ಸಿಕ್ತು ಸಿಕ್ತು. ನಾಯಿ ಕಣ್ಣು, ಕೂದೆ ಕಣ್ಣು, ಕುರಿ ಕಣ್ಣು, ಕೋಳಿ ಕಣ್ಣು, ಹಂದಿ ಕಣ್ಣು, ಬೆಕ್ಕಿನ ಕಣ್ಣು, ಮೀನಿನ ಕಣ್ಣು, ಆ ಕಣ್ಣು, ಈ ಕಣ್ಣು, ಸುಡ್ಗಾರ್ ಕಣ್ಣು ಬೀಳ್ದಲ್. ಏ ನಾನು ಬಂದು ಇರ್ಲಿ ಮರಯ, ಹಂಗೆ ಹೋಗ್ತಾ ಮರಯ. ಅಯ್ಯೋ ಕಾರ್ತಿಕ್, ಅವ್ರು ಯಾರು ನಿನ್ ಮಾತನ್ನ ನಂಬ್ತಾ ಇಲ್ಲ. ಓ ಮೈ ಗಾಡ್. ಇವನಪ್ಪ ಬಂದ. ಹಾಯ್ ಸಂಜನಾ. ಹಾಯ್. ಏನ್ ಸಂಜನಾ, ಯಾರಿಗೋ ಕಾಯ್ತಾ ಇರಂಗಿದೆ? ಯಾರಿಗೂ ಇಲ್ವೋ, ಸ್ವಲ್ಪ ತಲೆ ನೋಯ್ತಾ ಇತ್ತು, ಅದಕ್ಕೆ ಸ್ವಲ್ಪ ಗಾಳಿ ಸುತ್ತಾಡ್ಕೊಂಡ್ರೆ ಸರಿ ಹೋಗುತ್ತಂತ ಬಂದೆ. ನನ್ಗ್ ಗೊತ್ತು ನೀನ್ ಯಾರು ಕಾಯ್ತಾ ಇದೀಯ ಅಂತ. ಸುಳ್ಳು ಹೇಳ್ತಾ ಇದೆಯಾ, ನಂಗ್ ಗೊತ್ತು. ಏನು? ಏನ್ ಗೊತ್ತು ನಿನ್ಗೆ? ನೋಡು, ಭೂತ ಪ್ರೇತ ಅಂತ ಅವ್ನ್ ರೂಮಲ್ಲಿ ಪಾಚ್ಕೊಂಡ್ಬಿಟ್ಟಿರ್ತಾನೆ. ನನ್ಗತ್ರ ಎಲ್ಲ ಏನ್ ಭಯ ಇಲ್ಲ. ಸಂಜೆ ತಂಪು ಸಕ್ಕತ್ತಾಗಿದೆ. ಬಾ, ಒಂದ್ ರೌಂಡ್ ಹೋಗೋಣ. ಯಾಕೆ ಅಶ್ವಿನ್ ಇಷ್ಟು ಮೆತ್ಮೆತ್ಗಿದ್ಯಾ? ಬಿಡು, ಏನಾಯ್ತು ನಿನ್ಗೆ? ಏನಾಯ್ತು ಪುಟ? ಅಯ್ಯೋ ನೀನಾ? ಅಶ್ವಿನ್, ರೂಮಲ್ಲಿ ಭೂತ ಕಣೋ, ಪ್ರೇತ, ಭೂತ ಕಣೋ, ಭೂತ ನೀನ್ ಭೂತ ಬಂದ್ರೆ ಏನ್ ಮಾಡ್ತೀಯಾ? ಅಯ್ಯಪ್ಪ, ನಿಜವಾಗ್ಲೂ ಭೂತ ಬಂದ್ರೆ ಎದ್ರಿಕೊಂಡು ಓಡಬಿಡ್ತೀನಿ ಅಷ್ಟೇ. ನೀನ್ ಎದ್ರಿಗೆ ಏನಾದ್ರು ಅಯ್ಯೋ, ಎದ್ರಿಗೇನೆಲ್ಲ ಬಂದ್ ನಿಂತ್ರಿ, ಒಂದು ಎರಡ್ರ ಜೊತೆ ಎಲ್ಲಿ ನಿಂತಿರ್ತೀನೋ ಅಲ್ಲೇ ಬಿದ್ದೆ. ಇನ್ನು ಕಳ್ಸ್ಲಿಲ್ಲ. ನೋಡ್ಕೊತೀನಿ ಬಾ. ಅವ್ನ್ ಮುಂದೆ ನೋಡಿ ಸಾಕು. ಅಷ್ಟು ಬೇಗ. ಸುಮ್ನಿರೋ. ಏಯ್ ಪುಟ, ಅವಾಗ್ಲೇ ಹತ್ತಿದ್ಯಲ್ಲ, ಮತ್ತೆ ಗಿಳಿಯೋಕ್ ಹೋದೆ? ಈಗೆಲ್ಲ ಕಡೆಯಿಂದ ರೈಟ್ 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 ರೈಟ್. ಈ ಕಾಡಲ್ಲಿ ಅಲೆದಾಡಿ ಗೆಳೆದಾಡಿ ಮುದವಾಗುವ ಆ ಹಾಡಲ್ಲಿ ನಾಡನ್ನು ಸ್ಮರಿಸೋಣ, ಹರಸೋಣ, ಕಮನದಲ್ಲಿ ಹದವಾಗುವ. ಬಿಡು ಚಿಂತೆಯ, ಕೊಡು ಹೃದಯವ, ನಡೆ ಮುಂದೆ ನೀ ನಿಲ್ಲಬೇಡವೋ. ಪ್ರಿಯ ವೀಕ್ಷಕರೇ, ನಾವೀಗ ಹೋಗ್ತಾ ಇರೋ ಜಾಗ ಆದ್ರೂ ಏನು, ಅಲ್ಲಿರೋ ನಿಗೂಢ ಆದ್ರೂ ಏನು, ನಾವೀಗ ಹೇಳಕೊಟ್ಟಿರೋ ವಿಷಯ ಆದ್ರೂ ಏನು, ಇದನ್ನೆಲ್ಲ ಹೇಳ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ನನ್ ಮಗ್ನೆ, ನೀನೇ ಬ್ರೇಕ್ ಆಗಿ ಹೋಗ್ತೀಯಾ? ಏನೋ ಪುಟ ಇದು, ಮುಂದೆ ದಾರಿನೇ ಇಲ್ವಲ್ಲ? ಇಲ್ಲಿಂದ ಸ್ವಲ್ಪ ದಾರಿ ನಡ್ಕೊಂಡು ಹೋದ್ರೆ ನಾನು ಹೇಳಿದ ಜಾಗ ಸಿಗುತ್ತೆ. ನಡ್ಕೊಂಡು ಹೋಗೋಣ. ಸರಿ ಸರಿ ಸಂಜನಾ, ನಾವು ಹೋಗ್ತಿರೋಣ. ಗಣೇಶ್, ಕ್ಯಾಮರಾ ತಗೊಂಡು ಸ್ಪಾಟಿಗೆ ಬನ್ನಿ. ಇಳಿಸ್ರ ಬೇಗ. ಹೋಗೋಣ. ಸಂಜನಾ ನೋಡು, ಈ ಕೆರೆಯಲ್ಲಿ ಒಂದ್ ಹಳೆ ದೇವಸ್ಥಾನ ಮುಳುಗಿದೆ ಅಂತ ಪುಟ್ಟ ನಮ್ಮಲ್ಲಿ ಕರ್ಕೊಂಡ್ ಬಂದಿದ್ದಾನೆ. ನೀನ್ ಇಲ್ಲಿಗೂ ಬಂದ್ಯಾ? ನೀನೇ ಕರ್ಕೊಂಡ್ ಬಂದಿಯಲ್ಲ ಕಾರ್ತಿಕ್. ನೀನ್ ಎಲ್ಲಿರ್ತೀಯೋ ನಾನು ಅಲ್ಲೇ ಇರ್ತೀನಿ. ನಿನಗ್ ಹುಚ್ಚಿಡ್ತಿದ್ಯಾ? ನನ್ಗೆ ಹುಚ್ಚಿ ಅಂತೀಯಾ? ನಾನೇನ್ ಮಾಡ್ದೆ? ಏಯ್,
ನಿನಗೆಲ್ಲ ಕಣೆ, ಈ ಮೋಹಿನಿಗೆ. ನನ್ನೇ ಮೋಹಿನಿ ಅಂತೀಯಾ? ಸರಿ, ನಿನ್ ಕೆಲ್ಸ ನೀನ್ ಮಾಡ್ಕೊ, ನನ್ ಪಾಡಕ್ ನಾನು ನೋಡು, ಸುಮ್ನೆ ಏನೇನು ಹೇಳಿ ಡಿಸ್ಟರ್ಬ್ ಮಾಡ್ಬೇಡ ಪ್ಲೀಸ್. ಹೋಗಿಲ್ಲಿಂದ. ಏನ್ ಹೇಳ್ತಿದ್ಯಾ ಕಾರ್ತಿಕ್? ನನ್ನನ್ನೇ ಹೋಗು ಅಂತೀಯಾ? ಸಂಜನಾ, ನಿನ್ನಲ್ಲ ಕಣೆ. ಓ ಶಿಟ್. ಈಗ್ಲಾದ್ರೂ ನಂಬ್ಯಾಕ ನಾನು ಆತ್ಮ ಅಂತ? ನೋಡು, ನನ್ನನ್ನೇನೋ ಮಾಡ್ಬೇಡ ಪ್ಲೀಸ್. ನನ್ ಪಾಡಿಗೆ ನನ್ ಬಿಟ್ಬಿಡು ಪ್ಲೀಸ್. ಕೈ ಬಾಯಿ ರೂಮ್ ಐತಪ್ಪ ನಿನ್ಗೆ. ಮತ್ತಿಲ್ಲಿಗೂ ಬಂದ್ಯಾ? ಕಾರ್ತಿಕ್, ಏನಾಗಿದ್ಯು ನಿನ್ಗೆ? ಹೇ ಗಣೇಶ, ಇಲ್ಲಿ ಕೂತಿದ್ದಾಳಲ್ಲ ಅವಳು ನಿಂಗೆ ಕಾಣಿಸ್ತಿಲ್ವೇನೋ? ಹೌದು ಕಣೋ, ಕಾಣಿಸ್ತಾ ಇದ್ದಾಳೆ ಸಂಜನಾ. ಹೇಯ್, ಸಂಜನಾ ಅಲ್ಲ ಕಣೋ, ಈ ಮೋಹಿನಿ, ಅಂಬರ. ಏನಾಯ್ತು ಇವನ್ಗೆ? ನೋಡು ಕಾರ್ತಿಕ್, ಅವ್ರು ನೀನ್ ಏನ್ ಹೇಳಿದ್ರು ನಂಬಲ್ಲ. ಯಾಕೆ ಸುಮ್ನೆ ಟೆನ್ಷನ್ ಮಾಡ್ಕೊಳ್ತೀಯಾ? ಹೇಯ್, ನನ್ ಕಣ್ಣೆದ್ರಿಗೆ ಬರ್ಬೇಡ, ಹೊರಟೋಗು. ನಮ್ ಪಾಡಿಗೆ ನಮ್ ಕೆಲಸ ಮಾಡ್ಕೊಳಕ್ ಅವಕಾಶ. ಕೆಲಸ? ಕಾರ್ತಿಕ್, ಯಾಕೋ ಏನ್ ಹೇಳ್ತಾ ಇದ್ಯಾ? ಇವತ್ ನಿನ್ ಮೂಡ್ ಸರಿ ಇಲ್ಲ, ನಡಿ ರೂಮ್ಗೆ ಹೋಗೋಣ. ಅಂಬರ, ನಮ್ ಹುಡ್ಗಂಗೆ ಯಾಕಮ್ಮ ಈ ತರ ತೊಂದರೆ ಕೊಡ್ತಾ ಇದ್ಯಾ? ಹೋಗು, ನೀನ್ ಇಲ್ಲಿಂದ ಹೊರಟೋಗು. ಈಗ್ಲಾದ್ರೂ ಕೂತ್ಕೋಬೋದೇನಪ್ಪ ನಾನು? ನೀನ್ ಆಗ್ಲಿಂದ ಯಾರ್ದೋ ಜೊತೆ ಮಾತಾಡ್ತಿದ್ದೆ, ಯಾರು ಅದು? ಅವಳು ಅಂಬರ ಅಂತ, ತುಂಬಾ ಸುಂದರವಾದ ಹುಡುಗಿ. ಆದ್ರೆ ಮೋಹಿನಿ ಕಡೆ. ಅಂಬರನ? ನಗ್ರಿ ನಗ್ರಿ, ನಿಮ್ಗೆಲ್ಲ ಹುಡುಗಾಟ, ನನಗೆ ಪ್ರಾಣ ಸಂಕಟ. ಒಂದ್ ಹುಡುಗಿ ನಿನ್ ಜೊತೆ ಇದ್ದಾಳೆ, ಅವಳು ನಿನ್ ಜೊತೆ ಮಾತಾಡ್ತಾಳೆ, ಅವಳು ನಿನ್ ಜೊತೆ ಆಟನೂ ಆಡ್ತಾಳೆ. ಕಣ. ಆದ್ರೆ ನಮ್ ಯಾರ ಕಣ್ಗೂ ಕಾಣಿಸಲ್ಲ ಅಲ್ಲ? ಎಸ್ ಎಸ್, ಯು ರೈಟ್. ಬ್ರದರ್, ಹಿಂಗೆಲ್ಲ ವಿಚಿತ್ರವಾಗಿ ಮಾತಾಡ್ಬೇಡಿ ಬ್ರದರ್, ನನಗ್ ಮೊದ್ಲೇ ಭಯ. ಇದು ಕಾಡ್ ಬೇರೆ, ಇನ್ನ ಭಯವಾಗ. ಹಿಂಗೆಲ್ಲ ಮಾತಾಡೋದ್ ನೋಡ್ತಾ ಇದ್ರೆ ನನ್ಗೆ ಒಂದು ಡೌಟ್ ಬರ್ತಾ ಇತ್ತು, ಎಲ್ಲಾರು ಹುಚ್ಚಿಗೆ ಚಾಟ್ಕಾಯಿಸ್ಕೊಂಡ್ಬಿಡ್ತಾ ಅಂತ. ಕೆಲಸ ಮಾಡಿ ಸೀದಾ ಹುಚ್ಚಾಸ್ಪತ್ರೆಗೆ ಹೋಗ್ಬಿಡಿ, ಒಂದ್ಸಲ ಯಾವ್ದೋ. ನಾನ್ ಹೇಳಿದ್ರ ಮೇಲೆ ನಿಮ್ಗೆಲ್ಲ ನಂಬಿಕೆ ಬರ್ಲಿಲ್ಲ ಅಂದ್ಮೇಲೆ ನಿಮ್ಗೆ ಹುಚ್ಚು, ನನಗಲ್ಲ. ಸ್ಟಾಪ್ ಸ್ಟಾಪ್ ದ ವೆಹಿಕಲ್. ಬ್ರದರ್, ಗಾಡಿ ನಿಲ್ಸ್ಬಿಟ್ರಪ್ಪ, ಹುಲಿ ಆನೆ ತುಳ್ದಾಕ್ಬೇಕು ನೀನ. ನೋಡಿ, ನೀವ್ ಇಲ್ಲೇ ಇಳಿದು ಯಾವ್ದಾದ್ರು ವೆಹಿಕಲ್ ಹಿಡ್ಕೊಂಡು ವಾಪಸ್ ರೂಮ್ ಹತ್ರ ಹೋಗಿ. ನಾನು ಇಲ್ಲೇ ಸ್ವಲ್ಪ ದೂರ ಹೋಗಿ ಲೊಕೇಶನ್ ನೋಡ್ಕೊಂಡ್ ಬರ್ತೀನಿ. ಓಕೆ ಪ್ಲೀಸ್ ಪ್ಲೀಸ್ ಡೋಂಟ್ ಮೈಂಡ್. ಏನೋ ಇಳಿಸ್ತೇನೆ ಕೆಳಗೆ. ಇಷ್ಟೊಂದು ಇಳಿಸ್ತಾ ಇದ್ದಾನಲ್ಲ. ಓಕೆ ಕಾರ್ತಿಕ್, ಏನೇನು ಒಬ್ಬನೇ ಹೋಗ್ತೇನೆ. ಡೋಂಟ್ ವರಿ, ಆದಷ್ಟು ಬೇಗ ಬಂದ್ಬಿಡ್ತೀನಿ. ಓಕೆ ಬಾಯ್. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾ? ನಡು ದಾರಿಯಲ್ಲಿ ನಮ್ಮನ್ನ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತಂದ್ರೆ ನಿಮ್ಗೆ ಹುಚ್ಚು ಜಾಸ್ತಿ ಆಗಿದೆ ಅಂತಾನೆ ಅರ್ಥ. ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ಸವಾಸ ಆಯ್ತು ನಮ್ಗೆ. ಏನಪ್ಪ ಇವನು? ಏನ್ ಮಾಡಕ್ಕಾಗದಪ್ಪ, ನಮ್ ಕರ್ಮ ಅನ್ಭವಿಸ್ಬೇಕಲ್ವೇ? ಕರ್ಮ. ಅನ್ಭವಿಸ್ರಿ ಗಾಡಿ ಕಾಣಿಸ್ತಾರೆ, ಬಾ ನಡ್ಕೊಂಡು ಹೋಗ್ತಾ ಏನ್ ಮಾಡೋದು? ಆಗಲ್ಲ ಇನ್ನು. ಆಗಲ್ಲ ಗಜ್ಜೆ, ಆಗ್ತಿಲ್ಲ. ಸುಸ್ತಾಗೋಯ್ತು ನನಗಂತೂ. ಈ ಜೀಪ್ ಇದ್ದು ಕಾರ್ತಿಕ್ ನಿಂದ ನಡ್ಕೊಂಡ್ ಬರಂಗಾಯ್ತಲ್ರೋ? ಒಂದೇ ಒಂದ್ ವೆಹಿಕಲ್ ಕೂಡ ಇಲ್ಲಿ ಕಾಣ್ತಾ ಇಲ್ಲ. ನನ್ ಕೈ ನಡಿಯೋಕ್ ಆಗಲ್ಲ ಇನ್ನು. ಸಂಜನ, ಸ್ವಲ್ಪ ದೂರ ಎತ್ಕೊಳ್ಳ. ನನ್ನ ಎತ್ಕೋತ್ಯಾ? ಏನಮ್ಮ ಹೆಂಗಿತ್ತು? ಅವಳು ಯಾಕೆ ನನ್ ನೋಡಿದ್ರು? ಪುಟ ಮುಚ್ಕೊಟ್ಟಂಗಾಯ್ತು, ಸುಮ್ನಿರಪ್ಪ. ಅವ್ನು ನೋಡಿದ್ರೆ ಒಬ್ಬೊಬ್ಬನೇ ಮಾತಾಡ್ತಾನೆ, ಇವ್ನು ನೋಡಿದ್ರೆ ನಿಮಿಷಕ್ಕೊಂದ್ಸಲ ಒಂಥರ ಆಡ್ತಾಳೆ. ಏನಾಗಿದೆ ಇವ್ರಿಗೆಲ್ಲ? ಕಾರ್ತಿಕ್ ಲವ್ ಮಾಡಿಲ್ಲ ಅಂತ ಇವಳಗ್ ಬೇಜಾರು, ಅಂಬರ ಲವ್ ಮಾಡಿಲ್ಲ ಅಂತ ಕಾರ್ತಿಕ್. ಅಂಬರ ಯಾರು? ಅದೇ ಕಣ, ಆ ಮೋಹಿನಿ. ಸುಮ್ನಿರಪ್ಪ ನೀನು, ಏನೇನೋ ಮಾತಾಡ್ಬೇಡ. ಬೂತನ್ ಯಾರಾದ್ರೂ ಲವ್ ಮಾಡ್ತಾರೇನೆ? ಒಟ್ನಲ್ಲಿ ಇವೆಲ್ಲ ನೋಡ್ತಾ ಇದ್ರೆ ನಮ್ಮ ಮುಂದೆ ಬರೋ ಪ್ರಶ್ನೆ ಒಂದೇ, ಈಗ ಉಂಟೆ.
ಎಲ್ರು ಬೆಳಿಗ್ಗೆ ಹೊತ್ತು ಎಕ್ಸರ್ಸೈಸ್ ಮಾಡಿದ್ರೆ ಬೆಳಿಗ್ಗೆ ಹೊತ್ತು ಪಚನ ಕ್ರಿಯೆ ಸರಿಯಾಗ್ಲಿ ಅಂತ ನಾನು ಈವ್ನಿಂಗ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ. ಹೆಂಗೆ ಏನ್ ಬ್ರದರ್, ಏನು ಡೀಪ್ ಯೋಚನೆ ಮಾಡ್ತಾ ಇದ್ದೀರಾ? ಎನಿ ಸಮಥಿಂಗ್ ಪ್ರಾಬ್ಲಮ್? ಊಟ ನೀನು ಈ ಆತ್ಮ ದೆವ್ವ ಭೂತ ಇಂಥದನ್ನೆಲ್ಲ ನಂಬ್ತೀಯೇನೋ? ಎಲ್ಲ ಮಾತಾಡ್ಬೇಡಿ ಬ್ರದರ್. ಆ ಹೆಸರು ಕೇಳಿದ್ರೆ ಜ್ವರ ಬಂದಂಗಾಗುತ್ತೆ, ಎದೆಯಲ್ಲಿ ಅವಲಕ್ಕಿ ಕುಡ್ದಂಗಾಗುತ್ತೆ, ರಾತ್ರಿ ಹೊತ್ತು ಮಲಗಿದ್ರೆ ಯಾರೋ ಕಿಟಕಿಯಲ್ಲಿ ಕರೆದಂಗಾಗುತ್ತೆ, ಯಾರೋ ಬಂದು ಕದ ಬಿಡ್ದಂಗಾಗುತ್ತೆ. ಈ ಮುಸ್ಸಂಜೆ ಹೊತ್ತಲ್ಲಿ ಹಂಗೆಲ್ಲ ಮಾತಾಡ್ಬಿಟ್ಟು ಬ್ರದರ್. ಸರಿ ಸರಿ, ಈಗೆಲ್ಲ ಬೇಗ ರೆಡಿಯಾಗಿ. ಅಲ್ಲ ಇವ್ನಿಗೇನಾಗಿದೆ? ಯಾಕೋ ಇತ್ತೀಚೆಗೆ ಏನೇನೋ ಮಾತಾಡ್ತಾರಲ್ಲಪ್ಪ. ಆಡೋ ಈ ಹಂದಿ ಮರಿ ಇವನ್ ಕಣಿಗೆ ಯಾವಾಗ ಜಿಂಕೆ ಮರಿ ಆಯ್ತು? ಇಲ್ಲಿ ನೋಡ, ನಿನಗೂ ಕಾಣಿಸ್ತಾ ಇಲ್ಲ ನೋಡ. ನೀನಾದ್ರೂ ನೋಡಪ್ಪ. ಅಯ್ಯೋ ಏನ್ ಮೋಡಿ ಮಾಡ್ಲಪ್ಪ ಅವಳು. ನಿಲ್ಲಿಸ್ರಪ್ಪ, ನಂಗೆ ನೋಡಕ್ ಆಯ್ತಿಲ್ಲ. ಈಗ ಸಮಾಧಾನ ಆಯ್ತೇನ್ರಪ್ಪ? ಜಿಂಕೆ ಮರಿ ಹಿಂದಿಕ್ ತಿರಿ ನೋಡಿದ್ಲಲ್ಲ. ಬಿಡ, ಯಾಕೋ ಸ್ಟಾಪ್ ಹೇಳಿದೆ? ಅಯ್ಯೋ ನಾನ್ ಸ್ಟಾಪ್ ಹೇಳಿದ್ ನಿನಗಲ್ಲ. ಈ ಕೋತಿಗಳು ಈ ಕೋತಿ ನೋಡಕ್ಕೆ ವಿಲವಿಲ ಅಂತ ಒದ್ದಾಡ್ತಾ ಇದ್ವು, ಅದಕ್ಕೆ ಸ್ಟಾಪ್ ಅಂದಿ. ನೀನ್ ಯಾಕೆ ಅಪಾರ್ಥ ಮಾಡ್ಕೊಂಡೆ? ಸ್ಟುಪಿಡ್. ಅಂದಿದ್ದು ನನಗಲ್ಲ, ನಿಮ್ಮಿಬ್ರಿಗೆ. ತ್ರೇತಾಯುಗದಲ್ಲಿ ರಾಮ ಸೀತೆ ಬಂದು ಒಂದು ಮರದ ಹತ್ರ ಟಿಯೇಟ್ ಆಡ್ತಾ ಇದ್ರಲ್ಲ, ಆ ಮರದ ಹತ್ರ ಹೋಗ್ತಾ ಇದ್ದೀವಿ. ಬೇರೆಯವ್ರ ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಹಿಂದೆ ಪ್ರೋಗ್ರಾಮ್ ಎಲ್ಲ ನೋಡ್ಕೊಂಡಿದೀಯ ಶಿಷ್ಯ? ನಿಂದು ಮನ್ಸೊಂದ್ ಕಡೆ ಮೈ ಒಂದ್ ಕಡೆ ಇಟ್ಕೊಂಡಿರ್ತೀಯ. ಗಣೇಶ್, ನಾನು ಮುಂದಕ್ಕೆ ಹೋಗಿರ್ತೀನಿ. ಓಕೆ ಕಾಫಿ. ಇಳಿಸ್ರೋ ಬೇಡ ಬೇಡ. ಬೇಗ ಬಂದ್ರು. ನಡಿಯ ನಡೀರ ಮುಂದೆ ನಡಿಯ. ಅಲ್ಲ ಕಣ ಅಶ್ವಿನ್, ಈಗ್ಲಾದ್ರೂ ಗೊತ್ತಾಯ್ತಾ ಆ ಸಂಜನಾ ನನ್ನೇ ಲವ್ ಮಾಡ್ತಾ ಇರೋದು ಅಂತ? ಅಲ್ಲ ಕಣ, ಅವಳು ಎಷ್ಟ್ ಚೆನ್ನಾಗ್ ನನ್ ಕ್ಯಾಮ್ರಾ ಪೋಸ್ ಕೊಡ್ತಾ ಇದ್ಲು. ಈ ನನ್ ಮಗ ನೋಡ, ಅವಳನ್ನ ಪುಸ್ತಕ ಅಂತ ಕರ್ಕೊಂಡು ಹೊಟ್ಟೋಗ್ಬಿಟ್ಟ. ಅಲೋ, ಅವಳಿನ ಕ್ಯಾಮ್ರಾಗ್ ಚೆನ್ನಾಗಿ ಪೋಸ್ ಕೊಡ್ತಾ ಇಲ್ದು ಅಂದಿದ ತಕ್ಷಣ ಅವಳೇನ್ ನಿನ್ನ ಲವ್ ಮಾಡ್ತಾಳೆ ಅಂತ ಅಲ್ಲಪ್ಪ, ಅವಳು ನನ್ನೇ ಲವ್ ಮಾಡ್ತಾ ಇರೋದು. ಏಯ್ ಗಜ್ಜಿ ಅನ್ಬೇಡ ನಿನ್ನನ್ನು, ಗಜ್ಜಿನಿ ಅನ್ನೋ. ಹೌದು, ಗಜ್ಜಿನಿ ಫಿಲಮ್ ಅಲ್ಲಿ ಅಮೀರ್ ಖಾನ್ ಇದೇ ತರ ಹೇರ್ ಸ್ಟೈಲ್ ಯಾಕೆ ಮಾಡ್ಕೊಂಡಿದ್ದಾನೆ ಗೊತ್ತಾ? ಹೇಳ್ತೀನಿ ಕೇಳು. ನೋಡು, ಆ ಫಿಲಮ್ ಅಲ್ಲಿ ಅವನ್ಗೆ ಶಾರ್ಟ್ ಟೈಮ್ ಮೆಮೊರಿ ಇದ್ದಿದ್ರಿಂದ ಯಾರ್ಯಾರನ್ನ ಎಲ್ಲೆಲ್ಲಿ ಮರ್ಡರ್ ಮಾಡ್ಬೇಕು ಅಂತ ರೂಟ್ ಮ್ಯಾಪ್ ಹಾಕೊಂಡಿದ್ದ. ರೂಟ್ ಮ್ಯಾಪ್. ಅಲ್ಲ ಬ್ರದರ್, ಅಮೀರ್ ಖಾನ್ ಅಂತ ತಲೆಯಲ್ಲಿತ್ತಲ್ಲ ರೂಟು, ಅದು ಒಳ್ಳೆ ನೈಸ್ ರೋಡ್ ಇದ್ದಂಗಿತ್ತು. ಆದ್ರೆ ನಿನ್ ತಲೆಯಲ್ಲಿ ಬರೀ ಕಲ್ಲು ಮುಳ್ಳು ಕಜ್ಜಿ ತುಂಬಿಕೊಂಡಿದೆಯಲ್ಲ ಬ್ರದರ್. ಮಗ, ಲವ್ ಅಂದ್ಮೇಲೆ ಕಷ್ಟ ಸುಖ ಇದ್ದಿದ್ದೆ ಅಲ್ವಾ? ಸಂಜನಾ ನನ್ನ ಲವ್ ಮಾಡ್ತಾ ಇದ್ದಾಳಲ್ವಾ, ಅದಕ್ಕೆ ನಾನು ಅವಳನ್ನ ಲವ್ ಮಾಡಿ ಪಟಾಯಿಸಿ ಎಲ್ಲೆಲ್ಲಿ ಹನಿಮೂನ್ ಮಾಡ್ಕೋಬೇಕು ಅಂತ ರೂಟ್ ಮ್ಯಾಪ್ ಏನ್ರ ಮಾಡ್ಬೇಕ? ಬಂದೆ. ಹಲೋ, ಕಾಲಿಂಗ್ ಸಾಕ್ ಪೊಂಗಿದ್ದು, ಬನ್ನಿ. ಬನ್ನಿ ಬನ್ನಿ ಬರಪ್ಪ. ಓ, ನೀನ್ ಇಲ್ಲಿಗೂ ಬಂದ್ಬಿಟ್ಯಾ? ಯಾಕೆ ಈ ರೀತಿ ತೊಂದರೆ ಕೊಡ್ತಾ ಇದ್ಯಾ? ಪ್ಲೀಸ್ ಪ್ಲೀಸ್, ನನ್ ಪಾಡಿಗೆ ನನ್ ಕೆಲಸ ಮಾಡಕ್ ಬಿಡು. ಕಾರ್ತಿಕ್, ನಿನಗೆ ತೊಂದರೆ ಕೊಡ್ಬೇಕು ಅಂತ ನಾನು ಬಂದಿಲ್ಲ. ನನ್ನ ತೊಂದರೆಯಿಂದ ಪಾರ್ ಮಾಡು ಅಂತ ಕೇಳಕ್ ಬಂದಿದ್ದೀನಿ. ಪ್ಲೀಸ್ ಹೆಲ್ಪ್ ಮೀ. ನಿನಗ್ ಸಹಾಯ ಮಾಡೋದಕ್ಕೆ ನಾನೇ ಬೇಕಾ? ನಾನೇನು ನಿನ್ನ ಅಪ್ಪನ, ಅಮ್ಮನ, ಅಣ್ಣನ, ತಮ್ಮನ? ನಾನೇ ಸಹಾಯ ಮಾಡ್ಲಿ? ಆದ್ರೆ ಈ ವಿಷಯದಲ್ಲಿ ನಿನ್ನ ಬಿಟ್ರೆ ಬೇರೆ ಯಾರು ನನಗ್ ಸಹಾಯ ಮಾಡಕ್ಕಾಗಲ್ಲ. ಅಶ್ವಿನ್, ಬಂದೆ. ಅವಳು ಈ ಕಡೆ ಕಳ್ಸಿ ಶಾರ್ಟ್ ರೆಡಿ ಅಂತ ಹೇಳೋಕ ಕಾರ್ತಿಕ್ಗೆ. ಓಕೆ. ಅಣ್ಣನ, ತಮ್ಮನ, ಅಪ್ಪ ನಾನು ಯಾರು? ನಾನ್ ಯಾಕೆ ಸಹಾಯ ಮಾಡ್ಲಿ? ಅಲ್ಲೋಡು, ಅವನೊಬ್ಳೆ ಗಾಳಿ ಜೊತೆ ಮಾತಾಡ್ತಾ ಇದ್ದಾನೆ. ಪುಟ್ಟ ಕರಿಯವನ್ನ. ಕಾರ್ತಿಕ್, ಶಾರ್ಟ್ ರೆಡಿ. ಹಾ, ಬಂದೆ. ಸರಿ, ನಾನೇನ್ ಬರ್ತೀನಿ. ಇದೊಂದು
ಲಕ್ಷ್ಮಿ ಪುರಾತನವಾದ ಏನೋ ಮಾಡ್ತಾ ಇದೀಯ ಅಲ್ಲಿ ಅದ್ಭುತ ಮರ. ಮಕ್ಕಳು ಸರಿಯಾಗಿ ಬೌನ್ಸ್ ಮಾಡೋ. ಓಕೆ ಓಕೆ. ಎಲ್ಲಿಂದ ಬರ್ತೀರಾ? ಈ ಮರದ ಕೆಲ್ಸ ಮಾಡಕ್ ಹಿಂದೆ ಬರಲ್ಲ ಏನಿಲ್ಲ. ನಮ್ಮ ಕಾಲೇಜ್ ಆಶ್ಚರ್ಯಕರವಾದ ಇತಿಹಾಸ ಅಡಗಿದೆ. ಅಂಜನಾ ಕೊಡಿಲಿ. ಹ್ಮ್. ಏ ಕ್ಯಾಮರಾ ಸರಿಯಾಗಿದ್ಯಾನೋ? ಓಕೆ ಕಾರ್ತಿಕ್. ಸರಿಯಾಗಿ ಹಿಡಿಯೋ. Okay, okay. ಸರಿಯಾಗಿ ಹಿಡಿಯೋ. ಅಂಜನಾ ಲಿಸನ್ ಟು ಮೀ. ಇದು ಕರೆಕ್ಟಾಗಿ ಕೇಳಿಸ್ಕೋ. ಇದು ಒಂದು ಪುರಾತನವಾದ ಅದ್ಭುತವಾದ ಮರ. ಈ ಮರದ ಹಿಂದೆ ಆಶ್ಚರ್ಯಕರವಾದ ಇತಿಹಾಸ ಅಡಗಿದೆ. ಕಾರ್ತಿಕ್ ಏನೋ ಅದು? ಏನೋ ನಿನ್ ಗೋಳು? ಏನೋ ಹೇಳ್ಕೊಡ್ತಾ ಇದೀನಿ, ತೆಪ್ಪಗ್ ನಿಂತ್ಕೋ. ಹಾ ಸರಿ ಸರಿ ಆಯ್ತು. ಏಯ್, ಥು, ಹೋಗೋ ಹಿಂದೆ. ಡಬ್ಬ ನನ್ ಮಗ ಓಡಕ್ಕೆ ಬಿಡಲ್ಲ. ತ್ರೇತಾಯುಗದಲ್ಲಿ ಹುಟ್ಟಿ ಬೆಳೆದ ಈ ಮರ ದಶರಥ ಮಹಾರಾಜ ಹಾಗೂ ಕೌಶಲ್ಯ ರಾಣಿಗೆ ನೆರಳಾಗಿತ್ತಂತೆ. ಹಾಗೆ ಶ್ರೀರಾಮ ಸೀತೆಯರು ವನವಿಹಾರಕ್ಕೆ ಬಂದಾಗ ಈ ಮರದಡಿ ದಿನವಿಡೀ ವಿಶ್ರಾಂತಿ ಪಡಿತಿದ್ರಂತೆ. ರಾಮನ ಬಂಟನಾದ ಆಂಜನೇಯ ಕೂಡ ಈ ಮರದಲ್ಲಿ ಹಣ್ಣು ಹಂಪಲುಗಳನ್ನು ಕಿತ್ತು ತನ್ನ ಬಳಗದವರಿಗೆಲ್ಲ ಹಂಚ್ತಾ ಇದ್ನಂತೆ. ಅದೆಲ್ಲದರ ನೆನಪನ್ನ ಮೆಲುಕು ಹಾಕಲು ಈ ಮರ ನಮ್ಗೆ ಸಹಾಯವಾಗಲಿದೆ. ಅಷ್ಟೇ ಅಲ್ಲ, ಇಂಥ ವಿಶಿಷ್ಟ ಮರವನ್ನ ನಾವು ಉಳಿಸಿಕೊಳ್ಳುವುದು ಅಗತ್ಯವಾಗಿದೆ. ಇಷ್ಟೆಲ್ಲ ಹಿನ್ನೆಲೆ ಇರುವ ಈ ಮರನ ಸುತ್ತಮುತ್ತಲಿನ ಜನ ಈಗ ದೇವರ ಮರ ಅಂತಾನೆ ಪೂಜೆ ಮಾಡ್ತಿದ್ದಾರೆ. ಗೊತ್ತಾಯ್ತಾ? ರೀ ಸ್ವಾಮಿ, ಯಾವ ದೇವಲೋಕದ ಮರನೂ ಅಲ್ಲ ರೀ. ಸುಮಾರು ವರ್ಷ ಮರ ನೋಡಕ್ಕೆ ಟಿವಿ ಚಾನಲ್ ನವ್ರ ತರ ಕಾಣಿಸ್ತೀರಾ. ಯಾಕ್ರಿ ಜನಗಳಿಗೆ ಸುಳ್ಳು ಅಪಪ್ರಚಾರ ಮಾಡಿ ಮೋಸ ಮಾಡ್ತೀರಾ? ಇವನ್ ಬಾಯಿಗೆ ಮಣ್ಣಾಕ. ನೀವ್ ತಿಳ್ಕೊಂಡಿರೋ ಹಾಗೆ ಯಾವ ದ್ವಾಪುರ ಯುಗದ್ದು ಅಲ್ಲ. ಸುಮಾರು ವರ್ಷಗಳ ಹಿಂದೆ ಆಯಸ್ ಜಾಸ್ತಿ ಆಗಿ ಬಿದ್ದೋಗಿರೋ ಮರ. ಏನ್ರು ಇದು? ನಂಗೆ ಗೊತ್ತಿತ್ತು. ಎಲ್ಲಾದ್ರೂ ಹಿಂಗೆ ಆಗ್ತಿದ್ಯಲ್ರೋ? ನಿಮ್ಮನ್ನ ನೋಡಿದ್ರೆ ಟಿವಿ ಚಾನಲ್ ನವ್ರ ತರ ಕಾಣಿಸ್ತೀರಾ. ನಿಮ್ಗೆ ವಿಷಯ ಬೇಕಾದ್ರೆ ವಿಚಿತ್ರವಾದ ವಸ್ತು ತೋರಿಸ್ತೀನಿ. ಹೌದಾ? ವಿಚಿತ್ರವಾದ ಹೌದು. ಬೇಡ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಥ್ಯಾಂಕ್ಸ್. ನೀವ್ ಹೋಗ್ ಬನ್ನಿ. ಒಂದು ಅಪರೂಪದ ನಾಗಮಣಿ ತೋರಿಸ್ತೀನಿ. ಹೌದು. ಅಯ್ಯೋ ಬ್ರದರ್ ಹೋಗೋಣ, ಬ್ರದರ್ ನಾಗಮಣಿ ಅಂತ ಮಿಸ್ ಮಾಡೋದ್ ಬೇಡ ಬ್ರದರ್, ಹೋಗೋಣ. ಅಯ್ಯೋ ಶಿಷ್ಯ ಹೋಗೋಣ ಕಣ. ಹೋಗೋಣ. ನಿನ್ನ ಬೇಡ, ಸುಮ್ಮನಿರೋ. ನಾನೆಲ್ಲ ಆಗ್ತಾ ಇದ್ದೀನಿ ಕಾರ್ತಿಕ್. ರೀ ಸ್ವಾಮಿ, ಬರ್ತಿರೋ ಇಲ್ಲ ನಾನು ಹೋಗ್ಲಾ? ಏ ಕಾರ್ತಿಕ್, ನೀನ್ ಬರ್ತೀಯ ಬ್ರದರ್? ನಾವಂತೂ ಹೋಗ್ತೀವಿ. ನೀವು ಬನ್ನಿ. ಬನ್ನಿ ಶಿಷ್ಯ ಹೋಗೋಣ. ಬನ್ನಿ ಯಾರೋ ಹೋಗೋಣ, ಬನ್ನಿ. ಬನ್ನಿ ಶಿಷ್ಯ ಬರ. ಒಳ್ಳೆ ಮೆಲ್ಕಿ ಸಹವಾಸ. ಕ್ಯಾಮ್ರಾ ತಗೊಂಡು ಹೋಗ್ ಬಂದ್ರೋ. ಎಲ್ಲ ನಿಮ್ ಪಾಡಿಗೆ ನೀವು ಹೊಟ್ಟೋದ್ರೆ ಹೆಂಗೆ? ಅದು ಸಾಮಾನ್ಯವಾದ ನಾಗಮಣಿ ಅಲ್ಲ ಸ್ವಾಮಿ. ಇಲ್ಲೊಬ್ರು ಸ್ವಾಮೀಜಿ ಇದ್ದಾರೆ. ಸಾವಿರಾರು ವರ್ಷ ತಪಸ್ ಮಾಡಿ ಪಡ್ಕೊಂಡ್ರು ಅಂತ ನಾಗಮಣಿ ಅದು. ಆ ನಾಗಮಣಿ ಇರೋವರೆಗೂ ಆ ಸ್ವಾಮೀಜಿಗೆ ಸಾವಿಲ್ವಂತೆ, ಹಾಗೆ ವಯಸ್ಸು ಆಗಲ್ವಂತೆ. ಈ ಕಡೆ ಸ್ವಲ್ಪ ಹಿಂಗ್ ನೋಡು. ಮೇಲೆ ಮೇಲೆ. ಹಾ ಈ ಕಡೆ ಹಿಂಗೇನಪ್ಪ, ಹಿಂಗೇ ನಡಿ. ಸೂಪರ್. ನೋಡು ನೋಡು, ಈ ಕಡೆ ನೋಡು. ಪ್ರತಿ ಪೌರ್ಣಿಮೆ ದಿವಸ 16 ಹಳ್ಳಿ ಜನ ಸೇರಿ ರಾತ್ರಿ ಇಡೀ ಜನರೆಲ್ಲ ಸೇರಿ ವಿಶೇಷವಾದ ಪೂಜೆ ಮಾಡ್ತಾರೆ. ಹೌದಾ? ಹೌದು. ಹಾಗಾದ್ರೆ ನೋಡೋಣ, ತೋರಿಸ್ತೀಯಾ? ಸರಿ ಹೋಗೋಣ ನಡಿ. ಹೌದು ಬ್ರದರ್, ನಾಗಮಣಿ ಅಂದ್ರೆ ನಾಗಮಣಿನೇ. ಹಲೋ, ನಾವು ಸ್ವಲ್ಪ ದಯವಿಟ್ಟು ನಂಬರ್ 2 and 3. ಅಂಜನಾ ಹೋಗೋಣ. ಕರ್ಕೊಂಡು ಹೋಗ್ತಾನೆ. ಏನು ಎಲ್ಲೋದ್ಲು ಇವಳು? ಜನ ಟೈಮ್ ಆಗ್ತಿದ್ಯಲ್ವಾ? ಏಯ್, ಏನ್ರ ಮಾಡ್ತಿದ್ದೀರಾ? ಬಂದ್ರ ಬೇಗ. ಅಲ್ಲಿಗೆ ಬಳ್ಳಿ ಸೂತ ಹಾಕೊಂಡ್ಬಿಡೈತೆ. ಬಂದೆ ಬ್ರದರ್, ಇಲ್ಲಿರೋದು ಸಾಮಾನ್ಯವಾದ ನಾಗಮಣಿ ಅಲ್ವಂತೆ ಬ್ರದರ್. ಅದರ ದರ್ಶನ ಪಡೆದ್ರೆ ಮಕ್ಕಳಿರೋರಿಗೆ ಮಕ್ಕಳಾಗತ್ತಂತೆ, ಮದುವೆ ಆಗದಿರೋರಿಗೆ ಮದುವೆ ಆಗತ್ತಂತೆ. ಅಷ್ಟೇ ಯಾಕೆ, ಪ್ರತಿ ಪೌರ್ಣಿಮೆ ಅಮಾವಾಸ್ಯೆ ದಿವಸ ರಾತ್ರಿ 12 ಗಂಟೆವರೆಗೂ ಪೂಜೆ ನಡೆಯುತ್ತಂತೆ. ಅದಲ್ಲದೆ ಅದೃಷ್ಟ ಇರೋರಿಗೆ 7 ಅಡಿ ಸರ್ಪ ಕಾಣಿಸ್ತಂತೆ. ಸರ್ಪ. ಸ್ವಾಮಿ, ನೀವೇನಾಡ್ತಾರೆ ನೋಡಿದಿರಾ? ಅದನ್ಯಾಕೆ ಹೇಳ್ತೀರಾ ಸ್ವಾಮಿ? ಕ್ಯಾಲೆಂಡರ್ ಅಲ್ಲಿರೋ 7 ಎಡೆ ಸರ್ಪನ್ ನೋಡಿ ಚಟ್ಟಿನಲ್ಲಿ ಉಚ್ಚ ಹೊಯ್ಕೊಂಡೆ. ನಿಜವಾದ ಸರ್ಪನ್ ನೋಡಿದ್ರೆ ಅಷ್ಟೇ. ಪುಟ್ಟ, ಇದೆಲ್ಲ ನಿಂಗೆ ಗೊತ್ತಾಯ್ತು? 3 ಜನ ಮಾತಾಡ್ತಿರಲ್ಲ, ಕೇಳಿಸ್ಕೊಂಡೆ. ಆ ಸ್ವಾಮೀಜಿ ಇರೋ ಜಾಗ ಅಲ್ಲೇ. ಬನ್ನಿ ಬನ್ನಿ. ಬಂದ್ರ ತರ್ಲೆಗಳ. ನಡಿ ನಡಿ ನಡಿ, ಹೋಗೋಣ ಬೇಗ. ಇವ್ರೆ ನಮ್ಮ ವಗೆ ಸ್ವಾಮಿಗಳು ಅಂತ. ಹೌದಾ? ಸ್ವಾಮಿಗಳೇ, ಇವರು ಬೆಂಗಳೂರಿಂದ ಬಂದಿದ್ದಾರೆ. ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಾರಂತೆ. ದಯವಿಟ್ಟು ಸಹಕರಿಸಿ. ಇದರಿಂದ ನಿಮ್ ಕೀರ್ತಿ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ಹೌದು ಸ್ವಾಮಿ. ನೋಡಿ, ನಿಮ್ಮ ಹತ್ರ ಇರೋ ನಾಗಮಣಿ ಬಗ್ಗೆ ಡೀಟೇಲ್ಸ್ ಹೇಳಿದ್ರೆ ಅದ್ರ ಬಗ್ಗೆ ನಾವೊಂದು ಎಪಿಸೋಡ್ ಮಾಡಿ ಟೆಲಿಕಾಸ್ಟ್ ಮಾಡ್ತೀವಿ. ಹೇಳ್ತೇನೆ. ಹೌದು. ಮಣಿ ನಾಗಮಣಿ, ಮಣಿ ಸ್ವಾಮಿಗಳು, ಮಣಿ ಸ್ವಾಮಿ. ಆಗಬಹುದು. ಈಗ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಆಲಿಸಿ. ಇದು ಸಾಮಾನ್ಯ ನಾಗಮಣಿ ಅಲ್ಲ, ಅಸಾಮಾನ್ಯದ್ದು. ಇದನ್ನು ನೋಡಿದವರ ಅದೃಷ್ಟ ಕುಲಾಯಿಸುತ್ತದೆ. ಈಗ ನೀವು ಕಣ್ಮುಚ್ಚಿ ಪ್ರಾರ್ಥಿಸಿ, ನಾನು ನಾಗಮಣಿಯನ್ನು ಆಚೆ ತೆಗೆಯುತ್ತೇನೆ. ನಾಗಮಣಿ
ತೋರಿಸ್ತಾರೆ. ಬಂದ್ರು ಈಗೆಲ್ಲ ಶ್ರದ್ಧಾ ಭಕ್ತಿಯಿಂದ ಈಗ ನಿಧಾನವಾಗಿ ಕಣ್ಣು ಬಿಡಿ. ಮಣಿಸ್ವಾಮಿಗಳೇ ಒಂದ್ಸಲ ಟಚಕ ಮಾಡ್ಲಾ? ಏಯ್, ಇದನ್ನ ನೋಡ್ಬೇಕೇ ಹೊರತು ಮುಟ್ಟಬಾರದು. ಮುಟ್ಟಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಏನಾಗುತ್ತೆ ಸ್ವಾಮೀಜಿ? ಮದುವೆ ಆಗುತ್ತಾ? ಅದಕ್ ಮುಂಚೆ ಮಕ್ಕಳಾಗತ್ತೆ. ಇದನ್ನ ಮುಟ್ಟಿದ್ರೆ ಕೈ ಮುರಿದು ಹೋಗುತ್ತೆ, ಕಾಲು ಬಿದ್ದು ಹೋಗುತ್ತೆ, ತಕ್ಷಣ 7 ಸರ್ಪ ಕಾಣಿಸ್ಕೊಳ್ಳುತ್ತೆ. ಹೌದಾ? ಆಗ 7 ಸರ್ಪದಿಂದ ತೊಂದರೆ ಆಗುತ್ತೆ. ಓಕೆ ಕಾರ್ತಿಕ್. ಸಂಜನಾ ಹೋಲ್ಡ್ ದಿಸ್. ಗಣೇಶ ಕ್ಲೋಸ್ ಅಪ್ ತಗೋ. ಇನ್ ಸ್ವಲ್ಪ ನೋಡಿ, ಈ ಕಡೆ ನೋಡಿ ಸ್ವಾಮೀಜಿ. ಹಂಗೆ ಈಗ ಜೂಮ್ ಬ್ಯಾಕ್ ಜೂಮ್ ಬ್ಯಾಕ್ ಜೂಮ್ ಬ್ಯಾಕ್. ಈ ಕಡೆ ಬಾ, ಈ ಕಡೆ ಬಾ. ಇಲ್ಲೇ ನೋಡ್ತಾ ಇರಿ ಸ್ವಾಮೀಜಿ. ಬ್ಯಾಕ್ಗ್ರೌಂಡ್ ತಗೋ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಹಾ, ಹಿಂಗೆ. ಹಾ, ಸ್ವಾಮೀಜಿ ಈ ಮಣಿ ನಿಲ್ಲಿಟ್ಟು ನೀವು ಆ ಕಡೆ ನಿಲ್ತೆ ಈ ಮಣಿ ಜೊತೆ ಒಂದು ಶಾಟ್ ತಗೋತೀವಿ. ಓಕೆ ಆಗಬಹುದು. ಚೆನ್ನಾಗಿದೆ ಇದು. ಸ್ವಾಮೀಜಿ ಇಲ್ಲಿ ಹಿಂಗೆ ಈ ಕಡೆ ನೋಡಿ, ಅಲ್ಲಿ ನೋಡಿ. ಹಾ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಮುಟ್ಬಿಡ್ತೀನಿ ಏನಾಗ್ಲಿ. ಇಟ್ಕೊಂಡ್ಬಿಟ್ಟೆ ಬಿಟ್ಬಿಟ್ಟೆ. ಉರಿತಾ ಇದೆ ಅಯ್ಯೋ, ಏನು ಆಗ್ತಾನೆ ಇಲ್ಲ. ಸ್ವಾಮೀಜಿದು ಆಯ್ತು ಅಂತ ಕಾಣಿಸುತ್ತೆ. ನಂಗೆ ಗೊತ್ತಿರೋದ್ಕಿಂತ ಮುಂಚೆ ನಿಂಗೇನು ಆಗ್ತಿಲ್ವಾ? ಒಳ್ಳೆ ಸ್ವಾಮೀಜಿ. ಎಲ್ರಿಗೂ ಟ್ರೀಟ್ ಮಾಡ್ತೀಯಾ? ಬ್ರದರ್ ಅರ್ಜೆಂಟ್ ಮಾಡ್ಬೇಡಿ ಬ್ರದರ್, ನಾಳೆ ಇನ್ನೊಂದು ಜಾಗ ಇದೆ, ಸೂಪರ್ ಆಗಿದೆ, ಅಲ್ಲಿ ಹೋಗೋಣ. ಒಂದ್ ನಿಮಿಷನೂ ಸುಮ್ನೆ ಇರಲ್ಲ. ಬಂದಾಗಿಂದ ಯಾವ ಕೆಲಸನೂ ಆಗ್ತಾ ಇಲ್ಲ. ಲಿಸನ್ ಫ್ರೆಂಡ್ಸ್, ಇವತ್ತೆಲ್ಲ ಪ್ಯಾಕಪ್ ಮಾಡಿ ಬೆಂಗಳೂರಿಗೆ ಹೊರಟೋಗೋಣ, ಸರಿನಾ? ಅಲ್ಲ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ಜಾಪ್ಲೆ ಜಾಪ್ಲೆ ಜಾಪ್ಲೆ. ಯಾವ ಭಾಷೆನೋ ಇದು? ಇದಾ ಇಡ್ಲಿ ಪಕ್ಕ ಬಾಟ್ಲಿ ಇದೆಲ್ಲ ಅದ್ರ ಜಟ್ಲಿ ಭಾಷೆ ಇದು. ನಿಂಗೆ ಎಷ್ಟು ಭಾಷೆ ಬರುತ್ತೆ? ಇನ್ನು ಬೇಕಾದ ಎಲ್ಲಾ ಭಾಷೆ ಬರುತ್ತೆ. ರಾತ್ರಿ ರೂಮಿಗೆ ಬಾ, ಹೇಳ್ಕೊಡ್ತೀನಿ. ಕಾಲ್ ಮುರಿತೀರಿ. ಬೇಗ. ಯಾವಾಗ ನೋಡ್ರು ನಿಂದಿದ್ದ ಆಯ್ತಲ್ಲ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡಕ್ ರೆಡಿಯಾಗಿ. ಕಾರ್ತಿಕ್, ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೊಂಡಿದ್ಯಾ? ಪ್ಲೀಸ್ ಲೀವ್ ಮಿ ಅಲೋನ್. ನೋಡೋರ್ ಕಣ್ಗೆ ನೀನೀಗ ಒಬ್ನೇ ಇರೋದು. 3 ದಿನ 3 ಡೇಸ್ ಆಯ್ತು ನಾನು ಬಂದು, ಒಂದ್ ಕೆಲಸನೂ ನೆಟ್ಟಗಾಗಿಲ್ಲ. ನಮ್ ಚಾನಲ್ MD ಏನಂತ ಹೇಳಿ? ಛೇ, ತಲೆ ಕೆಟ್ಟೋಗಿದೆ. ಅದೊಂದು ನಿನ್ ಬೇರೆ ಗೋಳು, ಒಳ್ಳೆ ಬೆನ್ನಿಗೆ ಬಿದ್ದು ಬೆತ್ತಾಳ ತರ ನನ್ನನ್ನೇ ಕಾಡ್ತಿದ್ಯಾ? ಕಾರ್ತಿಕ್, ನಿನಗೆ ತೊಂದರೆ ಮಾಡ್ಬೇಕು ಅಂತ ನಾನು ನಿನ್ನ ಹತ್ರ ಬರ್ತಿಲ್ಲ. ನೀನ್ ನನಗೆ ಸಹಾಯ ಮಾಡ್ತೀಯೋ ಅನ್ನೋ ಆಸೆಯಲ್ಲಿ ನಾನು ಅಲೀತಾ ಇದ್ದೀನಿ. ಅದಕ್ಕೂ ಮುಂಚೆ ನೀನ್ ಹೂ ಅಂದ್ರೆ ನಿಮ್ ಕಾರ್ಯಕ್ರಮಕ್ಕೆ ಒಂದ್ ಒಳ್ಳೆ ವಿಷಯನ ನಾನ್ ತಿಳಿಸ್ತೀನಿ. ಏನು? ನೀನು ನನ್ ಕಾರ್ಯಕ್ರಮಕ್ಕೆ ವಿಷಯ ಕೊಟ್ಟು ಸಹಾಯ ಮಾಡ್ತೀಯಾ? ಫುಲಿಶ್. ಹೌದು ಕಾರ್ತಿಕ್, ಇಲ್ಲಿಂದ 30 ಕಿಲೋಮೀಟರ್ ದೂರದಲ್ಲಿ ಆ ಕಾಡಿನ ಮಧ್ಯಭಾಗದಲ್ಲಿ ಒಂದು ಎಸ್ಟೇಟ್ ಸಿಗುತ್ತೆ. ಅಲ್ಲಿ ಒಬ್ಬ ವ್ಯಕ್ತಿನ ನೀನ್ ನೋಡ್ಬೋದು. ಆ ಮನುಷ್ಯ ತನ್ನಷ್ಟಕ್ಕೆ ತಾನೇ ಏನೋ ಬಡಬಡಾಯಿಸ್ತಾ ಇರ್ತಾನೆ. ಅವನೇನೋ ಒಂದು ನಿಗೂಢವಾದ ವಿಷಯ ಹೇಳ್ಬೇಕು ಅಂತ ಹಾತೊರಿತಾ ಇರ್ತಾನೆ.
ಆತ ತುಂಬಾ ತಿಳ್ಕೊಂಡಿರೋನು, ಸುಳ್ಳು ಮೋಸ ಗೊತ್ತಿಲ್ಲದೆ ಇರೋನು. ಅವನ ಹತ್ರ ಹೋದ್ರೆ ಒಂದು ಅಗೋಚರವಾದ ವಿಷಯ ತಿಳಿಯತ್ತೆ ಅಂತ ನನ್ನ ಅಭಿಪ್ರಾಯ. ವೆರಿ ಇಂಟ್ರೆಸ್ಟಿಂಗ್. ಬಟ್ ಇದು ನಿಜನಾ? ಫಸ್ಟ್ ಆಫ್ ಆಲ್ ನೀನ್ ಯಾರು? ನಿನಗ್ ಯಾಕೆ ನಾನ್ ಸಹಾಯ ಮಾಡ್ಬೇಕು? ಅದು ನಾನೇ ಯಾಕೆ ಬೇಕು ಅಂತ ನೀನ್ ಯಾಕೆ ನನ್ನಿಂದ ಅಲಿತಾ ಇದ್ಯಾ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಕಾರ್ತಿಕ್, ನಿನ್ನಿಂದ ಮಾತ್ರ ನಂಗೆ ಸಹಾಯ ಮಾಡೋಕ್ ಸಾಧ್ಯ. 3 ತಿಂಗಳು ವನವಾಸದಿಂದ ಈಗ ತಾನೇ ಹೊರಗೆ ಬಂದಿದ್ದೀನಿ. ನನ್ನ ಜೀವನದಲ್ಲೊಂದು ಘೋರವಾದ ಘಟನೆ ನಡೀತು. ಆ ದಿನದಿಂದ ನಾನು ನಿನಗ್ ಬಿಟ್ಟರೆ ಬೇರೆ ಯಾರ ಕಣ್ಗೂ ಕಾಣಿಸ್ತಾ ಇಲ್ಲ. ಯಾರಿಗೂ ನನ್ನ ಸ್ಪರ್ಶದ ಅರಿವೇ ಆಗ್ತಾ ಇಲ್ಲ. ನನ್ನ ಮಾತುಗಳು ಯಾವ ಪ್ರಾಣಿ ಪಕ್ಷಿಗಳಿಗೂ ಕೇಳಿಸ್ತಾ ಇಲ್ಲ. ನಿನಗ್ ಮಾತ್ರ ನನ್ನ ಅಸ್ತಿತ್ವದ ಅರಿವಾಗಿದೆ. ನೀನ್ ಮಾತ್ರ ನನಗ್ ಸಹಾಯ ಮಾಡೋದಕ್ಕೆ ಸಾಧ್ಯ. ನನ್ನ ಅಲೆದಾಟಕ್ಕೆ ಮುಕ್ತಿ ಕೊಡ್ಸು ಪ್ಲೀಸ್ ಕಾರ್ತಿಕ್. ಸರಿ, ನಾನು ನಿನ್ನನ್ನು ಸಂಪೂರ್ಣವಾಗಿ ನಂಬ್ತೀನಿ. ನನ್ನ ಕೈಲಾದ ಸಹಾಯನೂ ಮಾಡ್ತೀನಿ. ಆದ್ರೆ ಅದಕ್ಕೂ ಮೊದಲು ನೀನ್ ಯಾರು ಏನು ಅಂತ ನಾನ್ ತಿಳ್ಕೋಬೇಕು. ಹೇಳ್ತೀನಿ. ನನ್ಗೊಬ್ಬ ಭಾವ ಇದ್ದ. ಏನ್ರಿ? ಏನೇ ಅಡ್ಗೆ ಮಾಡ್ಬೇಕಾದ್ರೆ ಕಣ್ಣನ್ನ ನೆತ್ತಿ ಮೇಲೆ ಇಟ್ಕೊಂಡು ಅಡ್ಗೆ ಮಾಡ್ತೀಯಾ? ಮಸಾಲೆ ಜೊತೆ ಕಲ್ಲು ಮಣ್ಣನ್ನೆಲ್ಲ ಸೇರ್ಸ್ಕೊಂಡು ಅಡ್ಗೆ ಮಾಡಿದ್ಯಲ್ಲ, ಇದೇನ್ ಊಟನೇನೆ ಇದು? ಉಪ್ಪಿಲ್ಲ, ಖಾರ ಇಲ್ಲ, ಇದ್ರ ಜೊತೆ ಕಲ್ಲನ್ ಬೇರೆ ಕಡಿಬೇಕಾ? ನೋಡು ನೋಡು, ಇದನ್ನ ಮನುಷ್ಯರು ತಿನ್ನೋ ಊಟನ ಇದು? ನಾಯಿಗಳು ತಿನ್ನೋ ಅಂತ ಊಟ ಇದು? ಓಹೋ, ಅಳು ಬೇರೆ. ನಾನೇನ್ ಹೊಡೆದ್ನ ಬಡದ್ನ ಅಳೋದಕ್ಕೆ? ಹೊರಗಡೆಯಿಂದ ಬಂದ ಗಂಡನಿಗೆ ಒಂದು ಹೊತ್ತು ರುಚಿಯಾದ ಊಟ ಮಾಡಾಕ ಗೊತ್ತಿಲ್ಲ, ಅಳಕ್ ಮಾತ್ರ ಚೆನ್ನಾಗ್ ಗೊತ್ತು. ನೋಡ್ತೀನಾ, ಊಟದಲ್ಲಿ ಕಲ್ಲು ಮಣ್ಣು ಬಿದ್ದಿದೆ ಅಂತ ನೀನ್ಯಾಕ್ ಬೇಜಾರ್ ಮಾಡ್ಕೋತೀಯ? ನೀನೇನ್ ಬೇಕು ಅಂತ ಹಾಕಿರ್ತೀಯ? ಅಕಸ್ಮಾತ್ ಆಗಿ ಬಿದ್ದಿರುತ್ತೆ, ಹೋಗ್ಲಿ ಬಿಡು. ನೀನ್ ಮಾಡಿರೋ ಅಡಿಗೆನಲ್ಲಿ ಉಪ್ಪು ಇಲ್ಲ, ಖಾರನೂ ಇಲ್ಲ ಅಂತ ಕೇಳಿದಕ್ಕೆ ಹತ್ತು ಬಿಡೋದಾ? ಚೀ 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 ಚೀ. ಪರವಾಗಿಲ್ಲ ಬಿಡು, ಉಪ್ಪು ಖಾರ ಇಲ್ಲದೆ ಇದ್ರು ಸರಿ, ಸಂತೋಷವಾಗಿ ತಿಂತೀನಿ. ಯಾಕೆ ಗೊತ್ತಾ? ನಿನ್ ಮೇಲೆ ಪ್ರೀತಿಗೋಸ್ಕರ. ಪರವಾಗಿಲ್ಲ ಬಿಡು, ನಾಳೆಯಿಂದ ನಿನ್ ತಂಗಿ ಹತ್ರನೇ ಅಡಿಗೆ ಮಾಡೋದನ್ನೆಲ್ಲ ಕಲ್ತ್ಕೊ. ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕ್ತಾನೆ. ಏನ್ ಅಂಬಾಬಾನು ತರ ಮುಖ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ? ನಾನೇನಿಲ್ಲ ಹರಿಕತನ ಮಾಡ್ತಾ ಇದ್ದೀನಿ. ಹೇಳಿದ್ ಕೇಳಿಸ್ತಾ ಇಲ್ವಾ ನಿನ್ಗೆ? ವಾಗ್ ಕೆಲಸ ನೋಡ್ಕೊ ಹೋಗ. ಮಗ, ಭೂಮಿ ಯಾಕೆ ತಿರುಗ್ತಾ ಐತೆ ಹೇಳು? ಎಣ್ಣೆ ಹೊಡೆದೈತೆ ಭೂಮಿ, ಎಣ್ಣೆ ಹೊಡೆದೈತೆ. ಕರೆಕ್ಟ ಸರ್? ಎಣ್ಣೆ ಹೊಡೆದು ತಿರುಗ್ತಾ ಇರೋದು ಭೂಮಿ ಅಲ್ಲ ಮಗ. ನಾವು ಅಂದ್ರೆ ಮನುಷ್ಯರು. ನಮ್ ಮನಸ್ಸು ಗರ್ಗರ ಅಂತ ತಿರುಗ್ತಾ ಐತೆ. ಯಾಕೆ ಹೇಳು? ನಮ್ ಮನ್ಸಲ್ಲಿ ಬಿರುಗಾಳಿ ಬೀಸ್ತಾ ಐತೆ, ಬಿರುಗಾಳಿ. ಆ ಸುಂಡ್ರ ಗಾಳಿನ ಹಿಡಿದು ಕಟ್ಟಾಕ ಶಕ್ತಿ ನಿಮಗಿದೆ. ಹಿಡಿದು ಕಟ್ಟಾಕಿ. ಬೇಡ ಶಿಷ್ಯ, ಅದನ್ನ ಕಟ್ಟಾಕಬಾರ್ದು. ಅದ್ ಕಟ್ಟಾಕಿದ್ರೆ ಅದೇನ್ ಮಾಡೋದು ಗೊತ್ತಾ? ನಮ್ ಬೆಲ್ಲಿಂದನೇ ಸುತ್ತಾ ಇರ್ತದೆ. ಅದಕ್ಕೆ ಅದ್ರ ಬೆನ್ನತ್ತಿ ಮನೆ ಬಿಟ್ಟು ಓಡಿಸ್ಬೇಕು. ಮನೆ ಬಿಟ್ಟು ಓಡಿಸ್ಬೇಕಾ? ಸುಂಡ್ರ ಗಾಳಿ ನಮ್ಮನೇಲಿದೆಯಾ? ನನ್ನ ನೆಮ್ಮದಿನ ಹಾಳು ಮಾಡಿದ್ದು ಬೇರೆ ಯಾರು ಅಲ್ಲ ಶಿಷ್ಯ, ನನ್ನ ಹೆಂಡತಿಯನ್ನೋ ಭೂತ. ಅಲ್ಲ ಸರ್, ನಿಮಗೇನ್ ಕಮ್ಮಿ ಆಗಿದೆ ಅಂತೀರಾ? ಒಳ್ಳೆ ಯುವರಾಜನ್ ತರ ಇದೀರಾ. ಹಳೆ ಹೆಂಡತಿನ ಬಿಟ್ಟು ಹೊಸ ಹೆಂಡತಿನ ಕರ್ಕೊಂಬನ್ನಿ, ನೆಮ್ಮದಿ ಅನ್ನೋದು ತಾನಾಗೆ ಬರುತ್ತೆ. ನೀನ್ ಹೇಳೋದು ಸರಿ ಮಗ, ಆದ್ರೆ ಮದ್ವೆ ಆದ್ರ ಜೊತೆ ಮದ್ವೆ ಆಗಕ್ಕೆ ಯಾರು ತಯಾರಿದ್ದಾರೆ? ನೀನೇ ಹೇಳು. ಅಲ್ಲ ಸರ್, ಏನ್ ಕೇಳೋದ ತಾನೆ ಕೊಡೋದು ಬಿಡೋದು? ಕೈಯಲ್ಲೇ ಬೆಣ್ಣೆ ಹಿಡ್ಕೊಂಡು ತುಪ್ಪಕ್ಕಿ ಹಾಕಲಿತೀರಾ? ಕನ್ನಡಿ ನೋಡ್ಕೊಂಡು ಹೇಳ್ದಂಗೆ ನನ್ನ ಮನಸ್ಸಲ್ಲಿರೋದನ್ನ ಕರೆಕ್ಟ್ ಆಗಿ ಹೇಳ್ದಿಲ್ವ ಶಿಷ್ಯ? ಆಪರೇಷನ್ ಸ್ಟಾರ್ಟ್. ಡಾರ್ಲಿಂಗ್, ಸಾರಿ ಐ ಆಮ್ ಸಾರಿ. ನಾನು ಗಾಯತ್ರಿ ಅನ್ಕೊಂಡೆ. ಗಾಯತ್ರಿಯಲ್ಲಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದಾರೆ. ನನ್ಗ ನಿನ್ನ ನೋಡಿದ್ರೆ ನಂಗೆ ತುಂಬಾ ಫೀಲಿಂಗ್ ಆಗ್ತಾ ಇದೆ ಅಮ್ಮ. ಮದ್ವೆ ಮಾಡಬೇಕು,
ಒಳ್ಳೆ ಮನೆ ಸೇರ್ಬೇಕು ಅನ್ನೋದು ನನ್ಗೆ ಗೊತ್ತಾಗಲ್ಲ ನೋಡು. ಬರೇ ಗುಂಡ ಹಾಕೊಂಡು ಸಾರಿ, ನೀನ್ ಯಾರು? ನನ್ನ ಹೆಂಡತಿ ತಂಗಿ. ಅಂತಿಂತ ಮನೆ ಸೇರ್ಸಲ್ಲ ನಾನು. ಜವಾಬ್ದಾರಿನ ಮರ್ತ್ಬಿಟ್ಟಾರಪ್ಪ. ನೀನ್ ಎಷ್ಟು ಮುದ್ದಾಗಿದ್ಯಾ, ಯಾರಾದ್ರೂ ನೋಡಿದ್ರೆ ಕರ್ಣ ಆಗ್ಬಿಡುತ್ತೆ. ಯಾಕ್ರಿ ಇಷ್ಟೊಂದು ಕುಡಿದು ಬಂದಿದ್ದೀರಾ? ನಾನು ಎಷ್ಟಾದ್ರೂ ಕುಡಿತೀನಿ, ನಿನಗೇನೆ ಅವಾಗ. ನಿನಗೆ ನನ್ ಜೊತೆ ಗಿರಕ್ ಇಷ್ಟ ಆದ್ರೆ ಇರಬಹುದು, ಇಲ್ಲ ಅಂದ್ರೆ ಹೋಗ್ತಾ ಇರಬಹುದು. ಕಟ್ಕೊಂಡ್ ಹೆಂಡತಿನ ಮನೆಯಿಂದ ಹೋಗು ಅಂತಿದ್ದೀರಲ್ಲ, ಮನುಷ್ಯೇನ್ರಿ ನೀವು? ಏನೇ ನನ್ನ ಎದುರು ಇದ್ಕೊಂಡು ಮಾತಾಡೋ ಧೈರ್ಯ ಬರ್ತಾ ನಿನ್ಗೆ? ನೀನ್ ಮಾಡ್ತೀನಿ, ನನ್ ಮಾತಾಡ್ಕೊಂಡ್ ಹ್ಯಾಪಿ ರೈಟ್. ಗೆಟ್ ಔಟ್, ಗೆಟ್ ಔಟ್. ಗಾಯತ್ರಿ, ಗಾಯತ್ರಿ. ಕರ್ದ್ರ? ಕರ್ದೆ. ಏನ್ ಬೇಕ್ರಿ? ನನಗೇನ್ ಬೇಕು ಅಂತ ಕೇಳೋಣ ಅಂತಾನೆ ಕರ್ದೆ. ಏನ್ ಬೇಕು ಅಂತ ಹೇಳಿ. ನನಗೆ ಇಂಥದ್ದೊಂದು ಮುದ್ದಾದ ಮಗು ಬೇಕು. ಕೊಡ್ತೀಯಾ? ಕೊಡ್ತೀಯಾ? ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ಯಲ್ಲ, ಕೊಡ್ತೀಯಾ? ಕೊಡ್ತೀಯೇ ಅಂತ ಮಗುನ? ಕೊಡಕ್ಕಾಗಲ್ಲ ಅಲ್ಲ? ಕೊಡಕ್ಕಾಗಲ್ಲ ಅಲ್ಲ? ಯಾಕೆ ಹೇಳು? ಯಾಕೆ ಕೊಡಕ್ಕಾಗಲ್ಲ? ಯಾಕೆ ಅಂದ್ರೆ ನಿನಗ್ ಮಕ್ಕಳೇ ಆಗಲ್ಲ, ಅದಕ್ಕೆ ಕೊಡಕ್ಕಾಗಲ್ಲ. ಅದಕ್ಕೆ ಹತ್ ಬಿಡೋದಾ? ಮಕ್ಕಳಾಗ್ದಿದ್ರೇನಂತೆ? ಪ್ರಪಂಚದಲ್ಲಿ ಮಕ್ಕಳಾಗದೇ ಇರೋರು ಯಾರು ಇಲ್ವಾ? ಅವರೆಲ್ಲ ಬದುಕಿಲ್ವಾ? ಸಂತೋಷವಾಗಿಲ್ವಾ? ನಾವು ಹಾಗೆ ಇರೋಣ. ಬೇರೆಯವ್ರ ಮನೆ ಮಕ್ಕಳನ್ನೇ ನಮ್ಮ ಮಕ್ಕಳು ಅಂತ ತಿಳ್ಕೊಳ್ಳೋಣ. ಇನ್ನು ಸ್ವಲ್ಪ ದಿನ ಹೋದ್ರೆ ನಿನ್ ತಂಗಿಗೂ ಮಕ್ಕಳಾಗ್ತವೆ, ಅವಳ ಮಕ್ಕಳನ್ನೇ ನಮ್ಮ ಮಕ್ಕಳು ಅಂತ ತಿಳ್ಕೊಳ್ಳೋಣ. ಈ ಫೋಟೋದಲ್ಲಿರೋ ಮಗು ನಿನ್ ತಂಗಿ ಮಗು ತರನೇ ಮುದ್ದಾಗಿರುತ್ತೆ. ಅಳ್ಬೇಡ. ಏಯ್ ಗಾಯತ್ರಿ, ಬೇರೆಯವ್ರ ಮಗುನ ನನ್ ಮಗು ಅನ್ಕೊಳ್ಳೋದಕ್ಕೆ ನನ್ನೇನ್ ರೋಷ ಅಲ್ದವನು ಅಂತ ತಿಳ್ಕೊಂಡಿದ್ಯಾ? ನನಗೆ ನಂದೇ ಆದ ಮಗು ಬೇಕು, ನನ್ನ ರಕ್ತದಿಂದ ಹುಟ್ಟಿರೋ ಮಗು ಬೇಕು. ನಾನು ಅದನ್ನ ಪಡೆದೇ ಪಡಿತೀನಿ, ನನಗದು ಬೇಕೇ ಬೇಕು. ಹೇಗಾದ್ರೂ ನಾನು ಅದ್ರ ಪಡೆದೇ ಪಡಿತೀನಿ. ಯಾಕೆ ಸರ್ ಇವತ್ತು ಇಷ್ಟೊಂದು ಕುಡಿತಾ ಇದ್ದೀರಾ? ಏನಾಯ್ತು? ಅಲ್ಲ ಶಿಷ್ಯ, ಎಲ್ರ ಜೀವನದಲ್ಲಿ ಅವ್ರ ಹೆಂಡತಿ ಅವ್ರಿಗೆ ಮಲ್ಗೆ ಮೊಗ್ಗಾದ್ರೆ, ನನ್ನ ಹೆಂಡತಿ ನನ್ನ ಜೀವನದಲ್ಲಿ ಮಗ್ಳು ಮುಳ್ಳಾದ್ಲಲ್ಲ. ನಿಮ್ಮ ಹೆಂಡ್ತಿನ? ಹೌದು ಶಿಷ್ಯ. ಇನ್ನ ರಾತ್ರಿ ನನ್ನ ಹೆಂಡತಿ ನನ್ನ ಎದುರು ನಿಂತು ವಾದಿಸ್ತಾಳೆ. ಒಂದ್ ಮಗು ಎತ್ಕೊಡಕ್ಕಾಗಲಿಲ್ಲ, ವಾದ ಹೊಡ್ತಾಳೆ. ಅದೇ ಅವಳ ತಂಗಿನ ನೋಡು, ಬರ್ತಿದ್ದಾಗೆ ಮಾವ ಅಂತ ಪ್ರೀತಿಯಿಂದ ಮಾತಾಡಿಸ್ತಾಳೆ. ಅಂತವಳು ನನಗ್ ಸಿಗ್ಬೇಕಾಗಿತ್ತು. ನನ್ನ ಲೈಫು ರಾಯಲ್ ಆಗಿರೋದು ಶಿಷ್ಯ. ನನ್ನಂತೊಂದು ಭೂಮಿ ಮೇಲೆ ಬದುಕಿರಬಾರ್ದು. ನನ್ನಂತೊಂದಿದ್ರೆ ಗಂಡಸರ ಜಾತಿಗೆ ಅವಮಾನ ಶಿಷ್ಯ, ಅವಮಾನ. ನಾನು ಬದುಕಿ ನೀವ್ ಹಿಂಗಿರ್ಬಾರ್ದು. ನೀವಿಲ್ಲ ಅಂದ್ರೆ ನಮ್ಮಂತವ್ರು ಅನಾಥರಾಗ್ತೀವಿ. ನೀವು ಇರ್ಬೇಕು, ಆದ್ರೆ ನಿಮ್ ಬಾಳಿಗೆ ಮುಳ್ಳಾಗಿರೋರ್ನ ಕಿತ್ತಾಕ್ಬೇಕು. ನಿಮ್ ಹೆಂಡತಿಯಿಂದ ಸುಖನೂ ಇಲ್ಲ, ನೆಮ್ಮದಿನೂ ಇಲ್ಲ. ಅದೇ ಜಾಗಕ್ಕೆ ಅವ್ರ ತಂಗಿ ಬಂದ್ರೆ ಎಲ್ಲಾನು ತಾನಾಗ್ ಬರುತ್ತೆ. ಅಂದ್ರೆ ನಿಮ್ ಹೆಂಡತಿ ಮನೆ ಬಿಟ್ಟು ಹೋಗ್ಬೇಕು. ಅದಕ್ ನಾವೇ ಕಳ್ಸ್ಕೊಟ್ಬಿಟ್ರೆ ಅದ್ ಹೆಂಗಾಗುತ್ತೆ ಶಿಷ್ಯ? ನಾನ್ ಪ್ರಜ್ಞಾಹೀನನಾದ್ಮೇಲೆ ನಡೆದಂತ ಯಾವ ಘಟನೆನೂ ನನಗ್ ನೆನಪೇ ಇಲ್ಲ. ಆದ್ರೆ ನಮ್ಮಮ್ಮ ನೆನಪು ಮಾತ್ರ ನನಗ್ ತುಂಬಾ ಕಾಡ್ತಾ ಇತ್ತು. ನಾನು ನಮ್ಮಮ್ಮ ನಮ್ಮ ಅಕ್ಕ ಭಾವನ ಮನೇಲೇ ಇದ್ವಿ. ನಮ್ ಭಾವ ನಮ್ಮ ಅಕ್ಕನ್ಗೆ ತುಂಬಾ ಹಿಂಸೆ ಕೊಡ್ತಾ ಇದ್ರು. ಅದನ್ನೆಲ್ಲ ನೋಡಿ ಏನು ಮಾಡಕ್ಕಾಗ್ದೆ ನಾವು ಅಸಹಾಯಕರಾಗಿದ್ವಿ. ನಮ್ಮೇ ಅಸಹಾಯಕತೆನೇ ವೀಕ್ನೆಸ್ ಅನ್ಕೊಂಡು ನಮ್ ಭಾವ ಒಂದಿನ, ಕಾಫಿ ತಗೊಳ್ಳಿ. ಏನ್ರಿ ತುಂಬಾ ಯೋಚನೆ ಮಾಡ್ತಿದ್ದೀರಾ? ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನನ್ ಬಗ್ಗೆನಾ? ನಾನೇನ್ರಿ ಮಾಡ್ದೆ? ಭಯ ಪಡ್ಬೇಡ ಗಾಯತ್ರಿ, ನಾನು ನಿನ್ನ ಬೈಯಲ್ಲ. ಪಾಪ ನೀನ್ ಎಷ್ಟು ಕಷ್ಟ ಪಡ್ತಾ ಇದೀಯಾ. ನಿನ್ ತಂಗಿ ಮದುವೆ ಮಾಡ್ಬೇಕು, ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು, ಇದೆಲ್ಲ ಒಬ್ಳೇ ನಿಭಾಯಿಸ್ತಾ ಇದೆಯಲ್ಲ. ನಾನು ನಿನಗೆ ಹೇಗ್ ಸಹಾಯ ಮಾಡಬಹುದು ಅಂತ ಯೋಚಿಸ್ತಾ ಇದ್ದೆ. ಹಾ, ನಿನಗೊಂದು ವಿಷಯ ಹೇಳದೆ ಮರ್ತ್ಬಿಟ್ಟೆ ನೋಡು. ಏನ್ರಿ ಅದು? ನಾಳೆ ಮೈಸೂರಲ್ಲಿ ನನ್ನ ಫ್ರೆಂಡ್ ಮದ್ವೆ ಇದೆ. ಅಲ್ಲಿಗೆ ನಾನು, ನೀನು, ನಿನ್ ತಂಗಿ 3 ಜನ ಹೋಗಿ ಬರೋಣ.
ನಿಮ್ಮನ್ನೆಲ್ಲ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೆ. ಬೆಳಿಗ್ಗೆ ಬೇಗ ರೆಡಿ ಆಗ್ಬಿಡಿ. ಆಯ್ತು ರೀ. ಅಮ್ಮನು ನಮ್ ಜೊತೆಲಿ ಕರ್ಕೊಂಡು ಹೋಗೋಣವರಿ. ಅಮ್ಮ ಬೆಳಗಾಯ್ತ್ರಿ. ಪಾಪ ಮೊದ್ಲೇ ಅವ್ರಿಗೆ ಆರೋಗ್ಯ ಸರಿ ಇಲ್ಲ. 3-4 ಕಿಲೋಮೀಟರ್ ಹೋದ್ರೆ 4 ದಿವಸ ಅವ್ರಿಗೆ ಹುಷಾರಿರಲ್ಲ. ಇನ್ನು 50 ಕಿಲೋಮೀಟರ್ ದೂರ ಹೋಗಿ ಬಂದ್ರೆ ಪಾಪ ಅವ್ರಿಗೆ ತೊಂದರೆ ಆಗತ್ತೆ. ಅಮ್ಮ ಬೇಡ, ನಾವು 3 ಜನ ಹೋಗಿ ಬರೋಣ. ಆಯ್ತು ರೀ. ನಾನು ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಆಯ್ತು, ಹೋಗೋಣ. ವಿಚಾರಿಸ್ಕೊಂಡ್ ಬರ್ತೀನಿ. ನನ್ ಮಾತ್ ಕೇಳಿ. ಯಾರೋ ನೀವಲ್ಲ? ಏನ್ ಬೇಕು ನಿಮ್ಗೆ? ಯಾರು ನೀವೆಲ್ಲ? ಬಿಡಿ ಬಿಡಿ ಅವ್ರನ್ನ. ಹತ್ರ ಬರ್ಬೇಡಿ. ಅವ್ರನ್ನ ಬಿಡಿ. ಬಿಡು ಬಿಡು ನನ್ನ. ಓಡ್ತಾ ಇದ್ದಾರೆ ನೋಡ್ರು, ಓಡ್ತಾ ಇದ್ದಾರೆ. ಬಿಡ್ಬೇಡಿ ಅವನ್ನ, ಬಿಡಿಲ್ಲ ಅವನ್ನ. ನಾನು ನಿನ್ ಕತೆ ಕೇಳಿ ನಿನ್ ದುಃಖನ ಹೆಚ್ಚು ಮಾಡಿದೆ ಅನ್ಸುತ್ತೆ. ನಾನು ಮನಸ್ಸನ್ನ ಹಗುರ ಮಾಡ್ದೆ ಕಾರ್ತಿಕ್. ಈಗ್ಲಾದ್ರೂ ನನಗೆ ಸಹಾಯ ಮಾಡ್ತೀಯಾ? ಖಂಡಿತ ಮಾಡ್ತೀನಿ, ಆದ್ರೆ ಇದಕ್ಕೆ ನಿನ್ ಸಹಾಯನೂ ಅಗತ್ಯ. ನಾನು ನಿನ್ ಜೊತೆನೇ ಇರ್ತೀನಿ. ಈಗ ನನ್ನ ಅಲ್ದಾಟಕ್ಕೆ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಬಂತು. ಬರೀ ಸಹಾಯ ಯಾಕೆ ಅಂಬರ, ನನ್ನ ಜೀವನೇ ನಿನ್ಗೋಸ್ಕರ ಕೊಡ್ತೀನಿ. ಕಾರ್ತಿಕ್, ಕಾರ್ತಿಕ್, ಮನಸ್ಸುತ್ತದ ಮಾತಿನಲ್ಲಿ ನಿನ್ನ ಕೂಗಿ ಕರಗಿತು. ಮನಸ್ಸುತ್ತದಲ್ಲ ಮಾತಿನಲ್ಲಿ ನಿನ್ನ ಕೂಗಿ ಕರಗಿತು.
ನಿನ್ನ ಕೂಗಿ ಕರೆಯಿತು ಮನಸ್ಸು ತೊದಲ ಮಾತಿನಲ್ಲಿ ನಿನ್ನ ಕೂಗಿ ಕರೆಯಿತು ತಂಗಾಳಿಯಂತಾಗಿ ನನ್ನನ್ನು ಸೋಕಿ ಆ ಸ್ಪರ್ಶ ದಿನವೆಲ್ಲ ನೆನಪಾಗಿ ನನ್ನನ್ನು ಕಾಡಿ ಕ್ಷಣವೂ ಪ್ರೀತಿಯಲ್ಲಿ ಅನುರಾಗದ ಅಲೆಗಳ ಮೇಲೆ ಒಯ್ಯಾಗಿತ್ತು ಸಿರಿಗಂಧದ ನಾಡಿನಲ್ಲಿ ಆ ಗೊಂಬೆಯ ಸಂಜೆಯಲ್ಲಿ ಕವಿಯಾಗಿ ಹೃದಯ ಹಾಡಲಿ ಪ್ರಿಯ ನಿನ್ನ ನಾನು ಎದೆಗೂಡಿನಲ್ಲಿ ಪೂಜಿಸುವೆ ಎಂದೆಂದಿಗೂ ಮನಸ್ಸು ತೊದಲ ಮಾತಿನಲ್ಲಿ ನಿನ್ನ ಕೂಗಿ ಕರೆಯಿತು ಮನಸ್ಸು ತೊದಲ ಮಾತಿನಲ್ಲಿ ನಿನ್ನ ಕೂಗಿ ಕರೆಯಿತು ನಿನ್ನ ಪ್ರೀತಿಯ ಸುರಿಸಿ ಈ ಭೂಮಿ ಮೇಲೆಲ್ಲ ಹಸಿರಾಯ್ತು ನಮ್ಮನ್ನು ಹರಸಿ ಮಡಿಕೇರಿ ಮಂಜನು ತಂದು ನನ್ನೊಡಲ ಉಸಿರನ್ನು ಬೆರೆಸಿ ಕಾಣಿಕೆಯ ನಿನಗೆ ನೀಡುವೆ ನಿನ್ನಸಿರಿಗೆ ತಾಸಿರು ನಾನು ಕಣ ಕಣಿನಲು ಕಣ್ಣೆಲು ಅದು ಕಾಯಲು ರೆಪ್ಪೆಯಾಗುವೆ ಪ್ರಿಯ ನಿನ್ನ ನಾನು ಎದೆಗೂಡಿನಲ್ಲಿ ಪೂಜಿಸುವೆ ಎಂದೆಂದಿಗೂ ಮನಸ್ಸು ತೊದಲ ಮಾತಿನಲ್ಲಿ ನಿನ್ನ ಕೂಗಿ ಕರೆಯಿತು ಮನಸ್ಸು ತೊದಲ ಮಾತಿನಲ್ಲಿ ನಿನ್ನ ಕೂಗಿ ಕರೆಯಿತು ಪ್ರಿಯ ನಿನ್ನ ನಾನು ಎದೆಗೂಡಿನಲ್ಲಿ ಪೂಜಿಸುವೆ ಎಂದೇಳಿತು ಮನಸ್ಸು ತೊದಲ ಮಾತಿನಲ್ಲಿ ನಿನ್ನ ಕೂಗಿ ಕರೆಯಿತು 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 ಗಣೇಶ್ ಬಂದ್ರ ಇಲ್ಲಿ ಬಂದೆ ಏನೋ ನೀನು ಅಂಬರ ಕುಂದಿಗಳಲ್ಲಿ ಕಾಣಲ್ವೇನೋ ಏನಾಯ್ತು ಅಬ್ಬರ ಅಂತಾನೆ ಯಾಕ್ರು ಹಂಗ್ ನೋಡ್ತಾ ಇದ್ದೀರಾ ಏಯ್ ಕೇಳೋ ಇಲ್ಲಿ ನಾಳೆ ಒಂದ್ ವಿಶೇಷವಾದ ಜಾಗಕ್ಕೆ ಹೋಗ್ಬೇಕು ಅದಕ್ಕೆ ಕರೆದಿದ್ದು ಬೆಳಿಗ್ಗೆ ರೆಡಿಯಾಗಿ ಓಕೆ ನಾನ್ ರೆಡಿ ಇಷ್ಟೇ ಆಗ್ಲಿ ಅದ್ ನಮ್ ಕೆಲ್ಸ ಅಲ್ವಾ ನಾನ್ ಬರ್ತೀನಿ ನಿಮ್ ಜೊತೆಗೆ ಆ ಪುಟ್ಟ ತೋರಿಸಿ ಜಾಗಂತೂ ಅವ್ರ ಅಪ್ಪನಾಣೆ ನಾನು ಬರಲ್ಲಪ್ಪ ಯಾರು ಇಲ್ವಲ್ಲ ಯಾರು ನೋಡ್ತಾ ಇದ್ದೀರಿ ಯಾರ ಜೊತೆ ಮಾತಾಡ್ತಾ ಇದ್ದೀರಿ
ಈ ಸಲ ನಾವು ಹೋಗ್ತಿರೋದು ಪುಟ್ಟಹಳ್ಳಿ ಜಾಗಕ್ಕಲ್ಲ, ಅಂಬರಹಳ್ಳಿ ಜಾಗಕ್ಕೆ. ಅಂಬರನ ಮೋಹಿನಿ ಅನ್ಸುತ್ತೆ. ಅಂಬರ ಅಂದ್ರೆ ಮೋಹಿನಿ. ಕಾರ್ತಿಕ್, ಇದ್ ಯಾರ್ ಮನೆ? ಅಂಬರ ಹೇಳಿದ್ ಮನೆ ಇದೇನಾ ಕಾರ್ತಿಕ್? ಇದೇ ಕಣ್ರು ಅಂಬರ್ ಹೇಳಿದ ಮನೆ. ಅಯ್ಯ ಕಾರ್ತಿಕೇಶ, ಯಾಕಯ್ಯ ಏನೇನೆಲ್ಲ ಮಾತಾಡಿ ನಮ್ಮನ್ ಬೆಚ್ಚಿ ಬೀಳಿಸ್ತೀಯಾ? ಸಾಕು ಮಾಡು ನಿನ್ನ ಅವತಾರವನ್ನು. ಬಾಯಿ ಮುಚ್ಕೊಂಡಿರ್ತೀಯಾ? ಇದೇನು ಇದು ಅಂಬರ ಬದಲು ಅಂಬಾರಿ ಬರ್ತಾ ಇದೆ. ನನಗೆ ಯಾಕೋ ಭಯ ಆಗ್ತಾ ಇದೆ. ಗಲಾಟೆ ಜಾಸ್ತಿ ಆಯ್ತು ಕಣ್ರ. ಹಲೋ ಹಲೋ ಸರ್, ನನ್ನ ಹೆಸರು ಕಾರ್ತಿಕ್ ಅಂತ, ಟಿವಿ ಚಾನಲ್ ಇಂದ ಬಂದಿದ್ದೀವಿ. ಇವರೆಲ್ಲ ನನ್ನ ಫ್ರೆಂಡ್ಸ್. ನಮಸ್ಕಾರ ಸರ್. ನಿಮ್ಮನ್ನೇ ನೋಡೋಣ ಅಂತ ಬಂದ್ವಿ ಸರ್. ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಹೌದಾ, ಬನ್ನಿ ಒಳಗಡೆ. ಓಕೆ. ನೋಡಿ ಗೆಳೆಯರೆ, ನೀವೆಲ್ಲ ಯಾರು ಅಂತ ನನಗೆ ಗೊತ್ತಿಲ್ಲ. ನೀವು ನನ್ನನ್ನು ಯಾಕೆ ಹುಡ್ಕೊಂಡ್ ಬಂದಿದ್ದೀರಾ? ಸರ್, ನಮ್ ಟಿವಿ ಚಾನಲ್ಗೆ ಒಂದ್ ಸ್ಪೆಷಲ್ ಪ್ರೋಗ್ರಾಮ್ ರೆಡಿ ಮಾಡ್ಬೇಕು ಅಂತ ಈ ಊರಿಗೆ ಬಂದ್ವಿ. ಮೊನ್ನೆ ಅಕಸ್ಮಾತ್ ಆಗಿ ನೀವು ಕಾಡಲ್ಲಿ ಒಬ್ರೇ ಓಡಾಡ್ತಿರೋದನ್ನ ನೋಡಿದ್ವಿ. ಒಬ್ರೇ ಎಲ್ಲಿಗೆ ಹೋಗ್ತೀರಾ, ಒಬ್ರೇ ಎಲ್ಲಿಂದಲೋ ಬರ್ತೀರಾ, ಕುತೂಹಲ ಆಯ್ತು ಸರ್. ನಮ್ ಚಾನಲ್ಗೋಸ್ಕರ ಮಾಡ್ತಿರೋ ನಿಗೂಢ ರಹಸ್ಯ ಪ್ರೋಗ್ರಾಮ್ಗೆ ನಿಮ್ಮಿಂದ ಏನಾದ್ರೂ ಹೆಲ್ಪ್ ಆಗ್ಬೋದು ಅಂತ ಇಲ್ಲಿಗೆ ಬಂದ್ವಿ ಸರ್. ಸರ್, ತಾವು ಕಾಡಿಗೆ ಹೋದಾಗ ಏನಾದ್ರೂ ವಿಚಿತ್ರ ಘಟನೆಗಳು ನಿಮ್ಮನ್ನ ಕಾಡಿದೀವ ಸರ್? ಆತರ ಏನಾದ್ರು ಇದ್ರೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ ಸರ್? ರಹಸ್ಯವಾದ ವಿಷಯ ಅಂದ್ರೆ ನನಗೂ ತುಂಬಾ ಕುತೂಹಲ. ನೀವೆಲ್ಲ ಇಷ್ಟೊಂದು ಆಸಕ್ತಿ ತೋರಿಸ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ನನಗೆ ಗೊತ್ತಿರೋ ವಿಷಯ ನಾನು ನಿಮಗೆಲ್ಲ ಹೇಳ್ತೀನಿ. ನಾನು ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನನಗೆ ನಮ್ಮ ತಾತ ಮುತ್ತಾತಂದ್ರು ಮಾಡಿ ಬಿಟ್ಟು ಹೋದ ಆಸ್ತಿ ತುಂಬಾ ಇದ್ದಿದ್ರಿಂದ ರಿಯಲಿ ಐ ಆಮ್ ವೆರಿ ಲಕ್ಕಿ ಅಂಡ್ ಆಲ್ಸೋ ಐ ಆಮ್ ಗ್ರೇಟ್ಫುಲ್ ಟು ದೆಮ್. ನಾನು ಇದನ್ನೆಲ್ಲ ಯಾವಾಗ ಅನುಭವಿಸ್ಬೇಕು ಹೇಳಿ? ಆದ್ರಿಂದ ನನ್ನ ಪ್ರೊಫೆಷನ್ಗೆ ರಿಸೈನ್ ಮಾಡ್ಬಿಟ್ಟು ಇಲ್ಲಿ ಬಂದು ಆರಾಮಾಗಿ ಸೆಟ್ಲ್ ಆಗ್ಬಿಟ್ಟಿದ್ದೇನೆ. ನನಗೆ ಈ ಆತ್ಮಗಳ ಬಗ್ಗೆ ತಿಳ್ಕೋಬೇಕು ಅಂತ ತುಂಬಾನೇ ಇಂಟ್ರೆಸ್ಟ್ ಇತ್ತು. ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನೆಲ್ಲ ತಗೊಂಡ್ಬಂದು ಆಗಾಗ ಬಿಡುವಿದ್ದಾಗ ಓದ್ಕೋತಾ ಇದ್ದೆ, ವಿಷಯ ತಿಳ್ಕೊತಾ ಇದ್ದೆ. ಇನ್ನೊಂದು ವಿಚಿತ್ರ ಏನಪ್ಪಾ ಅಂದ್ರೆ, ನಾನು ಯಾವತ್ತೂ ಆ ಪುಸ್ತಕಗಳನ್ನ ಓದಕ್ಕೆ ತಿಳ್ಕೊಳಕ್ ಶುರು ಮಾಡಿದ್ನೋ ಅವತ್ತಿಂದ ನನಗೆ ವಿಚಿತ್ರವಾದ ಕನಸುಗಳು ಬೀಳ್ತಾ ಇದೆ, ವಿಚಿತ್ರವಾದ ಅನುಭವ ಆಗ್ತಾ ಇದೆ. ಆ ಅನುಭವಗಳು ಹೇಗಿತ್ತು ಅಂದ್ರೆ, ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ನನ್ನ ಕನಸಲ್ಲಿ ವಿಚಿತ್ರವಾದ ಅನುಭವನ ಕಾಣ್ತಾ ಬಂದಿದ್ದೇನೆ. ಒಂದು ಹುಣ್ಣಿಮೆ ರಾತ್ರಿ ಅಂತೂ ನನಗೆ ಭಯಾನಕವಾದ ಕನಸು ಬಿತ್ತು. ಆ ಕನಸಲ್ಲಿ ಏನಾಯ್ತು ಅಂದ್ರೆ, ನನ್ನನ್ನು ಕಾಪಾಡಿ, ನನಗೆ ಸಹಾಯ ಮಾಡಿ, ಈ ಬಂಧನದಿಂದ ನನ್ನನ್ನು ಬಿಡಿಸಿ. ಸರ್, ನಿಮ್ ಕನ್ಸಲ್ಲಿ ನನ್ನನ್ನು ಇಲ್ಲಿಂದ ಕರ್ಕೊಂಡೋಗು ಅಂತ ಯಾಕೆ ಹೇಳ್ತಿದ್ರು? ಅದ್ ನನಗೆ ಗೊತ್ತಿಲ್ಲ ಸರ್. ನಿಮ್ಗೆ ಅವಾಗ ಕೇಳಿಸ್ತಾ ಇರುತ್ತಲ್ಲ, ಅದು ಹೆಣ್ಧ್ವನಿನ ಗಂಡ್ಧ್ವನಿನ? ಹೆಣ್ಧ್ವನಿ. ಸರ್, ನಿಮ್ಗೆ ಆ ಶಬ್ದ ಎಲ್ಲಿಂದ ಬಂತು? ಅದರಿಂದ ನಿಮ್ಗೆ ಏನ್ ಅನುಭವ ಆಯ್ತು? ಗುಡ್ ಪಾಯಿಂಟ್. ಇಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿ ನಮ್ಮದೇ ಆದ ಅಂದ್ರೆ ನಮ್ಮ ಮುತ್ತಜ್ಜಿ ಇದ್ದಂತ ಒಂದು ಹಳೇದು ಪಾಳು ಬಿದ್ದ ಮನೆ ಇದೆ. ಅಲ್ಲಿಗೆ ನಾನು ಚಿಕ್ಕಂದಲ್ಲಿ ಹೋಗಿ ಬಂದು ಮಾಡ್ತಾ ಇದ್ದೆ. ಅಲ್ಲಿಗೆ ಈಗ ಹೇಗ್ ಹೋಗ್ಬೇಕು ಅಂತ ನಾನು ಮರ್ತು ಹೋಗಿದೆ. ಆದ್ರೆ ಅಲ್ಲಿಗೆ ಹೇಗ್ ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಒಂದು ನಕ್ಷೆ ಇದೆ, ಅದನ್ನ ನೋಡ್ಕೊಂಡು ಹೋಗ್ಬೋದು. ಆ ಸ್ಕೆಚ್ನ ನಾವು ನೋಡ್ಬೋದಾ ಸರ್? ಸರ್, ಆ ನಕ್ಷೆನ ಪ್ಲೀಸ್ ಒಂದ್ಸಲ ತೋರಿಸ್ತೀರಾ? ವೈ ನಾಟ್? ಖಂಡಿತವಾಗ್ಲು. ಒಂದ್ ನಿಮಿಷ. ಇದೇ ಕುಂದಾ ಬೆಟ್ಟ. ಇಲ್ಲಿಂದ ಉತ್ತರಕ್ಕೆ 15 ಕಿಲೋಮೀಟರ್ ಹೋದ್ರೆ ಇಲ್ಲೊಂದು ಮರ ಇದೆ. ಆ ಮರದ ಮೇಲೆ ಒಂದು ಆರೋ ಮಾರ್ಕ್ ಹಾಕಿದ್ದಾರೆ. ಆ ಆರೋ ಮಾರ್ಕ್ ಪ್ರಕಾರನೇ ನಾವು ಹೋದ್ರೆ ಇಲ್ಲಿ ಬಲಕ್ಕೆ ಒಂದು ಮನೆ ಇದೆ. ಅದೇ ನಾ ಹೇಳದ್ನಲ್ಲ. ಸರ್, ನೀವು ನಮ್ಗೆ ಸಹಾಯ ಮಾಡೋದಾದ್ರೆ ನಾವೆಲ್ಲ ಜೊತೆಯಲ್ಲಿ ಆ ಪಾಳ್ ಮನೆಗೆ ಹೋಗಿ ಅಲ್ಲಿ ಏನಿದೆ ಅಂತ ಯಾಕೆ ನೋಡ್ಬಾರ್ದು? ಅಲ್ಲಿ ನಿಮ್ ಕನ್ಸಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಕ್ಲೂ ಸಿಗ್ಬಹುದು. ನೀವೆಲ್ಲ ಯುವಕರು, ಬಿಸಿ ರಕ್ತ ಇರೋರು, ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅಂದ್ರೆ ಐ ಆಮ್ ಆಲ್ವೇಸ್ ರೆಡಿ. ಹಾಗಾದ್ರೆ ಈಗಲೇ ಹೋಗೋಣ ಸರ್? ಇವತ್ ಬೇಡ, ಈಗಾಗ್ಲೇ ಹೊತ್ತಾಗಿದೆ.
ನೀವೆಲ್ಲ ಟಯರ್ಡ್ ಕೂಡ ಆಗಿದ್ದೀರಾ. ಒಂದ್ ಕೆಲಸ ಮಾಡಿ, ಇವತ್ತಿಲ್ಲೇ ಉಳ್ಕೊಂಬಿಡಿ. ನಾಳೆ ಬೆಳಗ್ಗೆನೆ ಎದ್ದು ಆ ಜಾಗ ಕರ್ಕೊಂಡು ಹೋಗ್ತೀನಿ. ಓಕೆ? ತಂಗಾಳಿ ಮರಗಿಡವ ತೂಗಾಡಿದೆ, ಸಂಪಾದ ನಗೆ ಬೀರಿದೆ, ಸಂಜೆಗೆ ಮೋಡಗಳು ಕಣ್ಬಿಡುತ್ತಿವೆ, ಮನಸ್ಸಿನಲ್ಲೇ ಮರುಳಾಗಿದೆ. ಈ ಕಣ್ಗಳು ಹೂವಾಗಿ ಹೂಗಳು ಮಾತಾಡಿ ಎದೆಯಾಸೆ ಕೇಳಿಸುತ್ತಿದೆ. ದಿನವೆಲ್ಲ ಕ್ಷಣವಾಗಿ ಕ್ಷಣವೆಲ್ಲ ನೀನಾಗಿ, ನೀ ನನಗೆ ಜಗವಾದೆಯ. ನಿನ್ನ ಮಾತಲೇ ಸವಿಜೇನಿದೆ, ನಿನ್ನ ಪ್ರೇಮವೇ ಉಸಿರಾಗಿದೆ. ಈ ಹೂವೆಲ್ಲವೂ ನಿನಗಾಗಿಯೇ. ಇದೊಂದು ನಿಗೂಢವಾದ ಕಾಡು. ಇಲ್ಲಡಗಿದೆ ರಹಸ್ಯದ ಮತ್ತೊಂದು ಮಗ್ಗಲು. ಪ್ರೊಫೆಸರ್ ಸಾಹೇಬರ ನೇತೃತ್ವದಲ್ಲಿ ದಿಕ್ಕು ಕಾಣದವರ ಪರಿಪಾಲನೆ. ಮುಂದೇನಾಗುತ್ತದೆ ನಿರೀಕ್ಷಿಸಿ ಜೀಪ್ ಬೇಕಾಕಿದ ನಂತರ. ಯಾವ ಕಡೆ ಹೋಗುದು? ನೋಡಿ ಕಾರ್ತಿಕ್, ಇದೇ ಆ ದಾರಿ. ಏನ್ ಮಾತಾಡ್ತಾ ಇದ್ದೀರಾ? ಇನ್ನು ಮುಂದೆ ಜೀಪ್ ಹೇಳಿ ಸಾರ್, ನಾನು ಹೋಗ್ತಾ ಬರ್ತೀನಿ. ಯಾವ ದಾರಿ? ಎಲ್ಲಿದೆ ಜರ್ನಿ? ಕಮ. ಪಯಣ ಅಯ್ಯೋ ಯಾವುದೀ ದಾರಿ, ಎಲ್ರ ಜೊತೆ ಸಂಚಾರ. ಲೋ ಕಾರ್ತಿಕ್, ನಾವು ಪ್ರೋಗ್ರಾಮ್ ಮಾಡಕ್ ಬಂದಿದೀವ ಇಲ್ಲ ಪಾದಯಾತ್ರೆ ಮಾಡಕ್ ಬಂದಿದೀವೋ? ಮೈ ಡಿಯರ್ ಫ್ರೆಂಡ್, ನಡೆದಷ್ಟು ಆರೋಗ್ಯಕ್ಕೆ ಒಳ್ಳೇದು. ನೀನ್ ನಂಬ್ತೀಯಾ? ನನಗೀಗ 55 ವರ್ಷ, ಆದ್ರೂ ಎಷ್ಟು ಆರೋಗ್ಯವಾಗಿದ್ದೀನಿ. ಕಾರಣ ಏನ್ ಗೊತ್ತಾ? ದಿನ 20 ಕಿಲೋಮೀಟರ್ ನಡಿತೀನಿ. 20 ಕಿಲೋಮೀಟರ್? ದಿನಕ್ಕೆ 20 ಕಿಲೋಮೀಟರ್ ನಡೀತೀನಿ ಅಂತೀರಲ್ಲ? ಖಂಡಿತ ಬೇಡ ಬೇಡ ಬೇಡ, ದೇವ್ರು ದೊಡ್ಡ ಮಾತು, ದೊಡ್ಡ ಮಾತು. ಬನ್ನಿ ಬನ್ನಿ ಬನ್ನಿ. ಮಜಾ ಕಾಡಲ್ಲಿ ಇಷ್ಟೊಂದು ಆನೆಗಳಿವೆ ಅಂತ ಒಂದು ಕಣ್ಣಿ ಕಾಣಿಸ್ತಲ್ಲ. ಯಾಕೆ ಕೇಳಬೇಡಣ? ನನಗೇನು ಗೊತ್ತು, ನಾನೇನು ಫಾರೆಸ್ಟ್ ಆಫೀಸರ್. ನಾನು ಬರ್ತಾ ಇರೋ ವಿಷಯ ಕೇಳಿ ಎಲ್ಲ ಎದ್ರಿಕೊಂಡು ಬಚ್ಚಿಕೊಂಡ್ಬಿಟ್ಟಿದಾವ ಕಣೋ. ಓ ನೀನ್ ಮರಿ ವೀರಪ್ಪ ನೋಡು. ಕಾರ್ತಿಕ್, ಇದಕ್ ಮುಂಚೆ ನಾ ಇಲ್ಲಿಗೆ ಬಂದಿದ್ದೆ ಅಂತ ಹೇಳಿದ್ನಲ್ಲ, ಇಲ್ಲಿ ತನಕ ಮಾತ್ರ. ಇಲ್ಲಿಂದ ಮುಂದೆ ನನಗೆ ದಾರಿ ಗೊತ್ತಾಗದೆ ನಾನು ವಾಪಸ್ ಹೊರಟೋದೆ. ಈಗಾಗ್ಲೇ ನಾವು 5 ಕಿಲೋಮೀಟರ್ ಬಂದಿದ್ದೀವಿ. ಇಲ್ಲಿಂದ ಮುಂದಕ್ಕೆ ಯಾವುದೋ ಒಂದು ಕಾಲ್ದಾರಿ ಇದೆ ಅಂತ ಹೇಳ್ತಾರೆ, ಆದ್ರೆ ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲಪ್ಪ. ಆದ್ರೆ ಇಲ್ಲಿ ಯಾವ ಕಾಲ್ದಾರಿನೂ ಕಾಣ್ತಿಲ್ವಲ್ಲ ಸರ್? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಕಾರ್ತಿಕ್, ಒಂದ್ ನಿಮಿಷ ಸರ್. ಶುರುವಾಯ್ತಪ್ಪ Okay, ನಿನ್ ಗಾಳಿ ಆಯ್ತು. ಮಾತು. ಏನಂದ್ರ? ಅಲ್ಲಿ ಕಾಣ್ತಾ ಇದೆ ನೋಡು, ಅದೇ ದಾರಿ. ಸರ್, ದಾರಿ ಇಲ್ಲಿದೆ, ಬೇಗ ಬನ್ನಿ. ಆಗ ಬನ್ನಿ ಬನ್ನಿ, ಹುಷಾರು. ಕರೆಕ್ಟಾಗಿ ಅದ ಮಗ. ಸರ್, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಕಾಲ್ದಾರಿ. ಬನ್ನಿ. ಹೋಗ್ತಾ ಇರೋ ಪೋಸ್ಟ್ ನೋಡಿದ್ರೆ ವಾಪಸ್ ಬಂದಾಗ ಆಗ್ತಾರೆ. ಯಾಕೆ ಮುಗಿಯೋದ ಪಯಣ ನನ್ ಕೈಲಾಗಲ್ಲಪ್ಪ, ನನಗೆ ಸುಸ್ತಾಗೋತ್. ನಾನು ಇಲ್ಲೇ ಅಶ್ವಿನ್, ಆ ತರ್ಲ ಪುಟ್ಟನ್ ಕರಿಯೋ. ಬರ್ಬೇಡಿ ವಾಪಸ್. ಪುಟ್ಟ ಮೋನಿ ಕಡೆ ನೇರಿ ಅಂಬರದಾಗೆ ಅಂಬರ ನಗತಾಳೆ.
ಚಿಕ್ಕಿ ಅಲ್ಲ ಹಕ್ಕಿ ಅಕ್ಕಿ ಎಲ್ಲ ಚಿಕ್ಕಿ ಎಲ್ಲ ಕಪ್ಪಿಗಳ ಬಂದ್ರ ಮರ ಗಿಡ ಹೋಗಾವೆ ನಡೆದು ಸಾಕಾಗೋಯ್ತು. ಅಶ್ವಿನ್ ನಾನ್ ಸ್ವಲ್ಪ ಎತ್ಕೊಳ್ಳೋ. ಪುಟ್ಟ ನೀನ್ ನನ್ನ ಎತ್ಕೊಳ್ಳೋ. ನಿನ್ನ ಎತ್ಕೋಬೇಕಾ? ಅಯ್ಯೋ ಎತ್ತಿಕೊಳ್ಳ ನಿನ್ನ ಒತ್ಕೊಂಡೋಗ್ಲ, ಎತ್ತಿಕೊಳ್ಳ ನಿನ್ನ ಒತ್ಕೊಂಡೋಗ್ಲ. ಆಗ್ತಾ ಇಲ್ಲ ಸಂಗಡ, ನೀನ್ ಎತ್ಕೋಬೇಕು ಅಂತ ನನಗೆ ತುಂಬಾ ಆಸೆ ಇದೆ, ಆದ್ರೆ ಆಗ್ತಾ ಇಲ್ಲ. ಆಕ್ಚುಲಿ ನನ್ ಸ್ಟೀಲ್ ಮಾಡೀನಿ, ನಡೆದು ಚಾಕ್ಲೇಟ್ ಪಡೆ ಆಗ್ಬಿಟ್ಟು. ಸರಿ ಸಂಜನ, ನನ್ ಕೈಲಾಗಲ್ಲಪ್ಪ. ಅಶ್ವಿನ್ ನೀನಾದ್ರೂ ನನ್ನ ಎತ್ಕೊಳ್ಳೋ. ಏನು ನಾನ್ ನೀನ್ ಎತ್ಕೊಬೇಕಾ? ದೇವ್ರೇ ಆಗಲ್ಲ ಬಿಡ. ಈ ಬಾಡಿ ಎತ್ಕೊಳಕಾಗತ್ತೆ? ಆಗಲ್ಲ ಅಂತ ಹೇಳಿಲ್ಲ. ಈ ಗಜ್ಜಿನಿ ಮುಂದೆನ ಸ್ಕೋಪ್ ತೋರಿಸ್ತಾ ಇದ್ಯಾ? ನಾನು ಎತ್ಕೊಂತೀನಿ ಸಂಜನಾ, ನಾನು ಎತ್ಕೊಂತೀನಿ. ಲವ್ ನೋಡು. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ಬೆತೆಯೋ. ನನ್ ಮಕ್ಳ ಬಂದ್ರಲ್ಲ, ನನ್ ಕೈಯಿಂದ ಇವಳು ಎತ್ಕೊಳಕ್ ಆಗ್ತಿಲ್ಲ ಕಣ್ರು. ಏನ್ ತೂಕ ಇದ್ದಾಳೆ ಇವಳು. ಅಯ್ಯೋ ಲವ್ ಎತ್ಕೊಳ್ಳೋ, ನೀನಾದ್ರೂ ಯಾಕಾದ್ರೂ ಎತ್ಕೊಂಡು ಮಕ್ಳ. ಎಲ್ಲ ವೇಸ್ಟ್ ಬಾಡಿಗಳೇ. ಓ, ಇನ್ನು ಮುಂದೆ ಸರಿಯಾಗಿ ದಾರಿನೂ ಗೊತ್ತಾಗ್ತಾ ಇಲ್ಲ. ಹೌದಾ? ಇಲ್ಲೆಲ್ಲ ಬರೀ ಮರಗಳೇ ಇದೆ. ಆದ್ರೆ ಇಷ್ಟು ಮರಗಳಲ್ಲಿ ಯಾವ ಮರದ ಮೇಲೆ ಯಾರು ಮಾಡ್ತಿರೋದು? ತುಂಬಾ ಕನ್ಫ್ಯೂಸಿಂಗ್ ಆಗಿದೆ. ಯಾವ ಇಲ್ಲಿಂದ ಮುಂದೆ ದಾರಿ ಗೊತ್ತಾಗ್ತಾ ಇಲ್ವಲ್ಲ. ಬಂದೆ. ಕಾರ್ತಿಕ್, ಕಾರ್ತಿಕ್, ಏನಿದು? ಬಂದೆ. ಏನು ಮತ್ತೆ ಶುರು ಆಯ್ತಪ್ಪ. ಆಗಾಗ ಅಂಬರ ಅಂತಾನಲ್ಲ, ಯಾರೀ ಅಂಬರ? ಯಾರಿಗ್ ಗೊತ್ತು ಸರ್. ಅಂಬರನು ಇಲ್ಲ, ದಿಗಂಬರನು ಇಲ್ಲ. ಬನ್ನಿ ಕರಿತಾ ಇದ್ದಾನೆ. ಸರ್ ಅಲ್ಲಿ ನೋಡಿ ಆ ಮನೆನ ಅಂಬರ ತೋರಿಸಿದ್ದು ಸರ್. ಕನೆ ಕೀಳಿ ಭೂತ್ ಬಂಗ್ಲಾ. ಬನ್ನಿ ಸರ್. ಭೂತ್ ಬಂಗ್ಲೆ ಅಲ್ಲ ಮಗ, ಮೋಹಿನಿ ಆಟ ಪಟ್ಟು. ಯಾರೀ ಅಂಬರ? ಸುಮ್ಮನೆ ಪುಟ್ಟ. ಮುಳ್ಳಿನ ದಾರಿ. ಅಯ್ಯಪ್ಪ, ಪ್ರೊಫೆಸರ್ ಹಾಡು ಹೇಳಕ್ಕೂ ಬಿಡಲ್ಲ, ಮಾತಾಡಕ್ಕೂ ಬಿಡಲ್ಲ. ಕೈಯಕ್ಕೆ ಸಾಕಾಗೋಯ್ತು. ಎಲ್ಲಿಗೋ ಕರ್ಕೊಂಬಂದಪ್ಪ ಭೂತ್ ಬಂಗ್ಲಿಗೆ. ಕಾರ್ತಿಕ್, ನಾ ಹೇಳ್ತಾ ಇದ್ದಲ್ಲ ಪಾಳು ಬಿದ್ದ ಮನೆ ಅಂತ, ಅದೇ ಇದು. ಸುಮ್ನೆ ಬಾರೋ. ಒಳಗಡೆ ಹೋಗ್ಬೇಕಾ? ಶೂಟ್ ಮಾಡಿದ್ನ? ಒಳಗಡೆ ಏನೇನಿದ್ಯೋ, ಏನೇನ್ ಕಾದಿದ್ಯೋ. ಸುಮ್ನೆ ಬರ್ತೀಯೋ ಹೇಗೆ? ಬಾರೋ. ಬಿಟ್ಬಿಡಿ ಸರ್, ನನ್ ಬಿಟ್ಬಿಡಿ ಸರ್. ಬೇಡ ಸರ್, ಪ್ಲೀಸ್ ಸರ್. ಏನಿದು ಮಂತ್ರ ತಂತ್ರ ಮಾಡಿ ಇದೆಯಲ್ಲ, ಇದೆ.
ಯಾರಿದು ಕಾರ್ತಿಕ್ ನೋಡಿ ಏನಾಗಿದೆ ಅಂತ. ಕಾರ್ತಿಕ್ ಒಂಚೂರು ಹಿಡ್ಕೊ. ಇದೊಂದು ಮುಖ್ಯವಾದ ಔಷಧೀಯ ಸಸ್ಯ, ಆಂಟಿಬಯೋಟಿಕ್ ತರ ಕೆಲಸ ಮಾಡುತ್ತೆ. ಕೊಡಿಲಿ. ತುಂಬಾ ದಿವಸದಿಂದ ಕತ್ತಕೊಂಡೆಲ್ಲ ಇದು ಆಹಾರ ಇಲ್ಲದೆ ಇರೋದ್ರಿಂದ ದೇಹ ತುಂಬಾ ಕೃಶವಾಗಿದೆ. ಓಕೆ, ನೀವೆಲ್ಲ ರೆಸ್ಟ್ ತಗೊಳ್ಳಿ. ಓಕೆ. ಕಾರ್ತಿಕ್ ಒಂದ್ ನಿಮಿಷ ಬಾಯ್. ಅಲ್ಲ ಕಾರ್ತಿಕ್, ಈ ಹುಡುಗಿ ಯಾರು? ಇವಳ್ಯಾಕೆ ಆ ಒಂಟಿ ಮನೇಲಿ ಇದ್ಲು? ಇವಳೇನಾ ನನ್ನ ಕನಸಲ್ಲಿ ಬರ್ತಾ ಇದ್ದಿದ್ದು? ಓಹ್, ನನಗೊಂದು ಅರ್ಥ ಆಗ್ತಾ ಇಲ್ಲ. ಐ ಆಮ್ ರಿಯಲಿ ಕನ್ಫ್ಯೂಸ್ಡ್. ನೋಡಿ ಸರ್, ಇಷ್ಟು ದಿವಸ ನನ್ನ ಮಾತನ್ನ ಯಾರು ನಂಬ್ತಾ ಇರ್ಲಿಲ್ಲ. ಪ್ಲೀಸ್, ಈಗ ನೀವಾದ್ರೂ ನಂಬೇಕು ಸರ್. ನೋಡಿ, ಇದುವರೆಗೂ ನೀವು ಅಂಬರ ಯಾರು ಯಾರು ಅಂತ ಕೇಳ್ತಿದ್ರಲ್ಲ, ನೋಡಿ ಇವಳೇ ಅಂಬರ ಸರ್. ಇಷ್ಟು ದಿನ ಇವಳು ಜೀವಂತ ಶವ ಆಗಿದ್ದಕ್ಕೆ ಇವಳ ಆತ್ಮ ಅವಳ ದೇಹನ ಬಿಟ್ಟು ಅಲಿತಾ ಇತ್ತು, ನನ್ ಜೊತೆ ಮಾತಾಡ್ತಾ ಇತ್ತು ಸರ್. ಪ್ರೊಫೆಸರ್ ನೋಡಿ, ನಿಮ್ ಕನ್ಸಲ್ ಬಂದು ನನ್ನನ್ನು ಕಾಪಾಡಿ ಅಂತ ಕೂಕೊಳ್ತಿದ್ದ ಹುಡುಗಿ ಇವಳು ಅಂತ ನಿಮ್ಗೆ ಅನ್ಸ್ತಾ ಇಲ್ವಾ ಸರ್? ನೋಡಿ, ನನ್ ಮಾತು ನಿಮ್ಗೆ ವಿಚಿತ್ರ ಅನ್ಸ್ಬೋದು, ಆದ್ರೆ ನಿಜ ತಾನೆ? ಅದೆಲ್ಲ ಇರ್ಲಿ ಕಾರ್ತಿಕ್, ನೀ ಹೇಳಿದ್ಮೇಲೆ ನಾನು ನಂಬ್ತೀನಿ. ಆದ್ರೆ ನೀನ್ ಹೇಳಿದೆಯಲ್ಲ, ಆ ಆತ್ಮ ಈಗೆಲ್ಲಿ, ಯಾಕೆ ನಿನ್ ಜೊತೆ ಮಾತಾಡ್ತಾ ಇಲ್ಲ, ಎಲ್ಲಿ ಹೋಯ್ತು ಅಂತ? ಅದೇ ನನಗೂ ಗೊತ್ತಾಗ್ತಿಲ್ಲ ಸರ್. ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ಇವಳು ಬಹಳ ದಿವಸದಿಂದ ಕೋಮಾ ಸ್ಟೇಜ್ ಅಲ್ಲೇ ಇದ್ದಾಳೆ ಅಂತ ಕಾಣಿಸುತ್ತೆ. ನಮ್ಮ ಯಜಮಾನ್ರಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ? ಕಾರ್ತಿಕ್, ಏನ್ ಇಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಿದ್ಯಾ? ಸರ್, ನೀವು ಆತ್ಮಗಳನ್ನ ನಂಬ್ತೀರಾ? ಇದ್ರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ನೋಡು ಮಿಸ್ಟರ್ ಕಾರ್ತಿಕ್, ನಾವು ಗಾಢವಾದ ನಿದ್ರೆಯಲ್ಲಿದ್ದಾಗ ಒಮ್ಮೊಮ್ಮೆ ಆತ್ಮ ದೇಹನ ಬಿಟ್ಟು ಹೊರಗೆ ಹೋಗಿ ಪುನಃ ಬಂದು ಸೇರ್ಕೊಳ್ಳೋ ಅವಕಾಶ ಇರುತ್ತೆ ಅಂತ ನಾನು ಓದಿದ್ದೇನೆ. ಈ ಕೋಮಾ ಸ್ಟೇಜ್ ಅಂತ ಹೇಳ್ತಾರೆ ನೋಡು, ಅದೊಂಥರ ಇದೇ ರೀತಿ ಅಂತ ನನ್ನ ಅಭಿಪ್ರಾಯ. ಆಯಸ್ಸು ಮುಗಿದು ಮನುಷ್ಯ ಸತ್ರೆ ಆ ಆತ್ಮಕ್ಕೆ ಮತ್ತೊಂದು ದಾರಿ, ಇನ್ನೊಂದು ದೇಹ, ಅಥವಾ ಈ ಮುಕ್ತಿ ಅಂತ ಹೇಳ್ತೀವಿ ನೋಡು, ಅದು ಸಿಗತ್ತೆ. ಆದ್ರೆ ಈ ಅತೃಪ್ತ ಆತ್ಮಗಳು, ಅಂದ್ರೆ ಆಯಸ್ ಮುಗಿಯೋದಕ್ಕಿಂತ ಮುಂಚೆನೆ ದೇಹವನ್ನು ಬಿಟ್ಟ ಆತ್ಮಗಳು ಆ ದೇಹದ ಮೇಲಿನ ವ್ಯಾಮೋಹವನ್ನ ಇನ್ನೂ ಕಳ್ಕೊಂಡಿರೋದಿಲ್ಲ. ಅದ್ರ ಸುತ್ತಲೂ ಅಲಿತಾ ಇರುತ್ತವೆ. ಐ ಮೀನ್, ಸುತ್ತಲೂ ತಿರುಗ್ತಾ ಇರುತ್ತೆ. ನಮಗೆ ಸಿಕ್ಕಿರೋ ಹುಡುಗಿ ದೇಹದ ಸ್ಥಿತಿನೂ ಅದೇನೆ. ಆದ್ರೆ ಅದೃಷ್ಟ ಏನಪ್ಪಾ ಅಂದ್ರೆ, ನಮಗೆ ಸಿಕ್ಕಿರೋ ಹುಡುಗಿ ದೇಹ ಇನ್ನೂ ಪ್ರಜ್ಞಾವಸ್ಥೆನಲ್ಲಿದೆ. ಅಕಸ್ಮಾತ್ ದೇಹದ ಸಂಸ್ಕಾರ ಆಗ್ಬಿಟ್ರೆ ಅಂತ ಆತ್ಮಗಳು ಆ ಜಾಗದಲ್ಲೇ ಸುತ್ತಾ ಇರುತ್ತವೆ. ಏನಂತೀಯ? ಈಗ ಈ ದೇಹದ ಪರಿಸ್ಥಿತಿನೂ ಹಾಗೆ ಇದೆ. ಈಗ ನಮ್ ಸಿಕ್ಕಿರೋ ದೇಹಕ್ಕೆ ಆ ಆತ್ಮ ವಾಪಸ್ ಬರುತ್ತಾ ಸರ್? ಅದನ್ನ ನಾನು ಹೇಳೋದಕ್ಕಾಗೋದಿಲ್ಲ. ಪ್ರಯತ್ನ ಪಡೋಣ. ಆ ದೇಹಕ್ಕೆ ಬೇಕಾಗಿರೋ ಪೌಷ್ಟಿಕತೆ, ಔಷಧೋಪಚಾರ ಎಲ್ಲ ಮಾಡಿ ಸರಿಪಡಿಸಿದ್ರೆ ಸರಿ ಹೋಗಬಹುದು. ಹಾಗಂತೀರಾ ಸರ್? ಕಾರ್ತಿಕ್, ಇನ್ನೊಂದು ವಿಷಯ ಹೇಳೋದ್ ಬರ್ತಿದ್ದೆ. ನಿನ್ನೆಯಿಂದ ದೇಹ ನಮ್ಮನೇಲೇ ಇದೆ. ಕಾನೂನು ಪ್ರಕಾರ ಪೊಲೀಸರು ತಿಳಿಸದೆ ನಾವು ಯಾವ ಕೆಲಸನೂ ಮಾಡಬಾರ್ದು. ಹಾಗಾಗಿ ಇಮಿಡಿಯೇಟ್ ಆಗಿ ಪೊಲೀಸಿಗೆ ತಿಳಿಸ್ಬಿಡೋಣ. ಓಕೆ ಸರ್. ಅಂಬರ, ಅಂಬರ, ನಾನು ಕಾರ್ತಿಕ್ ಬಂದಿದ್ದೀನಿ. ಮಾತಾಡು ಅಂಬರ. ಈಗ ನಿನ್ ದೇಹ ಸಿಕ್ಕಿದೆಯಲ್ಲ, ಯಾಕೆ ನಿನ್ ದೇಹಕ್ಕೆ ಬಂದು ನೀನ್ ಸೇರ್ಕೋಬಾರ್ದು? ಯಾಕೆ ನನ್ ಜೊತೆ ಮಾತಾಡ್ತಾ ಇಲ್ಲ? ಯಾಕೆ ನನ್ ಕಣ್ಣಿಗೆ ನೀನ್ ಕಾಣಿಸ್ತಾ ಇಲ್ಲ? ನೀನಿನ್ನೂ ಆ ಕಾಡಲ್ಲಿ ಅಲಿತಾ ಇದ್ಯಾ? ಸರಿ, ನಾನು ನಿನ್ನಲ್ಲೇ ಬಂದು ನೋಡ್ತೀನಿ.
ಅಂಬರ ಅಣ್ಣ 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 ಏನೋ ಅಮ್ಮ ಅವರು ಪಾಳ್ಮನೆಯಲ್ಲಿ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ವಾ? ಇಲ್ಲ. ಅವಳೆಲ್ಲ ಹೋಗಕ್ ಸಾಧ್ಯ? ಇದ್ದಲ್ಲೇ ಇರ್ತಾಳೆ ನೋಡೋ. ಆ ಕುಡುಕ ಅಣ್ಣ ಹಾ. ಅಮ್ಮವ್ರು ಕಾಣಕ್ಕಿಲ್ಲ ಅಂತ ಗೊತ್ತಾದ ಕ್ಷಣ ಹಾ. ನಮ್ಗೆ ಎದ್ರುಕೊಂಡು ಓಡೋದ. ಏನದು ಡೋರ್ ಓಪನ್ ಆಗಿದೆ? ವಾಚ್ಮನ್ ಎಲ್ಲ ಹೋದ್ನೋ? ಕುಡಿದು ಬಿದ್ದಿದ್ದಾನ ಏನೋ? ಏನೋ ಇದು ಕಾಣಿಸ್ತಾನೆ ಇಲ್ವಲ್ಲ? ಏನಾಗಿರ್ಬೋದು? ಆ ಮೆಂಟ್ಲು ಪ್ರೊಫೆಸರ್ ಏನಾದ್ರು ಎತ್ಕೊಂಡು ಹೋಗ್ಬಿಟ್ಟ? ಸರಿಯಾಗಿ ಹುಡುಕ ಎಲ್ಲ ಕಡೆ, ನಾನು ಹುಡುಕ್ತೀನಿ. ರೌಂಡ್ಸ್ ಹೋಗಿ ಬರ್ತೇನೆ. ಹಲೋ ಸರ್. ನಮಸ್ಕಾರ. ಯಾರು ನೀವು? ನನ್ನ ಹೆಸರು ಕಾರ್ತಿಕ್ ಅಂತ, ಟಿವಿ ಚಾನೆಲ್ ಇಂದ ಬಂದಿದ್ದೀನಿ. ನನ್ನಿಂದ ಏನಾಗಬೇಕಾಗಿತ್ತು? ಸರ್, ನಮ್ ಚಾನೆಲ್ ಪ್ರೋಗ್ರಾಮ್ಗೋಸ್ಕರ ಒಂದು ಕಾಡಲ್ಲಿ ಶೂಟ್ ಮಾಡ್ತಿರ್ಬೇಕಾದ್ರೆ ಒಂದ್ ಪಾಳ್ ಮನೆಯಲ್ಲಿ ಒಂದು ಹುಡುಗಿ ಅನ್ಕಾನ್ಶಿಯಸ್ ಸ್ಟೇಟಸ್ ಅಲ್ಲಿ ಸಿಕ್ಕಿದ್ಲು. ಅನ್ಕಾನ್ಶಿಯಸ್ ಹುಡುಗಿನ? ಹೌದು ಸರ್. ಈಗ ಎಲ್ಲಿದ್ದಾಳೆ? ನನ್ ಜೊತೆನೇ ಇದ್ದಾಳೆ ಸರ್, ಬನ್ನಿ. ನಡೀರಿ. ಯಾವುದು ಕಾಂಪ್ಲೆಕ್ಸ್ ಕೇಸ್ ಅಂತ ಸರ್, ಬನ್ನಿ ಸರ್. ಎಸ್, ನಡೀರಿ. ನೋಡಿದ ಜ್ಞಾಪಕ ಇದೆಯಲ್ಲ, ಬರ್ತೇನೆ ಇಲ್ಲಿ. ಪ್ರೊಫೆಸರ್, ನನ್ನ ಜೊತೆ ಬನ್ನಿ. ಪ್ರೊಫೆಸರ್, ಈ ಹುಡುಗಿ ನಿಮ್ಗೆ ಎಲ್ಲಿ ಸಿಕ್ಕಿದ್ಲು? ನಮ್ದೊಂದು ಎಸ್ಟೇಟ್ ಇದೆ ಸರ್, ಅಲ್ಲೊಂದು ಪಾಳು ಬಿದ್ದ ಮನೆ ಇದೆ, ಅಲ್ಲಿ ಅನಾಥವಾಗಿ ಬಿದ್ದಿದ್ಲು. ನೀವ್ಯಾಕೆಲ್ಲಿ ಹೋಗಿದ್ರಿ? ಇವ್ರು ಯಾರು? ಸರ್, ನಾವು ನಮ್ ಟಿವಿ ಚಾನೆಲ್ಗೋಸ್ಕರ ಸ್ಪೆಷಲ್ ಪ್ರೋಗ್ರಾಮ್ ಶೂಟ್ ಮಾಡಕ್ ಬಂದ್ವಿ. ಹಾಗೇನೆ ಪ್ರೊಫೆಸರ್ ಪರಿಚಯ ಆಯ್ತು. ಇವ್ರಿಗೆ ಸೇರಿದ ಪುರಾತನ ಒಂದು ಪಾಳ್ ಬಂಗ್ಲೆ ಇದೆ ಅಂತ ಹೇಳಿದ್ರು. ಅದನ್ನ ಶೂಟ್ ಮಾಡ್ಬೇಕಂತ ಅಲ್ಲಿ ಹೋದ್ವಿ ಸರ್. ಈ ಹುಡುಗಿ ಕಡೆ ರಿಲೇಟಿವ್ಸ್ ಯಾರಾದ್ರೂ ನಿಮಗೆ ಪರಿಚಯ ಇದಾರಾ? ಇಲ್ಲ ಸರ್. ಇಲ್ಲ ಸರ್, ಆ ಹುಡುಗಿ ಅನಾಥವಾಗಿ ಬಿದ್ದಿದ್ಲು ಸರ್. ನಾವೇನಾದ್ರೂ ಹೋಗದೆ ಇದ್ದಿದ್ರೆ ಏನಾಗ್ತಿತ್ತೋ ಏನೋ. ಇದಕ್ ಮೊದಲು ಈ ಹುಡುಗಿನ ಎಲ್ಲೋ ನೋಡಿ ನೆನಪು ಬರ್ತಾ ಇದೆ, ಬಟ್ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಅಂತ ನೆನಪು ಮಾಡ್ಕೊಳ್ಳಿ ಇನ್ಸ್ಪೆಕ್ಟರ್. ಯೋಚನೆ ಮಾಡ್ತಾ ಇದ್ದೀನಿ. ಹುಡುಗಿ ಸ್ಥಿತಿ ತುಂಬಾ ಗಂಭೀರವಾಗಿದೆ, ಸೊ ಆಸ್ಪತ್ರೆ ಸಾಗಿಸೋಕ್ ಆಗಲ್ಲ. ಅದಕ್ ಬದಲು ಡಾಕ್ಟರ್ ಇಲ್ಲಿ ಕರ್ಸೋ ಏರ್ಪಾಡು ಮಾಡ್ತೀನಿ. ನಮ್ ಸಿಬ್ಬಂದಿ ಕೂಡ ನಿಮ್ ಜೊತೆಲಿ ಇರ್ತಾರೆ, ಬಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಓಕೆ ಸರ್. ಕಾರ್ತಿಕ್, ನೀವು ಸ್ಟೇಷನ್ ಬಂದು ಒಂದು ಸ್ಟೇಟ್ಮೆಂಟ್ ಬರ್ಕೊಡಿ. ಓಕೆ ಸರ್. ಈ ಹುಡುಗಿ ಯಾರು, ಇಲ್ಲಿಗೆ ಯಾಕೆ ಬಂದ್ಲು, ಯಾಕೆ ಹೀಗಾದ್ಲು ಅನ್ನೋದನ್ನ ನಾನು ಪತ್ತೆ ಹಚ್ತೀನಿ. ಇನ್ ಬಿಟ್ವೀನ್ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕರೆ ನನಗೆ ತಿಳಿಸಿ. ನೀನು ನೀನು ಆ ಕಡೆಗೆ ಹೋಗಿ, ನೀನು ನನ್ನ ಜೊತೆ ಬರೋ. ಸರಿ.
ಅಣ್ಣ ಅವಳ ಬಾಡಿ ಪ್ರೊಫೆಸರ್ ಮನೇಲಿದೆ. ಸರಿ ಬಾ ಬಾಸ್ನು ಕರ್ಕೊಂಡು ಹೋಗೋಣ. ಬ್ಯಾಗ್ ಕೊಡಿ. ಪೇಷಂಟ್ ನ ಬಹಳ ಸಫೋಕೇಟೆಡ್ ಕಂಡೀಷನ್ ಇಟ್ಟಿದ್ರು ಅಂತ ಕಾಣಿಸುತ್ತೆ. ಹಾಗಾಗಿ ಪೇಷಂಟ್ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ. ಪೇಷಂಟ್ ಕಂಡೀಷನ್ ಬಹಳ ಕೆಟ್ಟದಾಗಿದೆ. ಈ ಸ್ಥಿತಿಯಲ್ಲಿ ಹಾಸ್ಪಿಟಲ್ ತಗೊಂಡೋಗೋದು ಅಷ್ಟೊಂದು ಒಳ್ಳೇದಲ್ಲ. ಇಲ್ಲಿ ಗಾಳಿ ಬೆಳಕು ಚೆನ್ನಾಗಿರೋದ್ರಿಂದ ಇಲ್ಲೇ ಟ್ರೀಟ್ ಮಾಡೋದು ಉತ್ತಮ. ಓಕೆ ಸರ್. ಪೇಷಂಟ್ ಸ್ವಲ್ಪ ದಿವಸ ಇಲ್ಲೇ ಇರಲಿ. ಓಕೆ ಸರ್. ಬ್ಯಾಗ್ ಕೊಡಿ ಸರ್. ಪ್ರೊಫೆಸರ್ ಪ್ಲೀಸ್ ಟೇಕ್ ಕೇರ್. ಡೆಫಿನೆಟ್ಲಿ ಸರ್. ಬೆಳಿಗ್ಗೆ ಬೆಳಿಗ್ಗೆ ಇವನ್ ಯಾಕೆ ಇಲ್ಲಿಗೆ ಒಕ್ಕಿಸ್ಕೊಂಡ? ಹಲೋ ಮಿಸ್ಟರ್ ವಿಜಯ್. ಹಲೋ ಇನ್ಸ್ಪೆಕ್ಟರ್. ಇದೇನಿದು ನೀವು ಇದ್ದಕ್ಕಿದ್ದ ಹಾಗೆ ಇಲ್ಲಿ? ನನ್ನಿಂದ ಏನಾದರೂ ಸಹಾಯ ಆಗ್ಬೇಕಾಗಿತ್ತಾ? ನಿಮ್ಮಿಂದ ಕೆಲವು ಇನ್ಫಾರ್ಮೇಶನ್ಸ್ ಬೇಕಿತ್ತು. ನನ್ನಿಂದನಾ? ಹೌದು ಮಿಸ್ಟರ್ ವಿಜಯ್. ಈಗ 3 ತಿಂಗಳ ಹಿಂದೆ ನೀವೊಂದು ಕಂಪ್ಲೇಂಟ್ ಕೊಟ್ಟಿದ್ರಿ. ಅದರಲ್ಲಿ ನಿಮ್ಮ ಹೆಂಡತಿನ ಕೊಲೆ ಮಾಡಿ ನಿಮ್ ನಾದ್ಯನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಮೆನ್ಷನ್ ಮಾಡಿದ್ರಿ. ಆಮ್ ಐ ರೈಟ್? ಹೌದು ಸರ್. ಕಂಪ್ಲೇಂಟ್ ಕೊಟ್ಟು ಇಷ್ಟು ತಿಂಗಳಾದ್ರೂ ಕೊಲೆಗಾರ ಸಿಕ್ಕೇ ಇಲ್ವಾ? ಅದಕ್ಕೆ ಉತ್ತರ ಸಿಗೋ ಕಾಲ ಹತ್ರ ಬಂದಿದೆ ವಿಜಯ್. ಸತ್ಯನ ಬಹಳ ಕಾಲ ಮುಚ್ಚಿಡೋಕ್ಕಾಗಲ್ಲ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಗ ಸಿಗುತ್ತೆ. ನೀವು ನನ್ನ ಪರ್ಮಿಷನ್ ಇಲ್ಲದೆ ಊರಾಚೆ ಹೋಗಾಗಿಲ್ಲ. ಬೈ ದ ಬೈ ಮಿಸ್ಟರ್ ವಿಜಯ್, ನಾನು ಕರೆದಾಗೆಲ್ಲ ನೀವು ಪೊಲೀಸ್ ಸ್ಟೇಷನ್ ಬರ್ಬೇಕಾಗುತ್ತೆ. ಇಲ್ಲ ಅಂದ್ರೆ ನಾನೇ ಬರ್ತೀನಿ. ಎನಿವೆ, ಈ ಇನ್ವೆಸ್ಟಿಗೇಷನ್ಗೆ ನಿಮ್ ಸಹಕಾರ ನನಗೆ ಬೇಕಾಗಿದೆ. ಓಕೆ? ಓಕೆ ಇನ್ಸ್ಪೆಕ್ಟರ್, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ನಾನೇನು ಹೊರಡ್ಬೋದಾ? ಓಕೆ ಮಿಸ್ಟರ್ ವಿಜಯ್. ಥ್ಯಾಂಕ್ ಯು ಸರ್. ವಿ ವಿಲ್ ಮೀಟ್. ಶೋರ್. ಅದಕ್ಕೆ ಉತ್ತರ ಸಿಗೋ ಕಾಲ ಹತ್ರ ಬಂದಿದೆ ವಿಜಯ್. ಸತ್ಯನ ಬಹಳ ಕಾಲ ಮುಚ್ಚಿಡೋಕ್ಕಾಗಲ್ಲ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಗ ಸಿಗುತ್ತೆ. ನೀವು ನನ್ನ ಪರ್ಮಿಷನ್ ಇಲ್ಲದೆ ಊರಾಚೆ ಹೋಗಾಗಿಲ್ಲ. ಸತ್ಯನ ಬಹಳ ಕಾಲ ಮುಚ್ಚಿಡೋಕ್ಕಾಗಲ್ಲ. ಸತ್ಯನ ಬಹಳ ಕಾಲ ಮುಚ್ಚಿಡೋಕ್ಕಾಗಲ್ಲ. ಸತ್ಯನ ಬಹಳ ಕಾಲ ಮುಚ್ಚಿಡೋಕ್ಕಾಗಲ್ಲ. ಏಯ್, ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣೋ. ಪೊಲೀಸ್ನವ್ರು ಬಂದಿದ್ರು. ಬೇಗ ಬಾ, ಮಾತಾಡ್ಬೇಕು. ಪ್ರೊಫೆಸರ್ ಹೇಳಿದಾಗೆ ಈ ಯಂತ್ರ ಮಂತ್ರದ ತಾಯ್ತಗಳು ಸುತ್ತ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾವೋ ಏನೋ. ಅಂಬರನ್ ವಿಷಯದಲ್ಲಿ ಹೀಗಾಗಿರ್ಬೋದಾ? 3 ತಿಂಗಳ ಹಿಂದೆ ಒಂದು ಕಂಪ್ಲೇಂಟ್ ಬಂದಿತ್ತು. ಅದನ್ನ ಕೊಟ್ಟಿದ್ದು ನೀವೇನಾ? ನಾನೇ ಕೊಟ್ಟಿದ್ದು. ಅದ್ರ ಇನ್ವೆಸ್ಟಿಗೇಷನ್ಗೆ ನಿಮ್ ಸಹಕಾರ ಬೇಕಾಗಿದೆ. ನಮ್ ಜೊತೆ ಬನ್ನಿ. ನಡೀರಿ ಇನ್ಸ್ಪೆಕ್ಟರ್. ಅಯ್ಯೋ ದೇವ್ರೆ, ಏನಾಯ್ತು ಇವಳಿಗೆ? ಇನ್ಸ್ಪೆಕ್ಟರ್, ಇವಳು ನನ್ನ ಮಗಳು.
ಅಯ್ಯೋ ದೇವ್ರೆ, ನನ್ನ ಮಗಳಿಗೆ ಏನಾಯ್ತು? ಇವಳು ಯಾಕೆ ಹೇಗ್ ಮಲಗಿದಾಳೆ? ಇವಳು ಕಾಣ್ಲಿಲ್ಲ ಅಂತ ನಾನು ಎಲ್ಲೆಲ್ಲಿ ಹುಡುಕದೆ. ಇವಳಿಗೆ ಏನಾಯ್ತು? ಯಾಕೆ ನೀವ್ಯಾರೂ ಮಾತಾಡ್ತಿಲ್ಲ? ನನ್ನ ಮಗಳು ನಿಮ್ಗೆ ಎಲ್ಲಿ ಸಿಕ್ಕದ್ಲು? ಇವಳು ಈ ಪರಿಸ್ಥಿತಿಗೆ ಯಾರ್ ಕಾರಣ? ಏನಾದ್ರೂ ಹೇಳಿ ಅಪ್ಪ. ಅವಳು ಕೋಮಾ ಸ್ಟೇಜ್ ಅಲ್ಲಿ ಇದ್ದಾಳೆ. ಡಾಕ್ಟರ್ ಪ್ರಕಾರ ದೇರ್ ಇಸ್ ನೋ ಪ್ರಾಬ್ಲಮ್. ನಿಮ್ ಮಗಳನ್ನ ಕಷ್ಟಪಟ್ಟು ಕಾಪಾಡಿದವರು ಇವರುಗಳೇ. ನಿಮ್ಗೆ ಹೇಗ್ ಕೃತಜ್ಞತೆ ಹೇಳ್ಬೇಕು ಅಂತ ನನಗ್ ಗೊತ್ತಾಗ್ತಿಲ್ಲ. ನೀವೆಲ್ರೂ ನನ್ನ ಮಗಳನ್ನ ಕಾಪಾಡಿದೀರಾ. ನಿಮ್ಮೆಲ್ರೂ ಆ ದೇವ್ರು ಚೆನ್ನಾಗಿಟ್ಟಿರ್. ಪ್ರೊಫೆಸರ್, ಯು ಹ್ಯಾವ್ ಟು ಬಿ ಕೇರ್ಫುಲ್. ಮೇಡಮ್, ನೀವು ನನ್ನ ಮುಂದಿನ ವಿಚಾರಣೆಗೋಸ್ಕರ ಸ್ಟೇಷನ್ಗೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಾಗುತ್ತೆ. ಓಕೆ? ನಾನು ಹೋಗ್ಬರ್ತೀನಿ. ನಮಸ್ಕಾರ. 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 ಮೊಬೈಲ್ ಎಲ್ಲಿ ಬಿಟ್ಟೆ ಮೊಬೈಲ್ನ? ಸರ್, ಪ್ರೊಫೆಸರ್ ಮನೇಲಿ ಆದ್ರೂ ಬಿಟ್ಟವಾ? ಸರಿ, ವಾಪಸ್. ಹಾ ಸರ್. ಹೌದಾ? ಗಣೇಶ್, ನೋಡಿ. ಪ್ರೊಫೆಸರ್ ಎಲ್ಲಿದ್ದಾರೆ? ಅಲ್ಲಿದ್ದಾರೆ. ಹೌದಾ, ಬನ್ನಿ. ಬನ್ನಿ. Morning, sir. ಈ ಸೊಪ್ಪನ್ನ ನಾನು ಯಾಕೆ ಕಿತ್ಕೋತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಆಶ್ಚರ್ಯ ಪಡಬೇಡಿ. ಈ ಸೊಪ್ಪಲ್ಲಿ ಔಷಧೀಯ ಗುಣಗಳಿದೆ. ಐ ಮೀನ್ ಹೈ ಮೆಡಿಸಿನಲ್ ವ್ಯಾಲ್ಯೂಸ್. ಈ ಸೊಪ್ಪನ್ನ ತೇದು ಬೆಳಗ್ಗೆ, ಸಂಜೆ, ರಾತ್ರಿ 3 ಸಲ ಗಾಯದ ಮೇಲೆ ಹಚ್ಚಿದ್ರೆ ಯಾವ ಗಾಯ ಆದ್ರೂ ವಾಸಿ ಆಗ್ಬಿಡುತ್ತೆ. ಆದ್ರೆ ಇದ್ರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ತಿಳುವಳಿಕೆ ಇಲ್ಲ. ಅದು ಅಂಬರಂ ಧ್ವನಿ. ಏನ್ ಮಿರಾಕಲ್ ಇದು? ಪ್ರೊಫೆಸರ್, ಅಂಬರ. ಮಿಸ್ಟರ್ ವಿಜಯ್, ಯುವರ್ ಗೇಮ್ ಇಸ್ ಓವರ್. ಯು ಆರ್ ಅಂಡರ್ ಅರೆಸ್ಟ್. ನೀನ್ ಈ ತರ ಗೋಮುಖ ವ್ಯಾಘ್ರ ಅಂತ ಅನ್ಕೊಂಡಿರ್ಲಿಲ್ಲ. ಇನ್ನೊಂದು ಅವಕಾಶ. ಪ್ರೊಫೆಸರ್, Unbelievable. Miraculous change. Congratulations to everyone. ನಿಮ್ ಪೇಷಂಟ್ ನಾರ್ಮಲ್ ಸ್ಟೇಟಸ್ಗೆ ಬಂದಾಯ್ತು. ಸ್ವಲ್ಪ ವೀಕ್ನೆಸ್ ಇರುತ್ತೆ. ಯು ಮೈಟ್ ಬಿ ಆಲ್ರೆಡಿ ಬೈ ಟುಮಾರೋ. ಇನ್ನಿದ್ರ ಅವಶ್ಯಕತೆ ಇಲ್ಲ. ನಿನ್ನನ್ನ ಕಾಪಾಡಿದವರು ಇವ್ರೆ. ಥ್ಯಾಂಕ್ಸ್. ಅಪಾಯದಿಂದ ನನ್ನ ಪಾರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನೀವಿಷ್ಟು ಸುಂದರವಾಗಿದ್ದೀರಾ ಅಂತ ಮೊದ್ಲೇ ಗೊತ್ತಿದ್ರೆ ನಾನು ಮುಚ್ಗಳಪ್ಪ ಬಾಯ್ನ ಕಂಡಿದ್ದೀನಿ. ಕಾರ್ತಿಕ್ ಸಂಧಿ ಗುದ್ದಿ ಹೊಡತಾ ಇದ್ದೆ. ನಿಮ್ಗೆ ನಿಜವಾಗ್ಲೂ ಸಹಾಯ ಮಾಡ್ತಾರು. ಇವ್ರು ಯಾರು ಅಲ್ಲ, ಅಲ್ಲಿದ ನೋಡಿ ನಮ್ಮ ಹೀರೋ. ಯಾ, ಇಟ್ಸ್ ರೈಟ್. ಅವರಾ? ಕಾರ್ತಿಕ್ ಅಂದ್ರೆ ನೀವೇ ಅಲ್ವಾ? ನನ್ನ ಅಪಾಯದಿಂದ ಪಾರ್ ಮಾಡೋಕೆ ನೀವು ತುಂಬಾ ಸಹಾಯ ಮಾಡಿದಿರಂತೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು. ಇಷ್ಟೊಂದು ಸಹಾಯ ಮಾಡಿದ್ ನಿಮ್ಮನ್ನ ತುಂಬಾ ತುಂಬಾ ನೋಡ್ಬೇಕು ಅಂತ ಅನ್ಸಿತ್ತು. ನಿಮ್ಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ನೀನ್ ಇಷ್ಟ ಬೇಗ ಸರಿ ಹೋಗ್ತೀಯ ಅಂತ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಐ ಆಮ್ ವೆರಿ ಲಕ್ಕಿ. ಇವರೆಲ್ಲ ನಾನು ನಿನ್ನ ಹತ್ರ ಮಾತಾಡ್ತಿರ್ಬೇಕಾದ್ರೆ ನನ್ನ ನೋಡಿ ತಮಾಷೆ ಮಾಡ್ತಿದ್ರು ಗೊತ್ತಾ? ಪ್ರತಿ ಸಲ ನಿನ್ನ ಹತ್ರ ಮಾತಾಡ್ತಿದ್ದಾಗೆಲ್ಲ ಇವರೆಲ್ಲ ಭೂತ, ಪ್ರೇತ, ದೆವ್ವ ಅಂತ ಹೆದರ್ಕೊಂಡು ಓಡೋಗೋರು. ಹಬ್ಬ, ಕೊನೆಗೂ ಆ ದೇವ್ರ ದಯೆಯಿಂದ ನಿನ್ಗೊಂದು ರೂಪ ಸಿಕ್ತು. ನಿನ್ ತಾಯಿನೂ ಸಿಕ್ಕಿದ್ರು, ನಿನ್ ಸಂತೋಷನೂ ಸಿಕ್ತು. ನಾವೆಲ್ಲ ನಿನ್ನಿಂದ ಬಿದ್ದಿದ್ದಕ್ಕೆ ಒಂದ್ ಅರ್ಥ ಸಿಕ್ತಲ್ಲ,
ಹಾಗೆ ನನ್ ಕನ್ಸ್ಗೂ ಕೂಡ ಅಲ್ವಾ ಅಂಬರ? ಇಷ್ಟ ದಿನ ಅರಳು ಹುಡ್ದಂಗ್ ಮಾತಾಡ್ತಿದ್ದೆ, ಅದ್ ನನಗೊಬ್ನಿಗೆ ಮಾತ್ರ ಕೇಳಿಸ್ತಿತ್ತು. ಇದುವರೆಗೂ ಇವ್ರು ಯಾರಿಗೂ ಕೇಳಿಸಿಲ್ಲ. ಅಂಬರ, ನಿಮ್ ಮಾತುಗಳು ಬರೀ ಮಾತುಗಳಲ್ಲ, ಮುತ್ತುಗಳು ಅಂತ ಇವ್ರಿಗೆಲ್ಲ ಗೊತ್ತಾಗ್ಲಿ. ಏನಾದ್ರೂ ಮಾತಾಡಂಬರ. ಅಂಬರನ ಆಗ್ಲಿಂದ ಅಂಬರ ಅಂಬರ ಅಂತಿದ್ದೀರಲ್ಲ, ಯಾರೀ ಅಂಬರ? ಹೇ ಯಾಕ್ರೋ ಯಾಕಾಗ ಶಾಕ್ ಆಗಿ ನಿಂತಿದ್ದೀರಾ? ಈಗ್ಲಾದ್ರೂ ಗೊತ್ತಾಯ್ತಾ ಅಂಬರಂಗ್ ಎಷ್ಟೊಂದು ಹಾಸ್ಯ ಪ್ರಜ್ಞೆ ಇದೆ ಅಂತ? ನಿನ್ ಗೊತ್ತಾ? ನನ್ ಜೊತೆ ಮಾತಾಡ್ತಿರೋವಾಗ್ಲೂ ಹಾಗೇನೆ ಪ್ರತಿ ಸಾರಿ ತಮಾಷೆ ಅಂದ್ರೆ ತಮಾಷೆ, ಗೊತ್ತಾ? ನಾನ್ಯಾಕ್ ತಮಾಷೆ ಮಾಡ್ಲಿ? ನೀವೆಲ್ಲ ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ಅಂಬರ, ಏನ್ ಮಾತಾಡ್ತಿದ್ಯಾ? ನಾವೆಲ್ಲ ಯಾರು ಅಂತ ಗೊತ್ತಾಗ್ತಿಲ್ವಾ? ನಾವೆಲ್ಲ ಫ್ರೆಂಡ್ಸು. ನಾನ್ ಕಾರ್ತಿಕ್ ಅಂಬರ. ಅಂಬರ, ನಾನ್ ಸರಿಯಾಗಿ ನೋಡು. ಪ್ರೊಫೆಸರ್, ಇವ್ರು ಏನ್ ಮಾತಾಡ್ತಿದ್ದಾಳೆ? ಗೆಟ್ ಎಮೋಷನಲ್, ಕೂಲ್ ಡೌನ್. ಅಮ್ಮ, ಇವರೆಲ್ಲ ಏನ್ ಹೇಳ್ತಿದ್ದಾರೆ? ಅವರೆಲ್ಲ ನಿನ್ನ ಅಂಬರ ಅಂತ ಅನ್ಕೊಂಡಿದ್ದಾರೆ. ಪ್ರೊಫೆಸರ್ ನೋಡಿ, ಅಂಬರ ಅಂಬರ ನನ್ ಗುರುತು ಹಿಡಿದಲ್ಲ. ಪ್ರೊಫೆಸರ್ ಕಾರ್ತಿಕ್, ನೀನ್ ಸತ್ಯ ನೋಡಿ ಒಪ್ಕೊಳ್ಳೇಬೇಕು. ಮಿಸ್ಟರ್, ನನ್ನ ಹೆಸರು ಅಂಬರ ಅಲ್ಲ, ಅನುಷಾ ಅಂತ. ಬೇಕಾದ್ರೆ ನಮ್ಮ ಅಮ್ಮನೇ ಕೇಳಿ. ಹೌದಲ್ಲ, ಇವಳು ಅಂಬರ ಅಲ್ಲ, ಅನುಷಾ. ನೀವಾದ್ರೂ ಹೇಳಿ ಪ್ರೊಫೆಸರ್. ಕಾರ್ತಿಕ್, ಅವಳು ನಿನ್ನ ಅಂಬರ ಅಲ್ಲ, ಅನುಷಾ. ನೀವು ಅವಳೀಗ ಆತ್ಮ ಅಲ್ಲ ಅನ್ನೋದನ್ನ ತಿಳಿದು. ಇಲ್ಲ, ಇದು ಸಾಧ್ಯ ಇಲ್ಲ. ಅಂಬರ, ಸರಿಯಾಗಿ ಜ್ಞಾಪಕ ಮಾಡ್ಕೊ. ಹಿಂದಿದ್ದೆಲ್ಲ ಸರಿಯಾಗಿ ಜ್ಞಾಪಕ ಮಾಡ್ಕೊ ಅಂಬರ. ನೀನು ನನ್ನಿಂದ ಬರ್ತಾ ಇದ್ದೆ, ನನ್ಗೆ ಸಹಾಯ ಮಾಡು ಅಂತ ಕೇಳ್ಕೊತಾ ಇದ್ದೆ. ನನ್ ಬೇಡ ಅಂದ್ರೂ ನನ್ನ ನೆರಳಾಗಿ ಕಾಣಿಸ್ತಾ ಇದ್ದೆ. ನನ್ ಜೊತೆ ಇದ್ರು ನನಗ್ ಮಾತ್ರ ಕಾಣಿಸ್ಕೊತಾ ಇದ್ದೆ, ಬೇರೆ ಯಾರಿಗೂ ಕಾಣಿಸ್ಕೊತಾ ಇರ್ಲಿಲ್ಲ. ಆ ನಾಗಮಣಿ ನೋಡಕ್ ಹೋದಾಗ್ಲೂ ಅಷ್ಟೇ, ಆ ಸ್ವಾಮಿ ಬಂಡವಾಳ ಎಲ್ಲ ನೀನೇ ಬಯಲ್ ಮಾಡ್ದೆ. ಪ್ರತಿ ಸಲ ಹೀಗ್ ಮಾಡಿ ಹಾಗ್ ಮಾಡಿ ಅಂತ ನಮಗ್ ಸಲಹೆ ಕೊಡ್ತಾ ಇದ್ದೆ. ಆ ಪಾಳು ಬಂಗ್ಲಿವರೆಗೂ ನನಗ್ ನೀನೇ ದಾರಿ ತೋರ್ಸ್ಕೊಂಡು ಕರ್ಕೊಂಡು ಹೋದೆ. ಇದು ಯಾವ್ದು ನಿಂಗೆ ನೆನ್ಪಿಲ್ವ ಅಂಬರ? ಪುಟ ನೀನಾದ್ರೂ ಹೇಳೋ, ನಾನು ಎಷ್ಟೋ ಸಲ ಅಂಬರ ಅಲ್ಲಿದ್ದಾಳೆ, ಅಂಬರ ಇಲ್ಲಿದ್ದಾಳೆ, ಅಂಬರ ನನ್ ಪಕ್ಕದಲ್ಲೇ ಕೂತಿದ್ದಾಳೆ, ನಾನು ಅವ್ರ ಜೊತೆ ಮಾತಾಡ್ತಿದ್ದೀನಿ, ಎಷ್ಟೋ ಸಲ ಹೇಳಿರ್ಲಿಲ್ವಾ? ಈಗ ನೋಡು, ಅವಳಿಗೆ ಯಾವ್ದು ಜ್ಞಾಪಕ ಇಲ್ವಂತೆ. ಪುಟ ನೀನಾದ್ರೂ ಹೇಳೋ, ಪ್ಲೀಸ್ ಹೇಳೋ ನೀನು. ಅಂಬರ ನೋಡು, ಈ ಹೂ ಅಂದ್ರೆ ನಿಂಗೆ ಇಷ್ಟ ತಾನೆ? ಹೌದು, ಈ ಹೂವಂದ್ರೆ ನನಗೆ ಪಂಚಪ್ರಾಣ. ಹೌದು, ಅವತ್ತು ನೀ ಇದೇ ತರ ಹೇಳಿದ್ದೆ. ನಿಂದು ಹೂವಿನಂತ ಮನಸ್ಸು ಅಂತ ನಾನು ಹೇಳಿದ್ದೆ. ಆ ದಿನ ಈ ಹೂವನ್ನ ತಂದ್ಕೊಟ್ಟಾಗ ನೀನೇನ್ ಹೇಳಿದ್ದೆ ಅಂಬರ? ಈಗಲಾದ್ರೂ ನೆನ್ಪಾಯ್ತಾ? ನನಗೆ ಹೂ ಅಂದ್ರೆ ಪಂಚಪ್ರಾಣ. ಅದಕ್ಕೆ ಅಂಬರ ಹುಡ್ಕಾಡಿ ತಗೊಂಡ್ಬಂದಿದ್ದೀನಿ. ನನಗೆ ಹೂ ಇಷ್ಟ ಅಂತ ನಿನ್ಗೆ ಗೊತ್ತು? ಮನಸ್ಸಿಗೆ ಹತ್ರ ಆದವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಸುಲಭ. ನಿಮ್ ಮಾತುಗಳನ್ನ ಕೇಳ್ತಾ ಇದ್ರೆ ನನ್ಗೆ ಕನ್ಫ್ಯೂಸ್ ಆಗ್ತಾ ಇದೆ. ನೀವ್ ಮಾತಾಡ್ತಿರೋದು ಯಾವ್ದು ನನ್ಗೆ ಅರ್ಥನೇ ಆಗ್ತಿಲ್ಲ. ಈ ಹೂವು ಅಂದ್ರೆ ನನಗೆ ಇಷ್ಟ ಅನ್ನೋದ್ ಬಿಟ್ರೆ ಬೇರೆ ಯಾವ ವಿಷಯನೂ ನನಗ್ ನೆನ್ಪಿಲ್ಲ. ನಿಮ್ ಮಾತುಗಳನ್ನ ಕೇಳ್ತಾ ಇದ್ರೆ ನಿಮ್ಮಿಂದ ನನ್ ಪ್ರಾಣ ಉಳಿದಿದೆ ಅಂತ ಅನಿಸ್ತಾ ಇದೆ. ನಿಮ್ಮ ಸಹಾಯಕ್ಕೆ ನಾನ್ ಋಣಿಯಾಗಿರ್ತೀನಿ. ಅಂಬರ, ಪ್ಲೀಸ್ ಆಗಿ ಹೇಳ್ಬಿಡ, ನನ್ನಿಂದ ನಿನ್ನ ಮರೆಯಕ್ಕಾಗಲ್ಲ ಅಂಬರ. ಆದ್ರೆ ನೀವ್ ಯಾರು ಅಂತ ಗೊತ್ತೇ ಇಲ್ವಲ್ಲ. ಸಾರಿ ಮಿಸ್ಟರ್, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಎಷ್ಟೋ ದಿನಗಳ ಮೇಲೆ ನನ್ನ ತಾಯಿ ನನಗ್ ಸಿಕ್ಕಿದ್ದಾರೆ. ನನ್ಗೊಂದು ಹೊಸ ಚೈತನ್ಯ ಬಂದಿದೆ. ನಿನ್ನಿಂದಾಗಿ ಅವಳ ಜೀವನಕ್ಕೊಂದು ಹೊಸ ರೂಪ ಸಿಕ್ಕಿದೆ ಕಾರ್ತಿಕ್. ಇನ್ ಮುಂದೆ ಅವಳ ತಾಯಿ ಜೊತೆ ಅವಳು ಸಂತೋಷವಾಗಿರ್ಲಿ. ಸಂಬಂಧನೇ ಇಲ್ದಿರೋ ನನಗೆ ಎಷ್ಟೊಂದು ಸಹಾಯ ಮಾಡಿ ನನಗೆ ಪುನರ್ಜನ್ಮ ಕೊಟ್ರಿ. ನಿಮ್ಗೂ ನಿಮ್ ಚಾನೆಲ್ಗೂ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ನಾನು ಯಾರು ಅಂತಾನೆ ಗೊತ್ತಿಲ್ಲದೆ ನನ್ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಕ್ಕೆ ನಾನು ತುಂಬಾ ಅದೃಷ್ಟವಂತಿ ಅಂತ ಅನ್ಕೋತೀನಿ. ನಿಮ್ ಸಹಾಯನ ನಾನಂತೂ ತೀರ್ಸಕ್ಕಾಗಲ್ಲ. ಅಟ್ಲೀಸ್ಟ್ ಥ್ಯಾಂಕ್ಸ್ ಹೇಳೋಕೆ ಅವಕಾಶ ಮಾಡ್ಕೊಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಸೋ ಮಚ್. ಬಾಯ್. ಕಾರ್ತಿಕ್, ಪ್ರತಿಯೊಬ್ಬರ ಜೀವನದಲ್ಲೂ ಕಳ್ಕೊಳ್ಳೋದು ಪಡ್ಕೊಳ್ಳೋದು ಎರಡೂ ಇದ್ದೇ ಇರುತ್ತೆ. ಕಳ್ಕೊಂಡಿದ್ರ ಬಗ್ಗೆ ಚಿಂತೆ ಮಾಡೋದು ಬಿಟ್ಟು ಏನ್ ಪಡ್ಕೊಂಡ್ವೋ ಅದ್ರ ಬಗ್ಗೆ ಸಂತೋಷ ಪಡೋದೇ ನಿಜವಾದ ಜೀವನ. ಆಗ್ಲೇ ಆ ಜೀವನಕ್ಕೊಂದು ಅರ್ಥ. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಮಗು. ಹೋಗ್ಬಿಡ್ಬಾ. ಬರ್ತೀನಿ. ಆಯ್ತಪ್ಪ.
ಬದುಕ ಕಟ್ಟುವಾಸೆ. ಅಂಬರದಂಚು ಕೈಗೆಟುಕದ ಮರೀಚಿಕೆಯಾದರೂ ಅಂಬರ ದೂರಿಗೆ ಬದುಕ ಪಯಣ ನಿರಂತರ.